ವಾಟ್ ಮೇಕ್ಸ್ ಮೀ ಸ್ಟ್ಯಾಂಡ್ ವರ್ದಿಲಿ ಬಿಫೋರ್ ಗಾಡ್? ದೇವರ ಮುಂದೆ ನನ್ನನ್ನು ಯೋಗ್ಯತೆಯೊಂದಿಗೆ ನಿಲ್ಲಿಸುವಂಥದ್ದು ಏನಾಗಿದೆ ಕೇಳಿದರೆ ಒಂದೇ ಒಂದು ಉತ್ತರ, ಕ್ರೈಸ್ಟ್ ಇನ್ ಮೀ. ಓನ್ಲಿ ಕ್ರೈಸ್ಟ್, ಓನ್ಲಿ ಕ್ರೈಸ್ಟ್ ಇನ್ ಮೀ. ನನ್ನಲ್ಲಿ ಇರುವ ಕ್ರಿಸ್ತನ ಮುಖಾಂತರ ಮಾತ್ರವೇ. ಸುಮ್ಮನೆ ಕ್ರಿಸ್ತನ ಮುಖಾಂತರ ಅಂತ ಅಲ್ಲ, ಕ್ರೈಸ್ಟ್ ಇನ್ ಮೀ, ನನ್ನಲ್ಲಿರುವ ಕ್ರಿಸ್ತನ ಮುಖಾಂತರ ಮಾತ್ರವೇ. ಓನ್ಲಿ ಕ್ರೈಸ್ಟ್ ಇನ್ ಮೀ ಮೇಕ್ಸ್ ಮೀ ವರ್ದಿ ಟು ಸ್ಟ್ಯಾಂಡ್ ಬಿಫೋರ್ ಎ ಹೋಲಿ righteous God. Nothing else, nothing else. Because Christ is the only standard of God, makes me righteous before God. Christ in me is the only standard. ನನ್ನ ಒಳಗಡೆ ಇರತಕ್ಕಂಥ ಕ್ರಿಸ್ತನು ಮಾತ್ರನೇ ದೇವರ ಮುಂದೆ ನನ್ನನ್ನು ಯೋಗ್ಯನಾಗಿ ನಿಲ್ಲುವಂತೆ ಮಾಡೋದು. ಹಾಗಾದರೆ ನನ್ನ ಒಳಗಡೆ ಕ್ರಿಸ್ತನಿರುವುದೇ ದೊಡ್ಡ ಸೌಭಾಗ್ಯ. ದ ಹೈಯೆಸ್ಟ್ ಪ್ರಿವಿಲೇಜ್ ಫಾರ್ ಮೈ ಲೈಫ್ ಈಸ್ ಕ್ರೈಸ್ಟ್ ಇನ್ ಮೀ. ನಾನು ಪಾಪಿ, ಈಗ ಪಾಪಿ ಒಳಗಡೆ ಕ್ರಿಸ್ತನು ಜೀವಿಸ್ತಾ ಇದ್ದಾನೆ ಅಂತ ಹೇಳುವಾಗ ದಟ್ ಈಸ್ ದ ಹೈಯೆಸ್ಟ್ ಪ್ರಿವಿಲೇಜ್ ಫಾರ್ ಎ ಸಿನ್ನರ್. ಒಂದು ಪಾಪಿಗೆ ದೊಡ್ಡ ಸೌಭಾಗ್ಯ ಏನು ಕೇಳಿದರೆ ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾರೆ. ಖಂಡಿತವಾಗಲೂ ಇದನ್ನು ಏನು ಹೇಳ್ಬೋದು ಕೇಳಿದರೆ, ಇಟ್ಸ್ ಎ ಪ್ರಿವಿಲೇಜ್ ಅಂತ ಹೇಳ್ಬೋದು. ಇಟ್ಸ್ ಎ ಗ್ರೇಟ್ ಪ್ರಿವಿಲೇಜ್ ದ್ಯಾಟ್ ವಿ ಆರ್ ಹಿಯರ್ ಟುಡೇ. ನಾವಿಲ್ಲಿರೋದು ಒಂದು ದೊಡ್ಡ ಸೌಭಾಗ್ಯ. ಕೊಂಕಣಿಲಿ ಏನು ಹೇಳ್ತಾರೆ ಪ್ರಿವಿಲೇಜ್ಗೆ? ಒಡ್ಲೆ ಬಾಗು. ದೊಡ್ಡ ಸೌಭಾಗ್ಯ. ಯಾಕೆ ಅಂದರೆ ಎಷ್ಟೋ ಜನಕ್ಕೆ ಈ ಒಂದು ಸೌಭಾಗ್ಯ ಇಲ್ಲ ಇವತ್ತು. ಈ ಸೌಭಾಗ್ಯ ಅಂದರೆ ಈ ಶುಭ ಸಂದೇಶವನ್ನು ಆಲಿಸುವಂಥ ಸೌಭಾಗ್ಯ. ಏನೇನೋ ಕೇಳಿಸ್ಕೊಳ್ತಾ ಇರ್ತೀವಿ, ಎಲ್ಲ ಶುಭ ಸಂದೇಶ ಆಗೋದಿಲ್ಲ. ಬೈಬಲ್ನಲ್ಲಿ ತುಂಬ ವಿಷಯಗಳಿದೆ, ಅದನ್ನೆಲ್ಲ ನಾವು ಕೇಳಿಸ್ಕೊಂಡ ತಕ್ಷಣ ಏನೂ ಆಗೋದಿಲ್ಲ. ಬೈಬಲಲ್ಲಿ ನಾವು ಶುಭ ಸಂದೇಶವನ್ನು ಆಲಿಸಿದರೆ ಮಾತ್ರ ನಮಗೆ ಆತ್ಮಕ್ಕೇನಾದರೂ ಲಾಭ ಸಿಗುತ್ತೆ. ಅದರಿಂದ ಈ ದಿನ ದೇವರು ನಮಗೇನು ಹೇಳ್ತಾರೆ ಅಂತ ನಾವು ಕೇಳಿಸ್ಕೊಳ್ಳೋಣ. ಏನು ಶುಭ ಸಂದೇಶ ಕೊಡ್ತಾರೆ ಅಂತ. ನಮಗೆ ಮುಖ್ಯವಾಗಿ ಬೇಕಾಗಿರೋದು ಏನು ಗೊತ್ತಾ? ಅದೇನೆ, ಅವರ್ ಅಲ್ಟಿಮೇಟ್ ನೀಡ್ ಈಸ್ ಗಾಸ್ಪೆಲ್, ನಥಿಂಗ್ ಎಲ್ಸ್. ನಮ್ಮ ನಿಜವಾದ ಅವಶ್ಯಕತೆ ಏನು ಕೇಳಿದರೆ ಗಾಸ್ಪೆಲ್. ಬಟ್ ವಿ ಡು ನಾಟ್ ನೋ ದಟ್. ನಮ್ಮಲ್ಲಿ ಎಷ್ಟೋ ಜನಕ್ಕೆ ಅದು ಗೊತ್ತಿಲ್ಲ. ನಮ್ಮ ನಿಜವಾದ ಅಗತ್ಯ ಏನು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋದೇನು ಗೊತ್ತಾ? ನಮಗೆ ನಿಜವಾಗ್ಲೂ ಬೇಕಾಗಿರೋದು ಸೌಖ್ಯ, ಆಶೀರ್ವಾದ ಬೇಕು, ಮನೆ ಬೇಕು, ಮಳೆ ಬೇಕು, ಬೆಳೆ ಬೇಕು, ಊಟ ಬೇಕು, ಬಟ್ಟೆ ಬೇಕು. ಇದೆಲ್ಲ ಅಗತ್ಯಗಳು ನಮಗೆ ಬೇಕು ಅಂತ ನಮಗೆ ಗೊತ್ತಿದೆ. ಆದರೆ ಗಾಡ್ ನೋಸ್ ವಾಟ್ ಈಸ್ ಅವರ್ ಟ್ರೂ ನೀಡ್. ನಮ್ಮ ನಿಜವಾದ ಅವಶ್ಯಕತೆ ಏನು ಅನ್ನೋದು ಗೊತ್ತಿರೋದು ಯಾರಿಗೆ ಕೇಳಿದರೆ ದೇವರಿಗೆ ಮಾತ್ರನೇ. ದೇವರಿಗೆ ಮಾತ್ರನೇ ನಮ್ಮ ನಿಜವಾದ ಅವಶ್ಯಕತೆ ಏನು ಅಂತ ಗೊತ್ತಿರೋದು. ಆ ನಿಜವಾದ ಅವಶ್ಯಕತೆ ಗಾಸ್ಪೆಲ್. ಯಾಕೆ, ಒಂದು ನಿಮಿಷ, ಯಾಕೆ ಗಾಸ್ಪೆಲ್ ನಮ್ಮ ನಿಜವಾದ ಅವಶ್ಯಕತೆ ಕೇಳಿದರೆ, ಅದರ ಮುಖಾಂತರ ಒಬ್ಬ ಮನುಷ್ಯ ನಿಜವಾದಂತಹ ರಕ್ಷಣೆಯನ್ನು ಪಡ್ಕೊಂಡು ದೇವರ ಮಗನಾಗಿ ಆ ಸ್ವರ್ಗ ರಾಜ್ಯಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಶುಭ ಸಂದೇಶ ಇಲ್ಲದೆ ಇದ್ದರೆ ಖಂಡಿತವಾಗಲೂ ಅದು ಸಾಧ್ಯನೇ ಆಗೋದಿಲ್ಲ. ನಾವೆಷ್ಟೇ ಒಳ್ಳೆಯವರಾದರೂ, ಕಾನ್ಫರೆನ್ಸ್ ಆಗಿದ್ದೀನಿ, ವೆಕ್ಸಲ್ ಬರ್ತಾ ಇಲ್ವಾ? ಇಲ್ಲ, ಕೊಟ್ಬಿಡಿ ಹಂಗಾದರೆ. ಓಕೆ. ನಾವೆಷ್ಟೇ ಒಳ್ಳೆಯವರಾದರೂ, ನಮಗೆಷ್ಟೇ ಒಳ್ಳೆ ಭಕ್ತಿ ಇದ್ದರೂ, ನಾವು ಯಾವುದೇ ಒಂದು, ನಾವಿವತ್ತು ಪ್ರಪಂಚದ ಲೆಕ್ಕದಲ್ಲಿ ನೋಡುವಾಗ ಒಳ್ಳೆ ಜಾತಿಯಲ್ಲಿದ್ದರು, ಒಳ್ಳೆ ಕುಲ, ಒಳ್ಳೆ ಗೋತ್ರ, ಒಳ್ಳೆ ಜಾತಿ, ಒಳ್ಳೆ ಫ್ಯಾಮಿಲಿ ಅಲ್ಲಿದ್ದರೂ ಕೂಡ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ನಿಮಗೆ ಯಾರಿಗೂ ಡೌಟ್ ಬರೋದಿಲ್ವಾ?
ಯಾಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಕೇಳಬೇಕು ನೀವು. ಯಾರೋ ಒಬ್ಬರು ಹೇಳಿದ ತಕ್ಷಣ ನೀವು ಕೇಳಿಸ್ಕೊಂಡು ಸುಮ್ಮನೆ ಇರಬಾರ್ದು. ಗೊತ್ತಿದ್ದರೆ ಸುಮ್ಮನೆ ಇರ್ಬೋದು, ಕರೆಕ್ಟ್ ಅಂತ ಗೊತ್ತಾದರೆ. ನಿಮಗೆ ಕರೆಕ್ಟ್ ಅಲ್ಲ ಅಂತ ಗೊತ್ತಾದರೆ ತಕ್ಷಣ ಕೇಳಬೇಕು ಯಾಕೆ ಅಂತ, ಆಯಿತಾ? ನಮ್ಮಲ್ಲಿರುತ್ತೆ ಆ ಭಾವನೆ, ನಾವು ಒಳ್ಳೆ ಜಾತಿ, ಒಳ್ಳೆ ಕುಲ, ಒಳ್ಳೆ ಮನುಷ್ಯರು, ನಾವು ಒಳ್ಳೆ ಕಾರ್ಯಗಳನ್ನ ಮಾಡಿದ್ದೀವಿ, ಒಳ್ಳೆ ಭಕ್ತಿ ಇದೆ ನಮಗೆ, ನಮ್ಮದು ಮನಸ್ಸು ತುಂಬ ಒಳ್ಳೆಯದಿದೆ, ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆಗುತ್ತಾ ಕೇಳಿದರೆ ಖಂಡಿತವಾಗ್ಲೂ ಆಗೋದಿಲ್ಲ. ದೇವ್ರ ಮುಂದೆ ಯೋಗ್ಯತೆಯಿಂದ ನಿಂತ್ಕೊಳ್ಳಿಕ್ಕಾಗುತ್ತಾ ಕೇಳಿದರೆ ಖಂಡಿತವಾಗಲೂ ದೇವ್ರ ಮುಂದೆ ನಿಲ್ಲಕ್ಕೆ ಯಾರೂ ಕೂಡ ಯೋಗ್ಯರು ಆಗೋದಿಲ್ಲ. ಯಾಕೆ ಕೇಳಿದರೆ ನಮ್ಮ ಒಳ್ಳೆತನ ದೇವರ ಮುಂದೆ ಅಸಹ್ಯವಾಗಿಯೇ ಇರುತ್ತೆ. ನಮ್ಮ ಒಳ್ಳೆತನಕ್ಕೆ ಏನೂ ಬೆಲೆ ಇಲ್ಲ ದೇವ್ರ ಮುಂದೆ. ಅದಕ್ಕೇ ಎಷ್ಟೋ ಜನ ನಾವೆಷ್ಟು ಒಳ್ಳೆ ಜೀವನ ಜೀವಿಸ್ತಾ ಇದ್ದೀವಿ, ಆದರೂ ದೇವರು ಯಾಕೆ ನಮ್ಮ ಮೇಲೆ ಕರುಣೆ ತೋರ್ತಾ ಇಲ್ಲ, ಯಾಕೆ ನಮಗೆ ದೇವರು ಪ್ರೀತಿ ಸಿಗ್ತಾ ಇಲ್ಲ ಅಂತ ಹೇಳ್ತೀವಿ. ನಮ್ಮ ಒಳ್ಳೆತನದಿಂದ ದೇವರ ಮುಂದೆ ಯೋಗ್ಯತೆಯಿಂದ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಮತ್ತು ದೇವರ ಮುಂದೆ ನಾವು ಯೋಗ್ಯರಾಗಿ ನಿಲ್ಲಬೇಕಾದ್ರೆ ಏನು ಬೇಕಾಗಾದರೆ, ನಾವು ದೇವರ ಮುಂದೆ ಯೋಗ್ಯತೆಯಿಂದ ನಿಂತ್ಕೋಬೇಕಾದ್ರೆ ಏನು ಬೇಕಾಗುತ್ತೆ? ಏನು ಬೇಕಾಗ್ಬೋದು? ವಾಟ್ ಮೇಕ್ಸ್ ಯು ವರ್ದಿ ಟು ಸ್ಟ್ಯಾಂಡ್ ಬಿಫೋರ್ ಎ ಹೋಲಿ ರೈಚಿಯಸ್ ಗಾಡ್? ಕೊಂಕಣಿಲಿ ಏನು ಹೇಳ್ತಾರೆ? ನೀತಿವಂತನಾದ ಪರಿಶುದ್ಧನಾದ ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ಯೋಗ್ಯರನ್ನಾಗಿ ಮಾಡುವುದು ಏನು? देवाच्या मुखार नीतीवान जावन पवित्रपणे जियोंक या पवित्रपणे ಯೋಗ್ಯನನ್ನಾಗಿ ಮಾಡುವುದು वय पवित्रपणे जियोंक योग्यता कोण करून दिता? कशें, ಯಾವ ರೀತಿ? ದೇವರ ವಾಕ್ಯ. ಯಾರು ಹೇಳ್ತೀರಿ? ಎಲ್ಲ ಮಾತಾಡೋಣ ಆಯಿತಾ? ಯೇಸುವಿನ ಕಾರ್ಯದಲ್ಲಿ ನಾವು ವಿಶ್ವಾಸ ಇಟ್ಟಾಗ, ಯೇಸುವಿನೊಂದಿಗೆ ಅನ್ಯೂನ್ಯತೆಯಿಂದ ಜೀವಿಸಿದಾಗ, ಯೇಸು ಯಾರೆಂದು ನಾವು ಅರಿತುಕೊಂಡ್ರೆ ನಾವು ಯೋಗ್ಯರಾಗ್ತೀವಿ. Equal with God, okay. When we have a pure heart, how can we have a pure heart? There is no such organ which creates purity in our hearts. We don't have any organ which creates pure heart in us. Holy Spirit, okay. ಇದಾರ ಈಗ ನಮ್ಮಲ್ಲಿ? ಇದಾರ? ಹೇಗೆ ಗೊತ್ತು ಇದ್ದಾರೆ ಅಂತ? ಜ್ಯೋತಿ ಸ್ಮೈಲ್ ಕೊಟ್ಟರೆ ಗೊತ್ತಾಗುತ್ತೆ ಹೋಲಿ ಸ್ಪಿರಿಟ್ ಇದ್ದಾರೆ ಅಂತ. ಯಾರೆಲ್ಲ ಸ್ಮೈಲ್ ಕೊಡ್ತಾ ಇದ್ದೀರೋ ನಿಮ್ಮಲ್ಲಿ ಯಾರಿರ್ತಾರೆ? ಹೋಲಿ ಸ್ಪಿರಿಟ್. ಸ್ಮೈಲ್ ಕೊಡದೇ ಇದ್ದರೆ ಸ್ಪಿರಿಟ್ ಇಲ್ಲ. ಏನಿದೆ? ಕಾನ್ಫಿಡೆನ್ಸ್. ಏನು ಕಾನ್ಫಿಡೆನ್ಸ್ ಇದೆ? ಓಕೆ, ವೆರಿ ಗುಡ್. ಹೊಸದಾಗಿ ಬಾಳುವುದು. ನಮ್ಮ ವಿಶ್ವಾಸ, ಬ್ಯಾಪ್ಟಿಸಮ್. ನೀವು ಹೇಳಿದ್ದು ಯಾವುದಕ್ಕೆ ಎಲ್ಲ ಓಕೆ ಅಂತಾದರೆ ಅದಕ್ಕೆ ಯಾವುದಾದ್ರು ದೇವರ ವಾಕ್ಯದೊಂದು ಆಧಾರ ಕೊಡಬೇಕೀಗ. ಇಲ್ಲ, ಇದು ತೆಗೆದುಬಿಟ್ಟು ಆ ಮೈಕ್ ಹಿಡ್ಕೊಳ್ಳ. ಇವರಿಗೆಲ್ಲ ಇಲ್ಲಿ ಗಾಳಿ ಬೇಕಲ್ಲ ಮತ್ತೆ. ದೇವರ ವಾಕ್ಯದಲ್ಲಿ ನಡೆಯುವುದು. ಓಕೆ, ಅಬೈಡ್, ಅದು 100% ಆಗಬೇಕಲ್ಲ ಈಗ.
ರೋಮನ್ಸ್ 5 ಒಂದನೇ ವಾಕ್ಯ. ವೆರಿ ಗುಡ್, ಒಳ್ಳೆ ವಾಕ್ಯ ಅಲ್ಲ? ಏನು ಪ್ರಶ್ನೆ ಕೇಳಿದ್ದೆ? ಹಾಂ, ದೇವರ ಮುಂದೆ ನೀತಿವಂತರಾಗಿ ಯೋಗ್ಯರಾಗಿ ನಿಲ್ಲಲು ಹೇಗೆ ಸಾಧ್ಯ? ಅಲ್ಲಿ ನಿಲ್ಲಲಿಕ್ಕಾಗಿಲ್ಲ ಅಂದರೆ ಮತ್ತೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಅವರ ಆಜ್ಞೆ ಪಾಲಿಸ್ಲಿಕ್ಕೆ ಆಗುತ್ತಾ ನಮಗೆ ಪೂರ್ತಿ? ಮತ್ತು ನಿಮ್ಮ ಲೆಕ್ಕಕ್ಕೆ ಬಂದರೆ ಆಜ್ಞೆ ಪೂರ್ತಿ ಪಾಲಿಸ್ಲಿಕ್ಕೆ ಆಗೋದಿಲ್ಲ, ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದೇ ಕರೆಕ್ಟ್, ಆಜ್ಞೆ ಪಾಲಿಸಲೇಬೇಕು. ಪಾಲಿಸ್ಲಿಕ್ಕೆ ಆಗುತ್ತೆ ಈಗ ಎಲ್ಲದು? ನನ್ನ ವಿಶ್ವಾಸವೇ ದೇವರ ಕೃಪೆ. ಓಕೆ ಓಕೆ, ಟ್ರೂ, ಎಸ್, ಇನಫ್, ನಥಿಂಗ್ ಮೋರ್. ಓಕೆ, ಒಂದು ಪ್ರಾರ್ಥನೆ ಮಾಡೋಣ ಆಯಿತಾ? ವಿಲ್ ಕಂಟಿನ್ಯೂ ಇನ್ ಪ್ರೇಯರ್. ಪ್ರೀತಿಮಯನಾದ ಒಳ್ಳೆಯ ದೇವರೇ, ನಿಮ್ಮ ಚಿತ್ತವಾಗಿದೆ ಯಾರೊಬ್ಬರೂ ಕೂಡ ನಾಶವಾಗಬಾರದು. ಎಲ್ಲ ಮಾನವರು ನೀವು ಕಳುಹಿಸಿಕೊಟ್ಟ ನಿಮ್ಮ ಏಕೈಕ ಪುತ್ರರು, ನಮ್ಮ ರಕ್ಷಕನೂ ಆದ ಯೇಸು ಕ್ರಿಸ್ತನಲ್ಲಿಟ್ಟ ವಿಶ್ವಾಸದ ಮುಖಾಂತರ ರಕ್ಷಣೆ ಹೊಂದಬೇಕು ಎಂಬುದೇ ನಿಮ್ಮ ಇಚ್ಛೆಯಾಗಿದೆ. ಪಿತನೇ, ಇಂದು ಸಂದೇಶವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರ ಜೀವಿತದಲ್ಲಿಯೂ ಕೂಡ ರಕ್ಷಣೆಯ ಆನಂದ ಉಂಟಾಗಲಿ. ನಿಜವಾದ ಒಂದು ರಕ್ಷಣೆಯನ್ನು ಪ್ರತಿಯೊಬ್ಬರು ಅನುಭವಿಸುವಂತೆ ಆಗಲಿ ಅಪ್ಪ. ತಪ್ಪಾದ ಅರಿವು, ತಪ್ಪಾದ ವಿಶ್ವಾಸ, ತಪ್ಪಾದ ಶುಭ ಸಂದೇಶ, ತಪ್ಪಾದ ಎಲ್ಲವೂ ಕೂಡ ನಮ್ಮಲ್ಲಿ ಲಯವಾಗಿ ಹೋಗಲಿ. ಸತ್ಯದ ಅರಿವು ನಿನ್ನ ಪವಿತ್ರಾತ್ಮನ ಮುಖಾಂತರ ಪ್ರತಿಯೊಬ್ಬರ ಹೃದಯದಲ್ಲೂ ಉಂಟಾಗಲಿ ಅಪ್ಪ. ಯೇಸುವೇ, ನೀವು ಹೇಳಿದ್ದೀರಿ, ಸತ್ಯದ ಅರಿವು ನಿಮಗೆ ಸ್ವಾತಂತ್ರ್ಯವನ್ನು ತಂದು ಕೊಡುತ್ತದೆ ಎಂಬುದಾಗಿ. ಆ ಸತ್ಯದ ಅರಿವು ನಿಮ್ಮ ಪವಿತ್ರಾತ್ಮನ ಮುಖಾಂತರ ನಮ್ಮೊಬ್ಬೊಬ್ಬರ ಹೃದಯಗಳಲ್ಲಿ ಈ ದಿನ ಸ್ವೀಕಾರವಾಗಲಿ ಅಪ್ಪ. ಅದರ ಮುಖಾಂತರ ಆ ಒಂದು ಸ್ವಾತಂತ್ರ್ಯವನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳುವಂತೆ ಆಗಲಿ. ನಮಗೆ ಬೇಕಾದ ವಚನಗಳನ್ನು, ಶುಭ ಸಂದೇಶದ ಸತ್ಯಾರ್ಥಗಳನ್ನು ನಾವು ಆಲಿಸುವಂತೆ, ಅರ್ಥ ಮಾಡಿಕೊಳ್ಳುವಂತೆ ನಮ್ಮ ಮನೋನೇತ್ರಗಳನ್ನು ತೆರೆಯಿರಿ ಸ್ವಾಮಿ. ಪ್ರತಿಯೊಬ್ಬರ ಆಂತರಿಕ ನೇತ್ರಗಳು ತೆರೆಯಲ್ಪಟ್ಟು ದೇವರ ವಾಕ್ಯದಲ್ಲಿರುವ ಬೆಳಕನ್ನು, ಜ್ಞಾನವನ್ನು ಪ್ರತಿಯೊಬ್ಬರು ಗ್ರಹಿಸಿಕೊಳ್ಳುವಂತೆ ಆಗಲಿ. ಆ ಬೆಳಕು ಒಂದು ಅನುಭವವಾಗಲಿ. ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಹಾಲೆಲೂಯಾ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ ಅಪ್ಪ. ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. Amen. No logic will make us Christians, but only the experience of the Holy Spirit in us makes us Christians. ನಮಗೆ ಲಾಜಿಕಲಿ ವಿ ಆರ್ ಕ್ರಿಶ್ಚಿಯನ್ಸ್. ಒಂದು ರೀತಿ ಆಲೋಚನೆ ಮಾಡುವಾಗ ನಮಗೆ ಸುಮಾರು ವಿಷಯಗಳು ಗೊತ್ತು. ವಿ ನೋ ಮೆನಿ ಇನ್ಫಾರ್ಮೇಷನ್ ಅಬೌಟ್ ಕ್ರೈಸ್ಟ್ ಆ್ಯಂಡ್ ಕ್ರಿಶ್ಚಿಯಾನಿಟಿ ಆ್ಯಂಡ್ ಸಾಲ್ವೇಷನ್, ಇಟರ್ನಲ್ ಲೈಫ್ ಅಲ್ವಾ? ನಿತ್ಯತೆಯ ಕುರಿತಾಗಿ, ರಕ್ಷಣೆಯ ಕುರಿತಾಗಿ, ಯೇಸು ಕ್ರಿಸ್ತನ ಕುರಿತಾಗಿ ವಿ ನೋ ಮೆನಿ ಥಿಂಗ್ಸ್. ನಮಗೆ ಅನೇಕ ವಿಷಯಗಳು ಗೊತ್ತಾಗುತ್ತೆ ಅಥವಾ ಕಲಿತೀವಿ. ವಿ ಥಿಂಕ್ ಲಾಜಿಕಲಿ, ಎಸ್ ಎಸ್, ಲೈಕ್ ದಿಸ್, ಲೈಕ್ ದಿಸ್, ಲೈಕ್ ದಿಸ್. ಸೊ ನೋ ಲಾಜಿಕ್ ವಿಲ್ ಮೇಕ್ಸ್ ಅಸ್ ಟ್ರೂ ಕ್ರಿಶ್ಚಿಯನ್ಸ್ ಆರ್ ಟ್ರೂ ಚೈಲ್ಡ್ ಆಫ್ ಗಾಡ್. ಈಗ ನಾವು ಹೇಳಿದ ಹಾಗೆ ಯೇಸು ಕ್ರಿಸ್ತರು ನನಗಾಗಿ ಶಿಲುಬೆ ಮೇಲೆ ಸತ್ತರು, ನನ್ನ ಬದಲಿಗೆ ಸಬ್ಸ್ಟಿಟ್ಯೂಟ್ ಆಗಿ ಯೇಸು ಕ್ರಿಸ್ತರು ಸತ್ತರು. ಐ ಹ್ಯಾವ್ ಟು ಬಿಲೀವ್ ದಟ್, ಸೊ ಐ ಕ್ಯಾನ್ ಬಿ ಕ್ರಿಶ್ಚಿಯನ್. ಅಥವಾ ಅದೇ ರೀತಿ ಬೇರೆ ಬೇರೆ ವಿಷಯಗಳು ನಮ್ಮ ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ವಿಷಯಗಳು ನಮ್ಮ ಒಂದು ಕ್ಯಾಲ್ಕುಲೇಷನಲ್ಲಿ ನಮ್ಮನ್ನು ಕ್ರೈಸ್ತರನ್ನಾಗಿ ಮಾಡೋದಿಲ್ಲ. ಅಥವಾ ನೋ ಎಕ್ಸ್ಟರ್ನಲ್ ರಿಚುವಲ್ಸ್ ಮೇಕ್ಸ್ ಅಸ್ ಕ್ರಿಶ್ಚಿಯನ್ಸ್. ಇಟ್ ಈಸ್ ದ ಇಂಟರ್ನಲ್ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್ ಮೇಕ್ಸ್ ಅಸ್ ಕ್ರಿಶ್ಚಿಯನ್. ಬಾಹ್ಯವಾದ ಯಾವುದೇ
ಆಚಾರ ವಿಚಾರಗಳು, ಆಚರಣೆಗಳು, ಕಾರ್ಯಗಳು ನಮ್ಮನ್ನು ಕ್ರೈಸ್ತರನ್ನಾಗಿ ಮಾಡೋದಿಲ್ಲ. ಪವಿತ್ರಾತ್ಮ ನಮ್ಮ ಒಳಗಡೆ ಮಾಡುವ ಕಾರ್ಯವಾಗಿದೆ ಅದು. ದಟ್ ಇಸ್ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್ ಇನ್ ಅ ಹಾರ್ಟ್ಸ್. ನಮ್ಮ ಹೃದಯದಲ್ಲಿ ಪವಿತ್ರಾತ್ಮ ಮಾಡುವಂತಹ ಒಂದು ಕಾರ್ಯ. ಅದರಿಂದ ಯಾವುದೇ ಲಾಜಿಕ್ ಆಗಲಿ, ರಿಚುವಲ್ಸ್ ಆಗಲಿ ನಮ್ಮನ್ನು ಕ್ರೈಸ್ತರನ್ನಾಗಿ ಮಾಡೋದಿಲ್ಲ. ನಮ್ಮಲ್ಲಿ ಆಗುವ ಪವಿತ್ರಾತ್ಮನ ಅನುಭವ ಮತ್ತು ಪವಿತ್ರಾತ್ಮನ ಒಂದು ಕ್ರಿಯೆಗಳಿದೆಯಲ್ವಾ, ದ್ಯಾಟ್ ಅಲೋನ್ ಮೇಕ್ಸ್ ಅಸ್ ಟ್ರೂ ಕ್ರಿಶ್ಚಿಯನ್ಸ್, ಟ್ರೂ ಚಿಲ್ಡ್ರನ್ ಆಫ್ ಗಾಡ್. ನಮ್ಮನ್ನು ನಿಜವಾಗ್ಲೂ ಕ್ರೈಸ್ತರನ್ನಾಗಿ ಮಾಡುವಂಥದ್ದು, ದೇವರ ಮಕ್ಕಳನ್ನಾಗಿ ಮಾಡುವಂಥದ್ದು ನಮ್ಮೊಳಗಡೆ ಇರುವ ಪವಿತ್ರಾತ್ಮ ಅವರು ಕೊಡುವ ಅನುಭವ, ದೇವರ ಆತ್ಮನು ಕೊಡುವಂಥ ಅನುಭವ, ಎಕ್ಸ್ಪೀರಿಯನ್ಸ್ ಆಫ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನೊಂದು ಅನುಭವ. ಈಗ ನಮಗೆಲ್ರಿಗೂ ವಿ ನೋ ಅಬೌಟ್ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ಬಗ್ಗೆ ನಮಗೆ ಗೊತ್ತು. ವಿ ನೋ ಹೌ ಟು ರಿಸೀವ್ ದ ಹೋಲಿ ಸ್ಪಿರಿಟ್ ಅಲ್ವಾ. ನಮಗೆ ಪವಿತ್ರಾತ್ಮನ ಬಗ್ಗೆ ಗೊತ್ತು, ಪವಿತ್ರಾತ್ಮನನ್ನು ಹೇಗೆ ನಾವು ಪಡ್ಕೋಬೇಕು ಅಂತ ಗೊತ್ತು. ಜಸ್ಟ್ ಬಿಕಾಸ್ ವಿ ನೋ ಹೌ ಟು ರಿಸೀವ್ ದ ಹೋಲಿ ಸ್ಪಿರಿಟ್ ಡಸಂಟ್ ಮೀನ್ ದಟ್ ವಿ ಹ್ಯಾವ್ ರಿಸೀವ್ಡ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಹೇಗೆ ಪಡ್ಕೋಬೇಕು ಅಂತ ನಮಗೆ ಗೊತ್ತಿರೋದ್ರಿಂದ ಪವಿತ್ರಾತ್ಮ ನಮ್ಮಲ್ಲಿದ್ದಾರೆ ಅಂತ ಅಲ್ಲ. ಗೊತ್ತಿರೋದ್ರಿಂದ ಪವಿತ್ರಾತ್ಮನ ಪಡ್ಕೊಳ್ಳಿಕ್ಕಾಗೋದಿಲ್ಲ. ಈಗ ನಮಗೆ ಐ ನೋ ದ ವೇ ಟು ಗೋ ಫ್ರಮ್ ಹಿಯರ್ ಟು ದೇರ್, ಇಲ್ಲಿಂದ ಅಲ್ಲಿಗೆ ಹೋಗಲಿಕ್ಕೆ, ನನಗೆ ಮಾರ್ಕೆಟಿಗೆ ಹೋಗಲಿಕ್ಕೆ ನನಗೆ ದಾರಿ ಗೊತ್ತಿದೆ. ದಾರಿ ಗೊತ್ತಿದೆ ಅಂತ ಹೇಳಿಬಿಟ್ಟು ನಾನೀಗ ಮಾರ್ಕೆಟ್ ತಲುಪಿದ್ದೀನಿ ಅಂತ ಹೇಳಲಿಕ್ಕಾಗೋದಿಲ್ಲ. ಸಿ, ಐ ಮಸ್ಟ್ ವಾಕ್ ಥ್ರೂ ದಟ್ ವೇ. ಇಫ್ ಐ ವಾಕ್ ಥ್ರೂ ದಟ್ ವೇ ದೆನ್ ಓನ್ಲಿ ಐ ಕ್ಯಾನ್ ರೀಚ್ ದೇರ್. ನನ್ನ ದಾರಿಯಲ್ಲಿ ನಡ್ಕೊಂಡು ಹೋಗಿದ್ರೆ ಮಾತ್ರ ನಾನಲ್ಲಿ ತಲುಪಲಿಕ್ಕಾಗ್ತದೆ. ಮಾರ್ಕೆಟಲ್ಲಿ ಏನಿದೆಯೋ ಅದೆಲ್ಲ ನನಗೆ ಪರ್ಚೇಸ್ ಮಾಡಲಿಕ್ಕಾಗುತ್ತೆ. ದಾರಿ ಗೊತ್ತಿದೆ, ದಾರಿ ಎಲ್ರಿಗೂ ಗೊತ್ತಿದೆ. ನಮ್ಗೆ ಎಷ್ಟೋ ಬಾರಿ ನಾವು ಹೇಳ್ತೀವಲ್ಲ, ಜೀಸಸ್ ಈಸ್ ದ ಓನ್ಲಿ ವೇ ಟು ದ ಫಾದರ್, ಟು ಹೆವನ್. ಯೇಸು ಮಾತ್ರನೇ ಸ್ವರ್ಗರಾಜ್ಯಕ್ಕಿರುವ ಏಕೈಕ ದಾರಿ, ತಂದೆಯ ಬಳಿಗಿರುವ ಏಕೈಕ ದಾರಿ. ವಿ ಆಲ್ ನೋ, ಇವನ್ ಡೆವಿಲ್ ನೋಸ್ ದ್ಯಾಟ್. ಸೈತಾನನಿಗೂ ಕೂಡ ಅದು ಗೊತ್ತಿದೆ, ನಮಗೂ ಗೊತ್ತಿದೆ. ನಾವು ಪ್ರೀಚ್ ಮಾಡ್ತೀವಿ, ಬೈಬಲಲ್ಲಿ ಓದಿದ್ದೀವಿ, ವಿ ನೋ. ಆದರೆ ನಾವು ಆ ದಾರಿಯಲ್ಲಿದ್ದೀವ? ಆಮ್ ಐ ಟ್ರೂಲಿ ಇನ್ ದ್ಯಾಟ್ ವೇ? ನಾನು ಆ ದಾರಿಯಲ್ಲಿ ಇದ್ದೀನ? ಅದು ಪ್ರಶ್ನೆ. ಅದರಿಂದ ಕ್ರೈಸ್ತ ಜೀವನ ಅನ್ನೋದು, ಕ್ರಿಶ್ಚಿಯನ್ ಲೈಫ್ ಈಸ್ ನಾಟ್ ಎ ಲಾಜಿಕ್, ಒಂದು ಲಾಜಿಕ್ ಅಲ್ಲ. ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಒಂದು ಅನುಭವದಿಂದ ಕೂಡಿದ ಜೀವನವಾಗಿದೆ ನಿಜವಾದ ಕ್ರೈಸ್ತ ಜೀವನ. ಆ ಜೀವನ ನಾವೆಲ್ಲರೂ ಜೀವಿಸ್ತಾ ಇದ್ದರೆ ನಿಜವಾಗಲೂ ಭಾಗ್ಯವಂತರು. ಆ ಜೀವನ ಜೀವಿಸದೆ ನಾವು ಜಸ್ಟ್ ಕ್ರಿಶ್ಚಿಯನ್ಸ್ ಅಂತ ಇರೋದಾದರೆ ವಿ ಆರ್ ಗುಡ್ ಫಾರ್ ನಥಿಂಗ್. ನಾವು ಅದು ಪ್ರಯೋಜನ ಏನಿದೆ? ಏನೂ ಪ್ರಯೋಜನ ಇಲ್ಲ, ಏನೇನೂ ಪ್ರಯೋಜನ ಇಲ್ಲ. ಈ ಪ್ರಪಂಚದಲ್ಲಿ 2 ಅಥವಾ 3 ಟೈಪ್ ಪೀಪಲ್ ಇದ್ದಾರೆ. ಬೈಬಲ್ ಪ್ರಕಾರ ನೋಡುವಾಗ, ಅಕಾರ್ಡಿಂಗ್ ಟು ಬೈಬಲ್, ದೇರ್ ಆರ್ 2 or 3 ಟೈಪ್ಸ್ ಆಫ್ ಪೀಪಲ್ ಅವ್ರ ಕ್ಯಾಟಗರಿ ಮಾಡ್ಬೋದು ನಾವು ಡಿವಿಷನ್ ಮಾಡೋದಾದರೆ. ಒಂದು, ಬೈ ಡಿಫಾಲ್ಟ್ ಆಲ್ ಆರ್ ಸಿನ್ನರ್ಸ್. ಬೈಬಲ್ ಹೇಳುತ್ತೆ ಎಲ್ಲರೂ ಪಾಪಿಗಳೇ, ಎಲ್ಲರೂ ಕೂಡ ಪಾಪಿಗಳು. ಒಂದು ಪಾಪಿಗಳ ಗುಂಪು. ಪಾಪಿಗಳು ಅಂದರೆ ಕೆಟ್ಟ ಕಾರ್ಯಗಳನ್ನ ಮಾಡ್ತಾ ಇರೋರು ಆ ಥರ ಅಲ್ಲ. ಬೈ ಬರ್ತ್ ವಿ ಆರ್ ಸಿನ್ನರ್ಸ್. ಹುಟ್ಟಿನಿಂದನೇ ಪಾಪಿಗಳು, ಪಾಪಿಗಳದೊಂದು ಗುಂಪು. ಬೈಬಲ್ ಪ್ರಕಾರ ಆಲ್ ಆರ್ ಸಿನ್ನರ್ಸ್. ಯಾಕೆ ನಾವು ಪಾಪಿಗಳು? ಹೌ ವಿ ಆರ್ ಸಿನ್ನರ್ ಆರ್ ವೈ ವಿ ಆರ್ ಸಿನ್ನರ್ಸ್? ಬಿಕಾಸ್ ವಿ ಲಾಸ್ಟ್ ಗಾಡ್ಸ್ ಇಮೇಜ್, ಗಾಡ್ಸ್ ಗ್ಲೋರಿ ಇನ್ ಅಸ್. ಹೇಗೆ ನಾವು ಪಾಪಿಗಳಾದ್ವಿ ಕೇಳಿದರೆ, ದೇವರ ಆ ಒಂದು ತೇಜಸ್ಸು, ಆ ಬೆಳಕು, ದ ಟ್ರೂ ಲೈಟ್ ವಿಚ್ ಎನ್ಲೈಟನ್ಸ್, ಅದಿಲ್ಲದೆ ಎಲ್ಲರೂ ಪಾಪಿಗಳಾಗಿದ್ದು. ದೇವರ ತೇಜಸ್ಸು, ಗಾಡ್ಸ್ ಗ್ಲೋರಿ ಇಲ್ಲದೆ ಪಾಪಿಗಳಾದ್ವಿ. ಬೈಬಲ್ ನಮಗೆ ಅದನ್ನು ಕ್ಲಿಯರ್ ಮಾಡುತ್ತೆ. ನಿಮಗೆ ರೆಫರೆನ್ಸಿಗೆ ಬೇಕಾದರೆ ವಾಕ್ಯ ಬೈಬಲ್ ತಂದಿರೋದ್ರಿಂದ ನಾವು ಓದೋಣ. ಆನ್ಲೈನಲ್ಲಿದ್ದವರಿಗೂ ಕೂಡ ಯೂಸ್ ಆಗುತ್ತೆ. ರೋಮನ್ಸ್ 3:23, ರೋಮನ್ರಿಗೆ ಬರೆದ ಪತ್ರಿಕೆ ಅಧ್ಯಾಯ 3 ವಾಕ್ಯ 23. ಮಾನವರೆಲ್ಲರೂ ಕೂಡ ಪಾಪಿಗಳೇ, ಎಲ್ಲರೂ ಕೂಡ ದೇವದತ್ತ ಮಹಿಮೆಯನ್ನು ಕಳೆದುಕೊಂಡವರೇ. ಇಲ್ಲಿ ಒಳ್ಳೆಯವರು ಕೆಟ್ಟವರು ಅಂತ ಯಾರು ಬರೋದಿಲ್ಲ ಲೆಕ್ಕಕ್ಕೆ. ಆಲ್ ಆರ್ ಸಿನ್ನರ್ಸ್.
All are sinners means all are sinners. No one is excluded. All are included. All means all. ಕೊಂಕಣಿಯಲ್ಲಿ कित्याक सक्कडी पाताका धरलेले सक्कडी. सक्कडी हा, एल्लो. सक्कडी. आणि देवाचे महिमेंत हा. वांटेली जाऊनचे भाग वगडायलेले तसले ಏನು ಕಳ್ಕೊಂಡ್ರು? ದೇವರ ಮಹಿಮೆ ಏನು ಕಳ್ಕೊಂಡ್ರು? ದೇವರ ಮಹಿಮೆ. ಹಾಗಾದರೆ ಯಾರು ಒಳಗಡೆ ದೇವರ ಮಹಿಮೆ ಇಲ್ವೋ ಅವರೆಲ್ಲರೂ ಯಾರು? ಪಾಪಿಗಳು. ಓಕೆ, ನಿಮಗೆ ಗೊತ್ತಿರಬೇಕು. ಈಗ ನೀವು ಕೆಲವರು ಒಳ್ಳೆಯವರು ಇರ್ಬೋದು, ಇಲ್ಲಿ ತುಂಬ ಒಳ್ಳೆಯವರು ಇರ್ಬೋದು. ತುಂಬ ಒಳ್ಳೆಯವರಾದ ನಿಮಗೆ ಗೊತ್ತಿರಬೇಕು ನೀವು ಪಾಪಿ ಅಂತ ಬೈಬಲ್ ಹೇಗೆ ಹೇಳುತ್ತೆ ಅಂತ. ತುಂಬ ಒಳ್ಳೆಯವರು ಯಾರಿದ್ದೀರಾ ಇಲ್ಲಿ? ತುಂಬ ಒಳ್ಳೆಯವರು. ಓಕೆ, ಸೊ ನಮಗೆ ಗೊತ್ತಿರಬೇಕು ಎಲ್ಲರಿಗೂ ಕೂಡ ತುಂಬ ಒಳ್ಳೆಯವರು ಅಂತ ಈ ಪ್ರಪಂಚದಲ್ಲಿ ಒಬ್ಬರೂ ಇಲ್ಲ. ದೇವರೊಬ್ಬರನ್ನ ಬಿಟ್ಟರೆ ಬೇರೆ ಯಾರು ಒಳ್ಳೆಯವರು ಅನ್ನೋದು ಇಲ್ಲವೇ ಇಲ್ಲ. ಬೈಬಲ್ ಪ್ರಕಾರ ಮಾನವರೆಲ್ಲರೂ ಕೂಡ ಪಾಪಿಗಳೇ. ಎಲ್ಲರೂ ಪಾಪಿ ಅಂದರೆ ನಾನು ನೀವು ಎಲ್ಲರೂ ಕೂಡ ಪಾಪಿಗಳೇ. ಹೇಗೆ ಪಾಪಿ ಆದ್ವಿ ಕೇಳಿದರೆ, ದೇವದತ್ತ ಮಹಿಮೆಯನ್ನು, ದಟ್ ಗಾಡ್ಸ್ ಗ್ಲೋರಿ, ವಿ ಲಾಸ್ಟ್ ಇಟ್. ನಾವು ಆ ದೇವರ ತೇಜಸ್ಸನ್ನು, ಆ ಬೆಳಕನ್ನು ನಾವು ಕಳ್ಕೊಂಡು ಪಾಪಿಗಳಾದ್ವಿ. ಈ ಬೆಳಕಿಲ್ದಿದ್ದವನೇ ಪಾಪಿ. ಪಾಪಿಲಿ ಏನಿರುತ್ತೆ ಕೇಳಿದರೆ ಓನ್ಲಿ ಡಾರ್ಕ್ನೆಸ್ ಇನ್ಸೈಡ್. ಪಾಪಿ ಒಳಗಡೆ ಏನಿರುತ್ತೆ? ಕತ್ಲೆ ಇರುತ್ತೆ, ಕತ್ಲೆ. ಹೇಗೆ ಕಳ್ಕೊಂಡೆ ನಾನು? ಎಲ್ಲಿ ಕಳ್ಕೊಂಡೆ ನಾನು? ಹೌ ಐ ಲಾಸ್ಟ್ ದಟ್ ಗ್ಲೋರಿ? ಹೇಗೆ ನನಗೆ ನಷ್ಟ ಆಗೋಯ್ತು ಆ ಮಹಿಮೆ? ಡಿಸೊಬೀಡಿಯನ್ಸ್ ಆಫ್ ಆಡಮ್. ಓಕೆ, ಹೇಗೆ ಕಳ್ಕೊಂಡ್ವಿ ಕೇಳಿದರೆ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಬೈಬಲ್ ಹೇಳುತ್ತೆ ರೋಮನ್ಸ್ 5:12 ಒಬ್ಬ ಮನುಷ್ಯನ ಅಪರಾಧದಿಂದ. ಓದೋಣ, ರೋಮನ್ಸ್ 5:12. ಒಬ್ಬ ಮನುಷ್ಯನಿಂದಲೇ ಪಾಪ, ಪಾಪದಿಂದ ಮರಣ, ಪಾಪದಿಂದ ಮರಣ ಈ ಲೋಕವನ್ನು ಪ್ರವೇಶಿಸಿದವು, ಈ ಲೋಕವನ್ನು ಪ್ರವೇಶಿಸಿತು. ಇದು ಚೆನ್ನಾಗಿ ಗೊತ್ತಿರ್ಬೇಕು ನಮಗೆ. ಹೇಗೆ ಪಾಪ ನನ್ನ ಒಳಗಡೆ ಬಂತು? ಹೌ ಸಿನ್ ಎಂಟರ್ಡ್ ಇನ್ ಟು ಮೈ ಹಾರ್ಟ್, ಮೈ ಲೈಫ್. ನನ್ನ ಜೀವನಕ್ಕೆ ಪಾಪ ಹೇಗೆ ಬಂತು? ಎಲ್ಲಿಂದ ಬಂತು ಪಾಪ? ಹೌ ಐ ಬಿಕೇಮ್ ಎ ಸಿನ್ನರ್. ನಾನು ಹೇಗೆ ಪಾಪಿ ಆದೆ? ಒಂದು ಪ್ರಶ್ನೆ ಬರುತ್ತೆ. ನಾನು ಏನು ಪಾಪ ಮಾಡಲಿಲ್ವಲ್ಲ, ನಾನೇನು ಪಾಪ ಮಾಡಿಲ್ಲ ಅಂತಲೇ ಇಟ್ಕೊಳ್ಳೋಣ. ನಮ್ಮ ಅಪ್ಪ ಅಮ್ಮ ಏನು ಪಾಪ ಮಾಡಲಿಲ್ಲ ಅಂತಲೇ ಇಟ್ಕೊಳ್ಳೋಣ. ನಮ್ಮ ಅಜ್ಜ ಅಜ್ಜಿ ಏನು ಪಾಪ ಮಾಡಿಲ್ಲ ಅಂತ ಇಟ್ಕೊಳ್ಳೋಣ. 3-4 ಜನರೇಷನ್ ನೋ ಸಿನ್. ಆದರೆ ಬೈಬಲ್ ಹೇಳುತ್ತೆ ಆಲ್ ಆರ್ ಸಿನ್ನರ್ಸ್. ಎಲ್ಲರೂ ಪಾಪಿಗಳೇ, ಎಲ್ಲರೂ ಕೂಡ ಪಾಪಿಗಳೇ. ನಾನು ಹೇಳ್ತಾ ಬಂದಿದ್ದೇನು ಅಂದರೆ, ವೈ ಗಾಸ್ಪಲ್ ಈಸ್ ಇಂಪಾರ್ಟೆಂಟ್. ಶುಭ ಸಂದೇಶ ಯಾಕೆ ನಮಗೆ ತುಂಬ ಇಂಪಾರ್ಟೆಂಟ್ ಅಂತ ವಿಷಯ. ಈ ಶುಭ ಸಂದೇಶನ ನಮಗೆ ತಿಳಿಸ್ಕೊಡೋದು ನಾವು ಪಾಪಿ ಅಂತ. ಶುಭ ಸಂದೇಶ ನಮಗೆ ಏನು ತಿಳಿಸ್ಕೊಡುತ್ತೆ? ನಾವು ಪಾಪಿ ಅಂತ ತಿಳಿಸ್ಕೊಡುತ್ತೆ ಗಾಸ್ಪಲ್. ಇನ್ಫ್ಯಾಕ್ಟ್ ಯೇಸು ಕ್ರಿಸ್ತರು ಬಂದಿದ್ದು ಕೂಡ ಯಾರನ್ನ ಹುಡ್ಕೊಂಡು ಗೊತ್ತಾ? ಪಾಪಿಗಳನ್ನ ಹುಡ್ಕೊಂಡೆ ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದಿದ್ದು. ಲೂಕನ ಶುಭ ಸಂದೇಶ 19ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಲ್ಲಿ ಅನ್ಸುತ್ತೆ ನಾವು ಓದ್ತೀವಿ, ಐ ಹ್ಯಾವ್ ಕಮ್ ಟು ಸೀಕ್ ಆ್ಯಂಡ್ ಸೇವ್ ದ ಲಾಸ್ಟ್ ಆರ್ ದ ಸಿನ್ನರ್. ನಾನು ಬಂದಿದ್ದು, ದ ಸನ್ ಆಫ್ ಮ್ಯಾನ್ ಆರ್ ದ ಸನ್ ಆಫ್ ಗಾಡ್ ಕೇಮ್ ಟು ಸೀಕ್ ಆ್ಯಂಡ್ ಸೇವ್ ದ ಲಾಸ್ಟ್. ದೇವರ ಪುತ್ರ ಬಂದಿದ್ದು ಯಾತಕ್ಕೋಸ್ಕರ? ಯೇಸು ಕ್ರಿಸ್ತರು ಬಂದಿದ್ದು ಪಾಪಿಗಳನ್ನು ಹುಡುಕಿ ರಕ್ಷಣೆ ಮಾಡಲಿಕ್ಕೋಸ್ಕರ. ಇದೆಯಾ? ಹೌದಣ್ಣ. निजाकी मुनशापूत सांडून गेल्ले सोदूंकू आणि बाचाव करूंक म्हूण आयला. ದೇವರ ಪುತ್ರ ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದಿದ್ದು ಯಾಕೆ ಕೇಳಿದರೆ, ಯಾರನ್ನ ಹುಡ್ಕೊಂಡು ಅಂದರೆ ರೋಗಿಗಳನ್ನ ಹುಡ್ಕೊಂಡಲ್ಲ. ಹಿ ಡಿಡ್ ನಾಟ್ ಕಮ್ ಇನ್ ಸರ್ಚ್ ಆಫ್ ಸಿಕ್ ಪೀಪಲ್ ಆರ್ ಪುವರ್ ಪೀಪಲ್. ಹಿ ಕೇಮ್ ಇನ್ ಸರ್ಚ್ ಆಫ್ ಸಿನ್ನರ್. ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದಿದ್ದು ರೋಗಿಗಳನ್ನ ಹುಡ್ಕೊಂಡು ಬಂದಿಲ್ಲ. ರೋಗಿಗಳು ಅಂದರೆ ಶರೀರದಲ್ಲಿ ರೋಗ ಇರುವವರು ಎಷ್ಟೋ ಜನ ಈ ಪ್ರಪಂಚದಲ್ಲಿ ಇದ್ದಾರಲ್ಲ, ಅವ್ರನ್ನ ಹುಡ್ಕೊಂಡಲ್ಲ ಯೇಸು ಕ್ರಿಸ್ತರು ಬಂದಿದ್ದು. ಯೇಸು ರೋಗಿಗಳನ್ನ ಗುಣಪಡಿಸಿದ್ದಾರೆ. ಯಾಕೆ ಗುಣಪಡಿಸಿದರು?
ಯೇಸು ರೋಗಿಗಳನ್ನ ಗುಣಪಡಿಸಿದ್ರಾ? ಯಾಕೆ? ವೆರಿ ಗುಡ್. ಓಕೆ, ದೇವರ ಮಹಿಮೆಯನ್ನು ಬೆಳಗಿಸ್ಲಿಕ್ಕೆ ಒಂದು. ಎರಡನೇದಾಗಿ ಮುಖ್ಯವಾಗಿ ಇನ್ ಆರ್ಡರ್ ಟು ಫುಲ್ಫಿಲ್ ದ ಪ್ರಾಫೆಸಿ, ದೇವರು ಪ್ರವಾದಿಗಳ ಮುಖಾಂತರ ಯೇಸುವಿನ ಬಗ್ಗೆ ಏನೆಲ್ಲ ಪ್ರವಾದನೆ ಮಾಡಿದಾರೋ ಅದು ಫುಲ್ಫಿಲ್ ಆಗಲಿಕ್ಕೆ, ಮತ್ತು ಯೇಸುವೇ ವಾಗ್ದಾನ ಮಾಡಿದಂತಹ ಮೆಸ್ಸಿಯ ಎಂದು ಜನ ನಂಬಲಿಕ್ಕೋಸ್ಕರ ಯೇಸು ಕ್ರಿಸ್ತರು ರೋಗಿಗಳನ್ನ ಗುಣಪಡಿಸಿದರು, ದುಷ್ಟಶಕ್ತಿಗಳನ್ನು ಓಡಿಸಿದರು, ಅದ್ಭುತ ಕಾರ್ಯಗಳನ್ನು ಮಾಡಿದರು, ಸೂಚಕ ಕಾರ್ಯಗಳನ್ನ ಮಾಡಿದರು, ಸತ್ತವ್ರನ್ನೆಲ್ಲ ಎಬ್ಸಿದ್ರು. ಈ ಕಾರ್ಯಗಳನ್ನ ದೇವರು ಮಾಡಿದ್ದು, ಯೇಸು ಈ ಭೂಮಿಗೆ ಬಂದು ಮಾಡಿದ್ದು ಯಾಕೆ ಕೇಳಿದರೆ, ಸೋ ದ್ಯಾಟ್ ವಿ ಕ್ಯಾನ್ ಬಿಲೀವ್ ದ್ಯಾಟ್ ಹೀ ಇಸ್ ದ ಮೆಸ್ಸಾಯ, ಹೀ ಇಸ್ ದ ಸನ್ ಆಫ್ ಗಾಡ್. ಅದಲ್ಲದೆ ರೋಗಿಗಳ ಮೇಲೆ ಏನೋ ಸ್ಪೆಷಲ್ ಕರುಣೆ ಬಂದು ರೋಗಿಗಳನ್ನ ಗುಣಪಡಿಸಿದ್ದಲ್ಲ. ಒಂದು ವೇಳೆ ರೋಗಿಗಳ ಮೇಲೆ ಕರುಣೆ ಬಂದು ಗುಣಪಡಿಸಿದ್ದಾದರೆ ಬೆತ್ಸೈದ ಕೊಳದ ಬಳಿಗೆ ಹೋಗಿ ಅಲ್ಲಿ ತುಂಬ ರೋಗಿಗಳಿದ್ರು, ಒಬ್ಬನ ಮೇಲೆ ಮಾತ್ರ ಯಾಕೆ ಗುಣ ಮಾಡಿದರು? ಯೇಸು ಸ್ವಾಮಿ ಜೀವಂತವಾಗಿದ್ದಾಗ 2-3 ಜನ ಮಾತ್ರ ಯೇಸು ಎಬ್ಸಿದ್ದು ಬೈಬಲಲ್ಲಿ ರೆಕಾರ್ಡ್ ಆಗಿದೆ. ಯಾಕೆ ಬೇರೆ ಯಾರನ್ನೂ ಎಬ್ಸಿಲ್ಲ ಯೇಸು? ಮಾರ್ಕನ ಶುಭ ಸಂದೇಶದಲ್ಲಿ ನಾವು ಓದ್ತೀವಿ, ಕೆಲವು ರೋಗಿಗಳ ಮೇಲೆ ಕೈ ಇಟ್ಟು ಗುಣಪಡಿಸಿದ್ರು, ಬಾಕಿ ರೋಗಿಗಳನ್ನ ಬಿಟ್ಬಿಟ್ರು. ಯಾಕೆ ಕೈಗಿಟ್ಟು ಗುಣಪಡಿಸಿಲ್ಲ? ಯೇಸು ಕ್ರಿಸ್ತರು ಅನೇಕ ಸೂಚಕ ಕಾರ್ಯಗಳನ್ನ ಮಾಡಿದ್ರು, ಯಾಕೆ ಎಲ್ಲ ಕಡೆಗೂ ಮಾಡಲಿಲ್ಲ? ಕಾನಾ ಊರಿನ ಆ ಒಂದು ಮದುವೆ ಮನೆಯಲ್ಲಿ ಮಾತ್ರ ಕೊರತೆ ಇತ್ತ, ಬೇರೆ ಯಾವ ಮನೆಯಲ್ಲೂ ಕೊರತೆ ಇರಲಿಲ್ವಾ? ನಿಮ್ಮ ಮನೇಲಿ ಯಾವ ಮನೆಯಲ್ಲೂ ಕೊರತೆ ಇಲ್ವಾ? ನೀವು ಎಷ್ಟೋ ವರ್ಷಗಳಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀರಲ್ವ ಕಾನಾ ಊರಿನ ಕತೆ ಹೇಳ್ಕೊಂಡು, ಕಾನಾ ಊರಿನಲ್ಲಿ ಕೊರತೆ ನೀಗಿಸಿದೆ ಯೇಸುವೆ, ನಮ್ಮ ಮನೆಯಲ್ಲೂ ಕೊರತೆ ನೀಗಿಸಿರಿ. ಕಾನಾ ಊರಿನ ಮದುವೆಯಲ್ಲಿ ಅದ್ಭುತ ಮಾಡಿದೆ ಯೇಸುವೆ, ನಮ್ಮ ಮನೆಯಲ್ಲೂ ಅದ್ಭುತ ಮಾಡಿ ಅಂತ. ಇನ್ನೂ ಆಗಿಲ್ವಲ್ಲ? ಯಾಕೆ? ಕಾನಾ ಊರಿನವ್ರಿಗೆ ಫೈತ್ ಇತ್ತ ತುಂಬ? ಅವ್ರು ಯಹೂದ್ಯರೇ ಅಲ್ಲ, ಅವ್ರಿಗೆ ವಿಶ್ವಾಸನೇ ಇರಲಿಲ್ಲ. ಯಾಕಿರ್ಬೋದು? ಅಷ್ಟೇ, ಯೇಸು ದೇವರ ಪುತ್ರ. ವಾಕ್ಯ ಇದೆ, ಬೇಕಾದ್ರೆ ನೋಡಿ, ಜಾನ್ ಚಾಪ್ಟರ್ 21:31 ಅನ್ಸುತ್ತೆ, ಜಾನ್ 20:31. ಯೋವಾನನು ಬರೆದ ಶುಭ ಸಂದೇಶ ಅಧ್ಯಾಯ 20:31. ಇಲ್ಲಿ ಬರೆದಿರುವುದರ ಉದ್ದೇಶ ಇಷ್ಟೇ, ಏಸು ದೇವರ ಪುತ್ರ ಹಾಗೂ ಲೋಕೋದ್ಧಾರಕ ಎಂದು ನೀವು ವಿಶ್ವಾಸಿಸಬೇಕು. ಏಸು ತಮ್ಮ ಶಿಷ್ಯರ ಕಣ್ಮುಂದೆ ಮಾಡಿದ ಸೂಚಕ ಕಾರ್ಯಗಳು ಇನ್ನೂ ಎಷ್ಟೋ ಇವೆ. ಸರಿಯಾಗಿ ಕೇಳಿಸ್ಕೊಂಡು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಆಯ್ತಾ? ಯೇಸು ತಮ್ಮ ಶಿಷ್ಯರ ಕಣ್ಮುಂದೆ ಮಾಡಿದ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಇನ್ನೂ ಎಷ್ಟೋ ಇವೆ. ಇನ್ನೂ ಎಷ್ಟೋ ಇವೆ. ಇಷ್ಟಲ್ಲ, ಬೈಬಲಲ್ಲಿ ಬರ್ದಿರೋದು ಅಷ್ಟೇ ಅಲ್ಲ, ಇನ್ನೂ ಎಷ್ಟೋ ಇದೆ. ಅವನ್ನು ಈ ಪುಸ್ತಕದಲ್ಲಿ ಬರೆದಿಲ್ಲ. ಇಲ್ಲಿ ಬರ್ದಿಲ್ಲ, ಅದು ಅಷ್ಟೇನೆ ಮಾಡಿದ್ದಾರೆ ಯೇಸು. ಇಲ್ಲಿ ಬರೆದಿರುವುದರ ಉದ್ದೇಶ ಇಷ್ಟೇ, ಇಲ್ಲಿ ಬರೆದಿರುವುದರ ಉದ್ದೇಶ ಇಷ್ಟೇ, ಏಸು ದೇವರ ಪುತ್ರ ಹಾಗೂ ಲೋಕೋದ್ಧಾರಕ ಎಂದು ನೀವು ವಿಶ್ವಾಸಿಸಬೇಕು. ಯೇಸು ದೇವರ ಪುತ್ರ ಹಾಗೂ ಲೋಕೋದ್ಧಾರಕ ಎಂದು ನೀವು ವಿಶ್ವಾಸಿಸಬೇಕು. ವಿಶ್ವಾಸಿಸಿ ಅವರ ಹೆಸರಿನಲ್ಲಿ ಸಜೀವವನ್ನು ಪಡೆಯಬೇಕು. ವಿಶ್ವಾಸಿಸಿ ಅವರ ಹೆಸರಿನಲ್ಲಿ ನಿತ್ಯ ಜೀವ ಪಡೆಯಬೇಕು. ಸಜೀವ, ಲೈಫ್ ಎವರ್ ಲಾಸ್ಟಿಂಗ್, ನಿತ್ಯ ಜೀವ, ಅದನ್ನು ನೀವು ಪಡೆಯಬೇಕು. ಅದೇ ಉದ್ದೇಶ, ಬೇರೆ ಯಾವುದು ಉದ್ದೇಶ ಅಲ್ಲ. ಕೊಂಕಣಿಯಲ್ಲಿ ಓದಬೇಕಾ? ಓದೋಣ. जेजून केल्ली आनी शिसांनी देखिल्ली असरी आणखी जायतीं आसात, तीं ह्या पुस्तकांत बरोवनात. पूण हांगा बरयल्ल्या असऱ्यांचो शेवट हो, जेजूसू क्रिस्त देवाचो पूत म्हूण तुमी सतमणी जाय, अशें सत म्हणून ताच्या नांवान तुमी सासणीक जिवी जोडी जाय. ದಟ್ ಈಸ್ ಅಲ್ಟಿಮೇಟ್ ರೀಸನ್, ಬೇರೆ ಏನೂ ಅಲ್ಲ. ಆದರೆ ಇವತ್ತು ನಾವು ಅದ ಕಡೆ ಫೋಕಸ್ಡ್ ಅಲ್ಲ. ನಮ್ಮ ಫೋಕಸ್ ಪೂರ್ತಿ ಜೀಸಸ್ ಅಂದರೆ ಅದ್ಭುತ ಆಗಲೇಬೇಕು, ಜೀಸಸ್ ಅಂದರೆ ರೋಗ ಸೌಖ್ಯ ಕೊಡಲೇಬೇಕು, ಜೀಸಸ್ ಅಂದೊಂದು ಪವಾಡ ಆದ್ರೇ. ಆದರೆ ಯೇಸು ಪವಾಡ ಮಾಡಲಿಕ್ಕಾಗಿ ಬಂದ ದೇವರಲ್ಲ, ನೆನ್ಪಿಟ್ಕೊಳ್ಳಿ. ಯೇಸು ಕ್ರಿಸ್ತರು ಈ ಭೂಮಿಗೆ ಮನುಷ್ಯನಾಗಿ ಬಂದಿದ್ದು, ದೇವರು ಮನುಷ್ಯನಾಗಿ ಬಂದಿದ್ದು ಪವಾಡ ಮಾಡಲಿಕ್ಕಲ್ಲ, ಅದ್ಭುತಗಳನ್ನ ಮಾಡಲಿಕ್ಕಾಗಿ ಅಲ್ಲ, ರೋಗಿಗಳನ್ನ ಗುಣಪಡಿಸ್ಲಿಕ್ಕಾಗಿ ಬಂದಿದ್ದಲ್ಲ, ಅಥವಾ ಸತ್ತವ್ರನ್ನ 4 ಜನನ ಎಬ್ಬಿಸಿ ಕಳಿಸ್ಲಿಕ್ಕೋಸ್ಕರ ಬಂದವರಲ್ಲ, ಒಂದಿಷ್ಟು ದುಷ್ಟಶಕ್ತಿಗಳನ್ನು ಬಿಡುಗಡೆ ಮಾಡಲಿಕ್ಕೋಸ್ಕರ ಬಂದವರಲ್ಲ. ಯೇಸು ಕ್ರಿಸ್ತರು ಬಂದಿದ್ದು ಪಾಪಿಗಳನ್ನು ಹುಡುಕಿಕೊಂಡು
ಪಾಪಿಗಳಿಗೆ ರಕ್ಷಣೆಯನ್ನು ಕೊಡಲಿಕ್ಕಾಗಿ ಬಂದವರು, ನಿತ್ಯ ಜೀವವನ್ನು ಕೊಡಲಿಕ್ಕಾಗಿ ಬಂದವರು. ಅದು ಮುಖ್ಯ ಸಂದೇಶ. ಯೇಸು ಬಂದಿದ್ದರ ಮುಖ್ಯವಾದ ಉದ್ದೇಶ, ದ ಮೇನ್ ಪರ್ಪಸ್, ಪ್ರೈಮರಿ ಪರ್ಪಸ್ ಆಫ್ ದ ಕಮ್ಮಿಂಗ್ ಆಫ್ ಜೀಸಸ್ ದ ಸನ್ ಆಫ್ ಗಾಡ್ ಈಸ್ ಟು ಸೀಕ್ ಆ್ಯಂಡ್ ಸೇವ್ ದ ಲಾಸ್ಟ್. ಕಳೆದು ಹೋದವರನ್ನು ಅಥವಾ ಪಾಪಿಗಳನ್ನು ಉದ್ಧಾರ ಮಾಡಬೇಕು. ಆ್ಯಂಡ್ ಮಸ್ಟ್ ಗಿವ್ ದೆಮ್ ದ ಲೈಟ್, ದ ಗ್ಲೋರಿ. ಆದಾಮನ ಮುಖಾಂತರ ಕಳೆದುಕೊಂಡಂತಹ ಆ ಒಂದು ಬೆಳಕಿದೆಯಲ್ವ, ತೇಜಸ್ಸು, ಆ ಬೆಳಕನ್ನು ವಾಪಸ್ ನಮಗೆ ಕೊಡಲಿಕ್ಕೇನೆ ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದಿದ್ದು. ಅದಕ್ಕೇನೆ ಜಾನ್ 1:9 ಹೇಳ್ತಾರೆ, ಮಾನವರೆಲ್ಲರನ್ನೂ ಬೆಳಗಿಸಲು ಜಗತ್ತಿಗೆ ಬಂದಿದ್ದು ಯೇಸು ಕ್ರಿಸ್ತರು. ಮಾನವರೆಲ್ಲರನ್ನು ವಾಸಿ ಮಾಡಲಿಕ್ಕೆ ಅಂತ ಹೇಳಲಿಲ್ಲ, ಅಥವಾ ರೋಗಿಗಳೆಲ್ಲರನ್ನೂ ವಾಸಿ ಮಾಡಲಿಕ್ಕೆ ಯೇಸು ಬಂದಿದ್ದು ಅಂತ ಹೇಳಲಿಲ್ಲ. ಹಾಗಾದರೆ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟು ಪ್ರಾರ್ಥನೆ ಮಾಡುವಾಗ ರೋಗ ಸೌಖ್ಯ ಸಿಗೋದಿಲ್ವಾ ಅಂತ ಒಂದು ಪ್ರಶ್ನೆ ಬರ್ಬೋದು. ದೇವರ ಚಿತ್ತದಂತೆ ಸಿಗುತ್ತೆ, ನಿಮ್ಮ ವಿಶ್ವಾಸದಂತೆಯೂ ಸಿಗ್ತದೆ. ಬಟ್ ದಟ್ ಈಸ್ ನಾಟ್ ದ ಪ್ರೈಮರಿ ಪರ್ಪಸ್ ಆಫ್ ಕಮ್ಮಿಂಗ್ ಆಫ್ ಜೀಸಸ್ ಟು ದಿಸ್ ವರ್ಲ್ಡ್. ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ಇವತ್ತು ನಡೆಯೋದಿಲ್ವಾ ಕೇಳಿದರೆ ನಡೆಯುತ್ತೆ. ಯೇಸುವಿನ ನಾಮದಲ್ಲಿ ಎಂದಿಗೂ ಕೂಡ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ನಡೀತದೆ, ದುಷ್ಟಶಕ್ತಿಗಳು ಬಿಟ್ಟು ಹೋಗ್ತದೆ. ಆದರೆ ಯೇಸು ಕ್ರಿಸ್ತರು ಬಂದಂಥ ಮುಖ್ಯವಾದ ಉದ್ದೇಶ ಅದಲ್ಲ. ರಕ್ಷಣೆ, ಸಾಲ್ವೇಷನ್. ಎಲ್ಲ ಮಾನವರು ರಕ್ಷಣೆ ಪಡ್ಕೋಬೇಕು, ಪವಿತ್ರಾತ್ಮನ ಪಡ್ಕೋಬೇಕು, ಆ ಬೆಳಕನ್ನು ಪಡ್ಕೋಬೇಕು. ಜಾನ್ 1:9 ಏನು ಹೇಳುತ್ತೆ? एक मनशाक उजवाड आयतलो, कोरो उजवाड संसार येवचो आसलो. ಹಾಂ, ಯೇಸು ಕ್ರಿಸ್ತರು ಬಂದಿದ್ದು ಯಾಕೆ? ಎಲ್ಲ ಮಾನವರನ್ನು ಬೆಳಗಿಸಲಿಕ್ಕೋಸ್ಕರ. ಎಲ್ಲರ ಒಳಗಡೆನೂ ಏನು ತುಂಬಿಕೊಂಡಿದೆ? ಹಾಗಾದರೆ ಮೊದಲು ಕತ್ತಲೆ ತುಂಬಿಕೊಂಡಿದೆ. ಆಲ್ ಆರ್ ಸಿನ್ನರ್ಸ್ ಆ್ಯಂಡ್ ಫಾಲನ್ ಶಾರ್ಟ್ ಆಫ್ ದ ಗ್ಲೋರಿ. ಎಲ್ಲರೂ ಪಾಪಿಗಳು. ಪಾಪ ಮಾಡಿದ್ರಿಂದ ಏನು ಕಳೆದೋಯ್ತು? ಒಳಗಡೆ ಇದ್ದ ಬೆಳಕು ಹೋಯಿತು. ಒಳಗಡೆ ಒಂದು ಬೆಳಕಿತ್ತು. ಹೋಲಿ ಸ್ಪಿರಿಟ್ ಇಸ್ ದ್ಯಾಟ್ ಲೈಟ್. ಪವಿತ್ರಾತ್ಮನೇ ಆ ಬೆಳಕು. ಆ ಪವಿತ್ರಾತ್ಮ ಆಗಿರ್ತಕ್ಕಂಥ ಬೆಳಕು, ಗಾಡ್ ಹಿಮ್ಸೆಲ್ಫ್ ಇಸ್ ದಟ್ ಲೈಟ್. ಬೈಬಲ್ ಸೇಸ್ ಗಾಡ್ ಇಸ್ ಲೈಟ್. ಜೀಸಸ್ ಸೇಸ್ ಐ ಆಮ್ ದ ಲೈಟ್. ಹೋಲಿ ಸ್ಪಿರಿಟ್ ಇಸ್ ದ ಲೈಟ್. ಹಾಗಾದರೆ ಪ್ರತಿಯೊಬ್ಬರಲ್ಲಿದ್ದಂಥ ಆ ದೇವರು ಎಂಬ ಬೆಳಕು ಹೋಯ್ತು. ದೇವರು ಎಂಬ ಬೆಳಕು ಹೋಗ್ಬಿಟ್ರಿ ಇನ್ನೇನಿದೆ ಮನುಷ್ಯನಲ್ಲಿ? ಕತ್ತಲೆ ಮಾತ್ರ ಇದೆ, ಬರೀ ಕತ್ತಲೆ, ಬೇರೆ ಏನಿಲ್ಲ. ಕತ್ತಲೆಯ ಲಕ್ಷಣ ಏನು? ನಮ್ಮ ಒಳಗಡೆ ಕತ್ತಲೆ ಇದೆ ಅಂದರೆ ಅದರ ಲಕ್ಷಣ ಏನು ಗೊತ್ತಾ? ವೆನ್ ದೆರ್ ಇಸ್ ಡಾರ್ಕ್ನೆಸ್ ಇನ್ ಅಸ್ ಆರ್ ವೆನ್ ದೆರ್ ಇಸ್ ನೋ ಗ್ಲೋರಿ ಆಫ್ ಗಾಡ್ ಇನ್ ಅಸ್. ಸರಿಯಾಗಿ ಕೇಳಿಸ್ಕೊಳ್ಳಿ. ನಮ್ಮ ಒಳಗಡೆ ಕತ್ತಲೆ ಇರುವಾಗ ಅಥವಾ ಕತ್ತಲೆ ಇರುವಾಗ ಅಥವಾ ದೇವರ ಮಹಿಮೆ ಇಲ್ಲದೆ ಇರುವಾಗ, ವೆನ್ ದೆರ್ ಇಸ್ ಡಾರ್ಕ್ನೆಸ್ ಆ್ಯಂಡ್ ನೋ ಗ್ಲೋರಿ ಆಫ್ ಗಾಡ್ ಇನ್ ಅಸ್, ಅವರ್ ಹಾರ್ಟ್ಸ್ ಆರ್ ಡೈರೆಕ್ಟೆಡ್ ಟುವರ್ಡ್ಸ್ ದಿಸ್ ವರ್ಲ್ಡ್. ನೆನ್ಪಿಟ್ಕೊಳ್ಳಿ. When there is no true light, when there is no true glory of God in our hearts, ನಮ್ಮ ಒಳಗಡೆ ಯೇಸು ಇಲ್ಲದೆ ಇರುವಾಗ, ಪರಿಶುದ್ಧಾತ್ಮನು ಇಲ್ಲದೆ ಇರುವಾಗ, ನಮ್ಮ ಹೃದಯ ಅಥವಾ ನಮ್ಮ ಮನಸ್ಸು ಯಾವ ಕಡೆಗೆ ಇರ್ತದೆ ಅಂದರೆ, ಅವರ್ ಹಾರ್ಟ್ಸ್ ಆ್ಯಂಡ್ ಮೈಂಡ್ಸ್ ಆರ್ ಡೈರೆಕ್ಟೆಡ್ ಟುವರ್ಡ್ಸ್ ದಿಸ್ ವರ್ಲ್ಡ್. ಲೋಕದ ಕಡೆಗೆ ಇರುತ್ತೆ. ಬೈಬಲ್ ಹೇಳುತ್ತಲ್ವ 1 John 2:15, ಲಸ್ಟ್ of the flesh, lust of the eyes, desires of the flesh, pride of life. 1 John 2:15 ಯೋವಾನನು ಬರೆದ ಮೊದಲನೇ ಪತ್ರಿಕೆ 2:15 ಹೇಳುತ್ತೆ. ಏನಂತ ಹೇಳುತ್ತೆ? या संसाराक आणि तांत वाचलेल्या वस्तूंक तुम्ही भुला नाकात. जो कोण संसाराचो मोग करता ताचे ते बापाचो मोग ना. ಓಕೆ. ಲೋಕಕ್ಕೂ ಲೌಕಿಕವಾದವುಗಳಿಗೂ ನೀವು ಒಲಿಯಬಾರದು. ಲೋಕಕ್ಕೂ ಲೌಕಿಕವಾದವುಗಳಿಗೂ ನೀವು ಒಲಿಯಬಾರದು. ನೀವು ಒಲಿಬಾರದು. ಈ ಲೋಕವನ್ನು ಒಲಿದರೆ ಪಿತನಲ್ಲಿ ನಿಮಗೆ ಒಲವಿಲ್ಲವೆಂದಾಯಿತು. ಪಿತನಲ್ಲಿ ನಿಮಗೆ ಒಲವಿಲ್ಲ ಎಂದಾಯಿತು. ಯು ಕೆನಾಟ್ ಲವ್ ದಿಸ್ ವರ್ಲ್ಡ್ ಆ್ಯಂಡ್ ಲವ್ ಗಾಡ್ ಅಟ್ ದ ಸೇಮ್ ಟೈಮ್. ನಾನು ದೇವ್ರನ್ನ ಪ್ರೀತಿಸ್ತೀನಿ, ಲೋಕನೂ ಪ್ರೀತಿಸ್ತೀನಿ ಅಂತ ಬದುಕಲಿಕ್ಕೆ ಆಗೋದಿಲ್ಲ. ನಾನು ನನ್ನ ಹೆಂಡ್ತಿನೂ ಪ್ರೀತಿ ಮಾಡ್ತೀನಿ, ಇನ್ನೊಬ್ಬಳನ್ನೂ ಪ್ರೀತಿ ಮಾಡ್ತೀನಿ ಅಂದರೆ ಯಾವ ಥರ ಅದು? ಅಲ್ವಾ? ಅದು ವ್ಯಭಿಚಾರ ಆಗುತ್ತೆ.
ದಟ್ ಈಸ್ ನಾಟ್ ಮ್ಯಾರೇಜ್. ಅದು ವಿವಾಹ ಜೀವನ ಅಲ್ಲ, ಅದು ವ್ಯಭಿಚಾರದ ಜೀವನ. ಸೊ ನಿಜವಾದ ವಿವಾಹ ಜೀವನದಲ್ಲಿ ನಾನು ನನ್ನ ಜೀವನ ಸಂಗಾತಿಯನ್ನು ಮಾತ್ರನೇ ಪ್ರೀತಿಸ್ತೀನಿ. ದೇವರು ಒಂದು ಹೃದಯದಲ್ಲಿ ಒಂದು ಜಾಗ ಕೊಟ್ಟಿದ್ದಾರೆ ಪ್ರತಿಯೊಂದು ಮದುವೆ ಆದವರಿಗೆ. ಅವ್ರ ಹೆಂಡ್ತಿನ ಮಾತ್ರ ಪ್ರೀತಿ ಮಾಡಲಿಕ್ಕೆ, ಅವ್ರ ಗಂಡನ ಮಾತ್ರ ಪ್ರೀತಿ ಮಾಡಲಿಕ್ಕೆ, ಪೂರ್ಣ ಹೃದಯದಿಂದ. ದೇವರನ್ನ ಪ್ರೀತಿ ಮಾಡೋದಲ್ಲ, ಅದು ಬೇರೆ. ಅದು ನಿನ್ನ ಹೆಂಡ್ತಿನ ನಿನ್ನ ಗಂಡನ ಪೂರ್ಣ ಹೃದಯದಿಂದ ಪ್ರೀತಿ ಮಾಡಲಿಕ್ಕೆ ಬೇಕಾದ ಒಂದು ಕಂಪಾರ್ಟ್ಮೆಂಟ್ ದೇವರು ನಿನಗೆ ಕೊಟ್ಟಿದ್ದಾರೆ. ಈಗ ಅದು ಬಿಟ್ಟು ನೀನು ಬೇರೆ ಕಡೆಗೆ ಹೋದರೆ ಅದೊಂದು ವ್ಯಭಿಚಾರ ಆಯಿತು. ಅದೇ ಥರ ನಮ್ಮ ಆತ್ಮದಲ್ಲಿ ದೇವರು ಕೊಟ್ಟಿರೋ ಅವಕಾಶ ಏನು ಗೊತ್ತಾ? ದೇವರನ್ನ ಪ್ರೀತಿ ಮಾಡಲಿಕ್ಕೆ ಪೂರ್ಣ ಹೃದಯದಿಂದ. ಅದನ್ನು ಬಿಟ್ಟು ನಾವು ಇನ್ನೊಂದು ಕಡೆ ಲೋಕದ ಕಡೆಗೆ ಹೋದರೆ ವಿಶ್ವಾಸದ ವ್ಯಭಿಚಾರ ಆಯಿತು. ಸೊ ವೆನ್ ದೇರ್ ಈಸ್ ನೋ ಟ್ರೂ ಲೈಟ್ ಇನ್ ಅಸ್, our hearts and minds are directed towards this world and things of this world. ನಿಜವಾದ ಬೆಳಕು ನಮ್ಮ ಒಳಗಡೆ ಇಲ್ಲದೆ ಇರುವಾಗ ಏನಾಗುತ್ತೆ ಕೇಳಿದರೆ, ನಮ್ಮ ಹೃದಯ ಮತ್ತು ಮನಸ್ಸು ಯಾವ ಕಡೆಗೆ ಫೋಕಸ್ಡ್ ಆಗಿರುತ್ತೆ? ವಾಕ್ಯ ಓದಿ ಕೇಳಿಸ್ಕೊಂಡ್ರಲ್ಲ ಈಗ, ಆ ಕಡೆಗೆ. ಕಣ್ಣಿನ ಅದು ಓದಿಲ್ಲ ಅನ್ಸತ್ತಲ್ಲ, ಓದಿ. ಲೋಕ ಸಂಬಂಧವಾದ ದೈಹಿಕ ದುರಿಚ್ಛೆ, ಲೋಕ ಸಂಬಂಧವಾದ ದೇಹದ ದುರಿಚ್ಛೆ, ಕಣ್ಣಿನ ಕಾಮುಕತೆ, ಕಣ್ಣಿನ ಕಾಮುಕತೆ, ಐಶ್ವರ್ಯದ ಅಹಂಭಾವ, ಐಶ್ವರ್ಯದ ಅಹಂಭಾವ, ಇಂಥವು ಪಿತನಿಂದ ಬಂದುದಲ್ಲ. ಇದು ಯಾರಿಂದ ಬಂದಿದ್ದಲ್ಲ? ಪಿತನಿಂದ ಬಂದಿದ್ದಲ್ಲ. ಇದು ದೇವರಿಂದ ಬಂದಿದ್ದಲ್ಲ, ಇದು ಪವಿತ್ರಾತ್ಮರಿಂದ ಬಂದಿದ್ದಲ್ಲ, ಇದು ಯೇಸುವಿನಿಂದ ಬಂದಿದ್ದಲ್ಲ. ಇದು ಎಲ್ಲಿಂದ ಬಂದಿದ್ದು? ಲೋಕದಿಂದಲೇ ಬಂದವು. ಲೋಕದಿಂದಲೇ ಬಂದವು. ಲೋಕವು ಅದರ ವ್ಯಾಮೋಹವು ಗತಿಸಿ ಹೋಗುವು, ಎಲ್ಲ ಗತಿಸಿ ಹೋಗುವುದು. ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಚಿರಂಜೀವಿಯಾಗಿ ಬಾಳುವನು. ಚಿರಂಜೀವಿಯಾಗಿ ಬಾಳ್ತಾನೆ. ಈಗ ದೇವರ ಚಿತ್ತ ನೆರವೇರಿಸಬೇಕಾದ್ರೆ ನಮ್ಮೊಳಗಡೆ ಏನಾಗಬೇಕು? ಮೊದಲು ಈ ಬೆಳಕಬೇಕು. Without having that divine light in us, we cannot do the will of God. In fact, we do not have that desire to do the will of God without having the light in us. ನಿಮ್ಮಲ್ಲಿ ಎಷ್ಟು ಜನಕ್ಕೆ ನಿಜವಾಗ್ಲೂ ನಾನು ದೇವರಿಚ್ಛೆ ಮಾಡಬೇಕು, ನನ್ನ ಜೀವನದಲ್ಲಿ ದೇವರಿಚ್ಛೆ ಪ್ರಕಾರ ನಾನು ಬದುಕಬೇಕು, ದೇವರಿಚ್ಛೆ ಪ್ರಕಾರ ನನ್ನ ಕುಟುಂಬದಲ್ಲಿ ಬದುಕಬೇಕು, ದೇವರಿಚ್ಛೆ ಪ್ರಕಾರ ನನ್ನ ಕೆಲಸ ಕಾರ್ಯಗಳನ್ನ ಮಾಡಬೇಕು, ದೇವರಿಚ್ಛೆ ಪ್ರಕಾರನೇ ಪ್ರಾರ್ಥಿಸಬೇಕು, ದೇವರಿಚ್ಛೆ ಪ್ರಕಾರನೇ ಚರ್ಚಿಗೆ ಹೋಗಬೇಕು, ದೇವರಿಚ್ಛೆ ಪ್ರಕಾರನೇ ಪ್ರತಿಯೊಂದು ಮಾಡಬೇಕು ಅಂತ ನಮ್ಮ ಹಾರ್ಟ್ ಒಳಗಡೆ, ನಮ್ಮ ಹೃದಯದ ಒಳಗಡೆ ಒಂದು ಆಸೆ ಬರ್ತಾ ಇದ್ದರೆ, ಒಂದು ಒತ್ತಾಯ ಬರ್ತಾ ಇದ್ದರೆ, ನನ್ನೊಳಗಡೆ ಪವಿತ್ರಾತ್ಮ ಇದ್ದಾರೆ ಅಂತ ಅರ್ಥ. ಪವಿತ್ರಾತ್ಮರು ಇಲ್ಲದೆ ಇರುವಾಗ ಅಲ್ಲಿ ದೇವರಿಚ್ಛೆ ಅಲ್ಲ ಮುಖ್ಯ, ಬೇರೆ ಇಚ್ಛೆ, ನನ್ನ ಇಚ್ಛೆ, ಅವರ ಇಚ್ಛೆ, ಇನ್ನೊಂದು ಇಚ್ಛೆ, ಮತ್ತೊಂದು ಇಚ್ಛೆ, 108 ಇಚ್ಛೆಗಳಿದೆ. ಅದೆಲ್ಲ ಲೋಕದಿಂದ ಬರುವಂಥದ್ದು. ಇವತ್ತು ನಮ್ಮ ಹೃದಯದ ಒಳಗಡೆ ನಿಜವಾಗ್ಲೂ ದೇವರ ಇಚ್ಛೆ ನಾನು ಮಾಡಬೇಕು, ದೇವರ ಇಚ್ಛೆ ನಾನು ಮಾಡಬೇಕು. ಐ ವಾಂಟ್ ಟು ಡೂ ದ ವಿಲ್ ಆಫ್ ಗಾಡ್. ಈಸ್ ದ್ಯಾಟ್ ದ ಡಿಸೈರ್ ವಿ ಹ್ಯಾವ್ ಟುಡೇ? ಅದೇನೇ ನಮ್ಮ ನಿಜವಾದ ಆಸೆ? ಆ ಆಸೆ ನಮ್ಮ ಒಳಗಡೆ ಇದೆಯಾ? ಆ ಆಸೆಯಲ್ಲೇ ನಾವು ಬದುಕ್ತಾ ಇದ್ದೀವಾ? ಅದಾಗಬೇಕಾದ್ರೆ ನಮ್ಮ ಒಳಗಡೆ ಇರ್ತಕ್ಕಂತಹ ಕತ್ತಲೆ ಹೋಗಿ ನಮ್ಮ ಒಳಗಡೆ ಬೆಳಕು ಬರಬೇಕು. ಸುಮ್ಮನೆ ನಾವು ಕ್ರಿಶ್ಚಿಯನ್ಸ್ ಅಂತ ಹೇಳ್ಕೊಂಡಿದ್ರೆ ಖಂಡಿತವಾಗಲೂ ಏನೂ ಪ್ರಯೋಜನ ಇಲ್ಲ. ನಾವು ಕ್ರಿಶ್ಚಿಯನ್ಸ್ ಆಗಬೇಕು. ನಾನು ಅದನ್ನೇ ಹೇಳಿದ್ದು. ಲಾಜಿಕಲಿ ವಿ ಕ್ಯಾನ್ ಬಿ ಕ್ರಿಶ್ಚಿಯನ್ಸ್, ಟೆಕ್ನಿಕಲಿ ಆಲ್ಸೋ, ಇನ್ ಎ ರಿಚುವಲಿಸ್ಟಿಕ್ ವೇ ಆಲ್ಸೋ. ಧಾರ್ಮಿಕವಾಗಿ, ಸಾಂಪ್ರದಾಯಿಕವಾಗಿ ನಾವು ಕ್ರಿಶ್ಚಿಯನ್ಸ್ ಆಗಿರಬಹುದು. ಆದರೆ ಅದರಿಂದ ಏನೇನೂ ಕೂಡ ಪ್ರಯೋಜನ ಇಲ್ಲ. ನಿಜವಾಗ್ಲೂ ಪ್ರಯೋಜನ ಆಗಬೇಕಾದ್ರೆ ನಾವು ಒಳಗಡೆ ಪವಿತ್ರಾತ್ಮನ ಮುಖಾಂತರ ಕ್ರೈಸ್ತರಾಗಬೇಕು. ಥ್ರೂ ದ ಹೋಲಿ ಸ್ಪಿರಿಟ್, ಥ್ರೂ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ಶಕ್ತಿಯ ಮುಖಾಂತರ ನಾವು ನಿಜವಾಗ್ಲೂ ಕ್ರೈಸ್ತರಾದರೆ ಅಥವಾ ದೇವರ ಮಕ್ಕಳಾದರೆ ಅದರಿಂದ ಮಾತ್ರನೇ ನಮಗೆ ಪ್ರಯೋಜನ ಆಗೋದು. ಇವತ್ತು ನಮ್ಮ ಪರಿಸ್ಥಿತಿ, ನಮ್ಮ ಪರಿಸ್ಥಿತಿ ಅಂದರೆ ಸೋ ಕಾಲ್ಡ್ ಕ್ರಿಶ್ಚಿಯನ್ಸ್, ನಾವೆಲ್ಲರೂ ಕ್ರಿಶ್ಚಿಯನ್ ಅಂತ ಹೇಳ್ಕೊಳ್ತೀವಲ್ವ. ನಮ್ಮ ಪರಿಸ್ಥಿತಿ ಎಷ್ಟು ಕಷ್ಟಕರ ಪರಿಸ್ಥಿತಿ ಅಂದರೆ, ಹೊರಗಡೆ ನಾವು ಕ್ರೈಸ್ತರೆ, ಬಟ್ ಒಳಗಡೆ ಡೆಡ್. ಔಟ್ಸೈಡ್ ವಿ ಆರ್ ಕ್ರಿಶ್ಚಿಯನ್ಸ್, ಇನ್ಸೈಡ್ ವಿ ಆರ್ ಡೆಡ್ ಆ್ಯಂಡ್ ಡಾರ್ಕ್ನೆಸ್. ಒಳಗಡೆ ನಿಜವಾಗ್ಲೂ ಕತ್ತಲೆ ಇದೆ, ಒಳಗಡೆ ಹೆಣ ಇದೆ, ಶವ ಇದೆ, ಒಳಗಡೆ ಡೆಡ್. ಯಾವ ರೀತಿ ಒಂದು
ಶವಕ್ಕೆ ಅಥವಾ ಹೆಣಕ್ಕೆ ಜೀವ ಇರುವ ಮನುಷ್ಯನ ಜೊತೆಯಲ್ಲಿ ಸಂಪರ್ಕ ಇಟ್ಕೊಳ್ಳಿಕ್ಕೆ ಆಗೋದಿಲ್ವೋ, ಅದೇ ರೀತಿಯಲ್ಲಿ ಕ್ರಿಶ್ಚಿಯನ್ಸ್ ಅಂತ ನಾವು ಕರ್ಕೊಳ್ತೀವಿ ನಮ್ಮನ್ನು, ನಮಗಿವತ್ತು ದೇವರ ಜೊತೆ ಸಂಪರ್ಕ ಇಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ವಿ ಆರ್ ನಾಟ್ ಏಬಲ್ ಟು ಹ್ಯಾವ್ ಎ ರೈಟ್ ಫೆಲೋಶಿಪ್ ವಿತ್ ಗಾಡ್ ಟುಡೇ. ಪ್ರಾರ್ಥನೆ ಮಾಡ್ತೀವಿ, ಬೈಬಲ್ ಓದ್ತೀವಿ, ಚರ್ಚಿಗೆ ಹೋಗ್ತೀವಿ, ಎಲ್ಲ ನಮ್ಮ ಏನು ಸಂಪ್ರದಾಯಗಳೇನಿದೆಯೋ ಎಲ್ಲವನ್ನು ಮಾಡ್ತೀವಿ. ಅದಕ್ಕೆ ನಮಗೆ ಇಲ್ಲಿ ಲೈಫ್ ಬೇಕಾಗಿಲ್ಲ, ಒಳಗಡೆ ಲೈಟು ಬೇಕಾಗಿಲ್ಲ, ಲೈಫು ಬೇಕಾಗಿಲ್ಲ. ಈವನ್ ವಿತೌಟ್ ಹ್ಯಾವಿಂಗ್ ಲೈಟ್ ಆ್ಯಂಡ್ ಲೈಫ್ ಆಫ್ ಗಾಡ್ ವಿದಿನ್ ಅಸ್, ವಿ ಕ್ಯಾನ್ ಡೂ ಆಲ್ ಕೈಂಡ್ಸ್ ಆಫ್ ರಿಚುವಲ್ಸ್, ವಿ ಕ್ಯಾನ್ ಪ್ರಾಕ್ಟೀಸ್ ದ ರಿಲಿಜಿಯನ್. ಒಂದು ಧರ್ಮವನ್ನು ಅನುಸರಣೆ ಮಾಡಲಿಕ್ಕೆ ಅಥವಾ ಬಾಹ್ಯ ಆಚರಣೆಗಳನ್ನ ಮಾಡಲಿಕ್ಕೆ ನಮಗೆ ಒಳಗಡೆ ಪವಿತ್ರಾತ್ಮ ಬೇಕು ಅಂತ ಇಲ್ಲ. ನಾವು ಆ ಧರ್ಮದ ಒಂದು ಅಂಗ ಆದರೆ ಸಾಕು. ಬಟ್ ದೇವರ ಜೊತೆ ಒಂದು ಸಂಬಂಧದಲ್ಲಿ ಬದುಕಲಿಕ್ಕೆ ನಮ್ಗೆ ಒಳಗಡೆ ಈ ಬೆಳಕು ಬೇಕು. ಈ ಬೆಳಕು ಒಳಗಡೆ ಬಂದರೆ ಮಾತ್ರನೇ ಆಗ ನಾವೇನಾಗ್ತೀವಿ, ವಿ ವಿಲ್ ಬಿಕಮ್ ದ ಚಿಲ್ಡ್ರನ್ ಆಫ್ ಗಾಡ್. ಫಸ್ಟ್ ಕ್ಯಾಟಗರಿ ಯಾರು ಹಾಗಾದರೆ? ಸಿನ್ನರ್ಸ್. ಒಂದು ಕ್ಯಾಟಗರಿ ಪಾಪಿಗಳು. ಯಾವಾಗ ಒಬ್ಬ ಮನುಷ್ಯ ಈ ಒಂದು ಬೆಳಕನ್ನು ಪಡ್ಕೊಳ್ತಾನೋ ಒಳಗಡೆ, ಅವನೇನಾಗ್ತಾನೆ? ಇಲ್ ಬಿಕಮ್ ದೇವರ ಮಗನಾಗ್ತಾನೆ. ಕ್ರೈಸ್ತನು ಅಂತ ಆಗೋದು ಆವಾಗನೇ. ದೇವರ ಮಗನು, ದೇವರ ಮಕ್ಕಳು, ಅಥವಾ ಸೇವ್ಡ್ ಪೀಪಲ್. ಅನ್ಸೇವ್ಡ್, ಸೇವ್ಡ್. ರಕ್ಷಣೆ ಹೊಂದದೇ ಇರುವ ಒಂದು ಸಮೂಹ, ರಕ್ಷಣೆಗೆ ಬಂದಂಥ ಒಂದು ಸಮೂಹ, ರಕ್ಷಣೆಗೆ ಬಂದವರು, ಸೇವ್ಡ್ ಪೀಪಲ್. ಪೀಪಲ್ ದೋಸ್ ಹೂ ಆರ್ ಸೇವ್ಡ್. ಇದೇ ಮೇನ್ ಕ್ಯಾಟಗರಿ ಇಲ್ಲಿ ಇರೋದೀಗ. ಒಂದು ಪಾಪಿಗಳು. ಪಾಪಿಗಳು ಅಂದರೆ ತಪ್ಪು ತಿಳ್ಕೊಬೇಡಿ, ಕೆಟ್ಟವರೆಲ್ಲ ಪಾಪಿಗಳು ಆ ಥರ ಅಲ್ಲ. ಎಲ್ಲರೂ ಪಾಪಿಗಳು. ಆಲ್ ಆರ್ ಸಿನ್ನರ್ಸ್. ಹೂ ಆರ್ ಸಿನ್ನರ್ಸ್? ಆಲ್ ಆರ್ ಸಿನ್ನರ್ಸ್. ದೋಸ್ ಹೂ ಡು ನಾಟ್ ಹ್ಯಾವ್ ದ ಲೈಟ್ ಆ್ಯಂಡ್ ದ ಗ್ಲೋರಿ ಆಫ್ ಗಾಡ್ ಇನ್ ದೆಮ್, ದೇ ಆರ್ ಸಿನ್ನರ್ಸ್. ಯಾರಲ್ಲಿ ಆ ದೇವರ ತೇಜಸ್ಸು, ಆ ಬೆಳಕು ಇಲ್ವೋ ಅವರೆಲ್ಲರೂ ಕೂಡ ಪಾಪಿಗಳೇ. ಯಾವುದೇ ಜಾತಿ ಜನಾಂಗ ಇರಲಿ, ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಆ್ಯಂಡ್ ಕ್ರೀಡ್, ಆಲ್ ಆರ್ ಸಿನ್ನರ್ಸ್ ಇನ್ ದ ಸೈಟ್ ಆಫ್ ಗಾಡ್ ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಪ್ರಕಾರ, ದೇವರ ದೃಷ್ಟಿಯಲ್ಲಿ ಎಲ್ಲ ಮನುಷ್ಯನು ಪಾಪಿನೇ. ಈಗ ಈ ಬೆಳಕು, ಯೇಸು ಕ್ರಿಸ್ತನಾಗಿರ್ತಕ್ಕಂಥ ಬೆಳಕು ಒಳಗಡೆ ಪಡ್ಕೊಂಡಾದಮೇಲೆ ಅವನು ಪಾಪಿ ಅಲ್ಲ. ಈಸ್ ನೋ ಮೋರ್ ಎ ಸಿನ್ನರ್. ಅವನನ್ನು ಪಾಪಿ ಅಂತ ಕರೆಯೋದಿಲ್ಲ, ಅವನನ್ನು ಏನಂತ ಕರೀತಾರೆ? ದೇವರ ಮಗ. ಬೈಬಲ್ ಪ್ರಕಾರ ನಾವು ನೋಡುವಾಗ ರೋಮನ್ಸ್ 8:9 ನಾವು ಓದ್ತೀವಿ, ದೋಸ್ ಹೂ ಡು ನಾಟ್ ಹ್ಯಾವ್ ದ ಸ್ಪಿರಿಟ್ ಆಫ್ ಗಾಡ್ ಡಸ್ ನಾಟ್ ಬಿಲಾಂಗ್ ಟು ಕ್ರೈಸ್ಟ್. ಯಾರಲ್ಲಿ ದೇವರ ಆತ್ಮ ಇರೋದಿಲ್ವೋ ಅವರು ಕ್ರಿಸ್ತ ಯೇಸುವಿಗೆ ಸೇರಿದವರು ಅಲ್ಲ. ಇಟ್ಸ್ ವೆರಿ ಕ್ಲಿಯರ್, ಅದರಲ್ಲಿ ಯಾವ ಡೌಟು ಬೇಡ ಅಲ್ವಾ? ಏನಂತ ಓದಿ ನೋಡೋಣ. जाचे ಕ್ರಿಸ್ತ ಸೋತ್ ಮೊನಾ ತೋ ಕ್ರಿಸ್ತ ಸೋನೈ. ಕ್ಲಿಯರ್, ಅದರಲ್ಲಿ ಕ್ವಶನ್ ಮಾರ್ಕ್ ಏನಿಲ್ಲ. ಯಾರಲ್ಲಿ ಕ್ರಿಸ್ತ ಯೇಸುವಿನ ಆತ್ಮ ಇಲ್ಲವೋ ಅವನು ಯಾರಿಗೆ ಸೇರಿದವನಲ್ಲ? ಮತ್ತೆ ಯಾರಿಗೆ ಸೇರಿದವರಾಗಾದರೆ? ಐದರ್ ಯು ಬಿಲಾಂಗ್ ಟು ಕ್ರೈಸ್ಟ್ ಆರ್ ಯು ಬಿಲಾಂಗ್ ಟು ಡೆವಿಲ್. ಇನ್ ಬಿಟ್ವೀನ್ ದೇರ್ ಇಸ್ ನೋ ಪ್ಲೇಸ್. ಐದರ್ ಯು ಬಿಲಾಂಗ್ ಟು ಗಾಡ್ ಥ್ರೂ ಕ್ರೈಸ್ಟ್ ಜೀಸಸ್, or you belong to Satan through Adam. ನೀವು ಯಾರಿಗೆ ಸೇರಿದವರು? ಯು ಬಿಲಾಂಗ್ ಟು whom? God or to devil? ಸಂತೋಷ. ನೀವು ಯಾರಿಗೆ ಸೇರಿದವರು? ದೇವರಿಗೆ ಸೇರಿದವರು. ಹೇಗೆ ದೇವರಿಗೆ ಸೇರಿದವರಾದ್ವಿ? ಯೇಸು ಕ್ರಿಸ್ತನ ಮುಖಾಂತರ ನಾವು ಯಾರಿಗೆ ಸೇರಿದವರಾಗಿದ್ದೇವೆ? ದೇವರಿಗೆ ಸೇರಿದವರಾಗಿದ್ದೇವೆ. ಎರಡೇ ಕ್ಯಾಟಗರಿ. ಒಂದು ದೇವರಿಗೆ ಸೇರಿದ ಜನ, ಇನ್ನೊಂದು ಸೈತಾನನಿಗೆ ಸೇರಿದ ಜನ. ಆದಾಮನಲ್ಲಿ ಇರುವವರು ಸೈತಾನನಿಗೆ ಸೇರಿದವರಾಗಿರ್ತಾರೆ, ಕ್ರಿಸ್ತನಲ್ಲಿ ಬಂದವರು ದೇವರಿಗೆ ಸೇರಿದವರಾಗಿರ್ತಾರೆ. ತಪ್ಪು ತಿಳ್ಕೊಬೇಡಿ, ಕ್ರಿಶ್ಚಿಯನ್ಸ್ ಅಂತ ನಾನು ಹೇಳ್ತಾ ಇಲ್ಲ. ಕ್ರಿಶ್ಚಿಯನ್ಸ್ ಎಲ್ಲರೂ ದೇವರಿಗೆ ಸೇರಿದವರು, ಕ್ರಿಶ್ಚಿಯನ್ಸ್ ಅಲ್ಲದೆ ಇದ್ದವರು ಸೈತಾನನಿಗೆ ಸೇರಿದವರು ಅಂತ ಅಲ್ವೇ ಅಲ್ಲ. ಅದು ತಪ್ಪಾದ ಅರಿವು, ತಪ್ಪಾದ ಬೋಧನೆ. ಆ ರೀತಿ ಅಲ್ಲ. ಕ್ರಿಸ್ತನಲ್ಲಿ ಇರುವವರು ಕ್ರಿಸ್ತನ ಮುಖಾಂತರ ದೇವರಿಗೆ ಸೇರಿದವರಾಗಿರ್ತಾರೆ. ಇದು ಯಾವುದೇ ಜಾತಿ ಜನಾಂಗಕ್ಕೆ ಸಂಬಂಧಪಟ್ಟ ಮಾತಲ್ಲ, ವಿಶ್ವಾಸಕ್ಕೆ ಸಂಬಂಧಪಟ್ಟ ಮಾತು. ಅದೇ ರೀತಿಯಲ್ಲಿ ಕ್ರಿಸ್ತನಲ್ಲಿ ಇಲ್ಲದೆ ಇರುವವರು ಆದಾಮನಲ್ಲಿರ್ತಾರೆ. ದೇ ಆರ್ ಇನ್ ಆ್ಯಡಮ್, ಅಂದರೆ ಪಾಪ.
ಪಾಪ ಮತ್ತು ಮರಣ ಅವರಲ್ಲಿರ್ತದೆ. ಥ್ರೂ ಆ್ಯಡಮ್ ದ ಬಿಲಾಂಗ್ ಟು ಡೆವಿಲ್, ಸೈತಾನಿಗೆ ಸಂಬಂಧಪಟ್ಟವರಾಗಿರ್ತಾರೆ. ಅವರೇನು ಸೈತಾನನ ಕಾರ್ಯ ಏನು ಮಾಡೋದು ಬೇಕಾಗಿಲ್ಲ. ಅವರು ಸಂಡೇ ಚರ್ಚಿಗೂ ಹೋಗ್ತಾರೆ, ಕ್ಯಾಂಡ್ಲು ಅಂಟಿಸ್ತಾರೆ, ಪ್ರಾರ್ಥನೆಯೂ ಮಾಡ್ತಾರೆ, ಭಕ್ತಿ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅದೆಲ್ಲ ಮಾಡಿನೂ ಆದಾಮನಲ್ಲಿದ್ದು ಸೈತಾನನ ವಂಶದವರಾಗಿರುವ ಸಾಧ್ಯತೆ ಇದೆಯಾ ಕೇಳಿದರೆ ಖಂಡಿತವಾಗಲೂ ಇದೆ. ಅದಕ್ಕೆ ಎಕ್ಸಾಂಪಲ್ ಯಾರು ಕೇಳಿದರೆ ಯಹೂದ್ಯ ಜನರೇ. ಯೇಸು ಕ್ರಿಸ್ತರವ್ರ ಜೊತೆಗೆ ಮಾತಾಡುವಾಗ ಯಹೂದ್ಯ ಜನರಿಗೆ ಹೇಳಿದರು, ಸೈತಾನನೇ ನಿಮ್ಮ ತಂದೆ ಆಗಿದ್ದಾನೆ, ಸೈತಾನನೇ ನಿಮ್ಮ ತಂದೆ ಆಗಿದ್ದಾನೆ ಅಂತ ಹೇಳುವಾಗ ಅವರಿಗೆಲ್ಲ ತುಂಬ ಕೋಪ ಬಂತು. ನಾವು ದೇವರ ಮಕ್ಕಳು, ನಾವು ದೇವರು ಆಯ್ಕೆ ಮಾಡಿಕೊಂಡ ಜನಾಂಗ, ವಿ ಆರ್ ದ ಚೋಸನ್ ಪೀಪಲ್ ಆಫ್ ಗಾಡ್ ಆನ್ ದಿಸ್ ಅರ್ತ್, ವಿ ಆರ್ ದ ಓನ್ಲಿ ಚೋಸನ್ ಪೀಪಲ್ ಆಫ್ ಗಾಡ್ ಆನ್ ದಿಸ್ ಅರ್ತ್. ಹೌದಾ, ನಿಜಾನಾ? ದೇವರು ಈ ಭೂಮಿಯಲ್ಲಿ, ಈ ಪ್ರಪಂಚದಲ್ಲಿ ದೇವರ ಜನ ಎಂದು ಆರಿಸಿಕೊಂಡ ಜನರು ಯಾರಾಗಿದ್ದರು? ಇಸ್ರಾಯೇಲ್ ಜನರು, ಕರೆಕ್ಟಾ? ಈಗ ಆ ಇಸ್ರಾಯೇಲ್ ಜನರ ಮಧ್ಯದಲ್ಲಿ ಬಂದು ಯೇಸು ಕ್ರಿಸ್ತರು ಮಾತಾಡ್ತಾ ಇದ್ದಾರೆ. ಅಲ್ಲಿನ ಲೀಡರ್ಸ್ಗಳಿಗೆ, ಟಾಪ್ ಲೀಡರ್ಸ್ಗಳಿಗೆ ಹೇಳ್ತಾ ಇದ್ದಾರೆ, ಸ್ವಲ್ಪ ಪ್ರೇಯರ್ ಗ್ರೂಪಲ್ಲೆಲ್ಲ ಇರುವ ಲೀಡರ್ಸ್ಗಳಿಗೆ ಹೇಳ್ತಾ ಇದ್ದಾರೆ, ಸೈತಾನ ನಿಮ್ಮ ತಂದೆ, ಯು ಆರ್ ದ ಚಿಲ್ಡ್ರನ್ ಆಫ್ ಡೆವಿಲ್, ಡೆವಿಲ್ ಈಸ್ ಯುವರ್ ಫಾದರ್. ನೀವು ಸೈತಾನನ ವಂಶದವರು, ಮಕ್ಕಳು, ಆ ಸೈತಾನನೇ ನಿಮ್ಮ ತಂದೆ ಅಂತ ಹೇಳುವಾಗ, ಈಗ ಎಷ್ಟೋ ಜನ ಅನ್ಯರಿದ್ದರು ಆ ಟೈಮಲ್ಲಿ, ಅನ್ಯ ಧರ್ಮದವರು. ಯೇಸು ಸ್ವಾಮಿ ಅವರಿಗೆ ಹೋಗ್ಬಿಟ್ಟು ಹೇಳಿದ್ದಿದ್ದರೆ ಇವರು ಒಪ್ಕೊಳ್ತಾ ಇದ್ರು. ಆದರೆ ದೇವರು ಆಯ್ಕೆ ಮಾಡಿಕೊಂಡ ಜನರ ಮಧ್ಯದಲ್ಲಿ ಬಂದು ಅವರಿಗೆ ಹೇಳುವಾಗ ಅವ್ರಿಗೆ ಒಪ್ಕೊಳ್ಳಿಕ್ಕಾಯ್ತಾ? ಆಗಿಲ್ಲ. ಇವತ್ತು ನಮ್ಮ ಪರಿಸ್ಥಿತಿನೂ ಹಾಗೇನೆ. ನಾವು ಅಂದ್ಕೊಂಡಿರ್ತೀವಿ ನಮ್ಮಲ್ಲಿ ಎಷ್ಟೋ ಜನ ವಿ ಆರ್ ಕ್ರಿಶ್ಚಿಯನ್ಸ್, ವಿ ಆರ್ ಟ್ರೂಲಿ ಕ್ರಿಶ್ಚಿಯನ್ಸ್ ಅಂತ. ಹೌ ಯು ಆರ್ ಟ್ರೂಲಿ ಕ್ರಿಶ್ಚಿಯನ್ಸ್, ಟೆಲ್ ಮಿ. ನೀವು ಹೇಳ್ತೀರಲ್ವಾ ವಿ ಆರ್ ಟ್ರೂಲಿ ಕ್ರಿಶ್ಚಿಯನ್ಸ್ ಅಂತ. ನಾವು ನಿಜವಾಗ್ಲೂ ಕ್ರೈಸ್ತರು. ಹೇಗೆ ನಿಜವಾಗ್ಲೂ ಕ್ರಿಶ್ಚಿಯನ್ ಆದ್ವಿ? ಹೇಗೆ ನಿಜವಾಗ್ಲೂ ಕ್ರಿಶ್ಚಿಯನ್ ಆದ್ವಿ ಅದು ಗೊತ್ತಿರಬೇಕಲ್ವಾ? ಗೊತ್ತಿಲ್ಲದೆ ಇದ್ರೆ ನಾವು ಎಲ್ಲಿದ್ದೀವಿ? ವಿ ಆರ್ ಇನ್ ಆ್ಯಡಮ್. ಲಾಜಿಕಲಿ ಯು ಕ್ಯಾನ್ ಬಿ ಕ್ರಿಶ್ಚಿಯನ್, ಟೆಕ್ನಿಕಲಿ ಯು ಕ್ಯಾನ್ ಬಿ ಕ್ರಿಶ್ಚಿಯನ್ಸ್, ಬಟ್ ಇನ್ಸೈಡ್ ಇನ್ ಎಕ್ಸ್ಪೀರಿಯನ್ಸ್ ನೋ, ಪ್ರಯೋಜನ ಇಲ್ಲ. ಅಗೇನ್ ದ ಸೇಮ್. ಅದಕ್ಕೆ ನಾನು ಹೇಳಿದ್ದು, ನೋ ಲಾಜಿಕ್ ವಿಲ್ ಮೇಕ್ಸ್ ಯು ಎ ಕ್ರಿಶ್ಚಿಯನ್, ಓನ್ಲಿ ದ ಎಕ್ಸ್ಪೀರಿಯನ್ಸ್ ಒಳಗಡೆ, ಇನ್ನರ್ ಆಫ್ ದ ಹೋಲಿ ಸ್ಪಿರಿಟ್ ವಿಲ್ ಮೇಕ್ಸ್ ಅಸ್ ದ ಟ್ರೂ ಕ್ರಿಶ್ಚಿಯನ್. ಒಳಗಡೆ ಪವಿತ್ರಾತ್ಮನು ಕೊಡುವ ಅನುಭವ ಮಾತ್ರನೇ ನಮ್ಮನ್ನು ಏನಾಗಿ ಮಾಡುತ್ತೆ? ನಿಜವಾದ ಕ್ರೈಸ್ತರನಾಗಿ ಮಾಡುತ್ತೆ. ನಿಜವಾದ ಕ್ರೈಸ್ತರನಾಗಿ ಮಾಡೋದು ಯಾರು ಹಾಗಾದರೆ? ಹೋಲಿ ಸ್ಪಿರಿಟ್, ಪವಿತ್ರಾತ್ಮ ನಮ್ಮನ್ನು ಮಾಡೋದು. ಮನುಷ್ಯನಿಗೆ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಕೇಳ್ಬೋದು, ಇದು ಯಾಕೆ ಇಷ್ಟೊಂದು ಒತ್ತು ಕೊಟ್ಟು ಇದು ಹೇಳ್ತಾ ಇದ್ದೀರಿ ಅಂತ. ಯಾಕೆ ಅಂದರೆ ಸ್ವರ್ಗಕ್ಕೆ ಹೋಗ್ಬೇಕಲ್ವ. ಈ ಭೂಮಿಯಲ್ಲೇ ಪರ್ಮನೆಂಟ್ ಆಗಿರೋದಾಗಿದ್ರೆ ಇದು ಯಾವ ವಿಷಯನೇ ಬೇಡ. ಒಂದು ಹೀಲಿಂಗ್ ಸರ್ವಿಸ್ ಮಾಡಿ ಎಲ್ಲರಿಗೂ ಏನೇನು ಬೇಕೆಲ್ಲ ಕೇಳಿ ಪ್ರಾರ್ಥನೆ ಮಾಡುವಂಥ ಪ್ರಾರ್ಥನೆ ಮಾಡಿ ಮನೆಗೆ ಹೋಗ್ಬೋದಾಗಿತ್ತು. ಬಟ್ ದಿಸ್ ವರ್ಲ್ಡ್ ಈಸ್ ನಾಟ್ ಪರ್ಮನೆಂಟ್ ಫಾರ್ ಅಸ್. ಈ ಲೋಕ ಪರ್ಮನೆಂಟ್ ಅಲ್ಲ. ಇದಾದ ಮೇಲೆ ನಾವು ಈ ಲೋಕದ ಜೀವನ ಮುಗಿದ ಮೇಲೆ ಆ ಸ್ವರ್ಗ ರಾಜ್ಯದ ಜೀವನ ಇದೆ ನಮಗೆ, ದಟ್ ಇಟರ್ನಲ್ ಲೈಫ್, ಆ ನಿತ್ಯವಾದ ಜೀವನ. ಅಲ್ಲಿಗೆ ಹೋಗ್ಬೇಕಲ್ವಾ? ಅಲ್ಲಿಗೆ ಹೋಗ್ಬೇಕಂದ್ರೆ ನಾವಿದು ಕಲೀಲೇಬೇಕು, ಇದು ತಿಳ್ಕೊಳ್ಳೇಬೇಕು. ವಿ ಮಸ್ಟ್ ನೋ ದ ವೇ. ವಿತೌಟ್ ನೋಯಿಂಗ್ ದ ವೇ ಹೌ ಕ್ಯಾನ್ ಯು ಗೋ ದೇರ್? ದಾರಿ ಗೊತ್ತಿಲ್ಲದೆ ಅಲ್ಲಿಗೆ ಹೋಗಲಿಕ್ಕೆ ಹೇಗೆ ಸಾಧ್ಯ? ಆದ್ದರಿಂದ ಸ್ವಲ್ಪ ಕಷ್ಟಪಟ್ಟಾದರೂ ನಾವು ನಮ್ಮ ರಕ್ಷಣೆಯ ಸಂದೇಶವನ್ನು ನಾವು ಸರಿಯಾಗಿ ಕೇಳಿ ತಿಳ್ಕೊಳ್ಬೇಕು. ಕೇಳೋದ್ರಿಂದ ಏನು ಲಾಭ ಕೇಳಿದರೆ, ವೆನ್ ಯು ಹಿಯರ್ ದಿಸ್ ಮೆಸೇಜ್ ಫೇತ್ ಕಮ್ಸ್ ಟು ಯು. ಇದನ್ನು ಕೇಳೋದ್ರಿಂದ ಏನು ಲಾಭ ಕೇಳಿದರೆ, ವೆನ್ ಯು ಹಿಯರ್ ದ ಮೆಸೇಜ್ ಆಫ್ ಯುವರ್ ಸಾಲ್ವೇಷನ್ ಫೇತ್ ಕಮ್ಸ್ ಟು ಯುವರ್ ಹಾರ್ಟ್. ನಿಮ್ಮ ಒಳಗಡೆ ಏನು ಬರುತ್ತೆ? ಇದನ್ನು ಕೇಳಿಸ್ಕೊಳ್ಳೋದ್ರಿಂದ ವಿಶ್ವಾಸ ಬರುತ್ತೆ. ಯಾವುದಕ್ಕೆ ಬೇಕಾದ ವಿಶ್ವಾಸ? ನಮ್ಮ ರಕ್ಷಣೆಗೆ ಬೇಕಾದ ವಿಶ್ವಾಸ. ಸೌಖ್ಯಕ್ಕೆ ಬೇಕಾದ ವಿಶ್ವಾಸ ಅಲ್ಲ, ಸೌಖ್ಯಕ್ಕೆ, ಅದ್ಭುತಕ್ಕೆ, ಆಶೀರ್ವಾದಕ್ಕೆ ಬೇಕಾದ ವಿಶ್ವಾಸ ಅಲ್ಲ. ಅದು ಸಿಕ್ಕುತ್ತೆ, ಅದು ಸಿಕ್ಕಿ ಏನು ಪ್ರಯೋಜನ ಇಲ್ಲ. ಆತ್ಮಕ್ಕೇನು ಪ್ರಯೋಜನ ಇಲ್ಲ. ಆತ್ಮಕ್ಕೆ ರಕ್ಷಣೆಗೆ ಬೇಕಾದ ವಿಶ್ವಾಸ ಬೇಕಾದರೆ ಯು ಮಸ್ಟ್ ಹಿಯರ್ ದ ಮೆಸೇಜ್ ಆಫ್ ಯುವರ್ ಸಾಲ್ವೇಷನ್. ನಮ್ಮ ರಕ್ಷಣೆಗೆ ಸಂಬಂಧಪಟ್ಟ ಉಪದೇಶಗಳನ್ನು, ವಾಕ್ಯಗಳನ್ನು, ಬೋಧನೆಯನ್ನು ನಾವು ಆಲಿಸಲೇಬೇಕು.
ಸಿ ದ್ಯಾಟ್ ಈಸ್ ದ ಬಿಗಿನಿಂಗ್ ಆಫ್ ಕ್ರಿಶ್ಚಿಯನ್ ಲೈಫ್. ಕ್ರೈಸ್ತ ಜೀವನದ ಪ್ರಾರಂಭ ಯಾವುದು ಕೇಳಿದರೆ ಸಾಲ್ವೇಷನ್. ರಕ್ಷಣೆಯಿಂದನೇ ಪ್ರಾರಂಭ ಆಗೋದು. ಈಗ ರಕ್ಷಣೆ ಇಲ್ಲದೆ ನೀವು ಏನೆಲ್ಲ ಮಾಡಿ ಏನು ಪ್ರಯೋಜನ ಹೇಳಿ? ಏನೂ ಪ್ರಯೋಜನ ಇಲ್ಲ ಪ್ರಿಯರೇ, ಏನೇನೂ ಪ್ರಯೋಜನ ಇಲ್ಲ. ದಟ್ ಈಸ್ ಎ ಡಿಸೆಪ್ಷನ್. ಈಗ ಫಾರ್ ಎಕ್ಸಾಂಪಲ್, ಒಬ್ಬ ಮನುಷ್ಯ ಹೇಳ್ತಾನೆ, ನಾನು ಡೈಲಿ ಚರ್ಚಿಗೆ ಹೋಗ್ತೀನಿ, ಸಂಡೇ ಪ್ರತಿದಿನ ಚರ್ಚಿಗೆ ಹೋಗ್ತೀನಿ, ಅಲ್ಲಿ ಎಲ್ಲ ಆರಾಧನೆ ಮಾಡ್ತೀನಿ, ಡೈಲಿ ಬೈಬಲ್ ರೀಡಿಂಗ್, ಡೈಲಿ ಪ್ರೇಯರ್, ಡೈಲಿ ಸೋ ಮೆನಿ ಥಿಂಗ್ಸ್. ಬಟ್ ದಟ್ ಪರ್ಸನ್ ಇಸ್ ನಾಟ್ ಯೆಟ್ ಸೇವ್ಡ್. ವಿತೌಟ್ ಸೇವಿಂಗ್, ದಟ್ ಪರ್ಸನ್ ಇಸ್ ಡೂಯಿಂಗ್ ಆಲ್ ದೀಸ್ ಗುಡ್ ಥಿಂಗ್ಸ್. ವಾಟ್ ಈಸ್ ದ ಯೂಸ್? ಒಬ್ಬ ಮನುಷ್ಯ ಒಳಗಡೆ ರಕ್ಷಣೆ ಹೊಂದಿಕೊಳ್ಳದೆ ಬಾಹ್ಯವಾಗಿ ಇದನ್ನೆಲ್ಲ ಮಾಡೋದ್ರಿಂದ ಏನು ಲಾಭ, ಏನು ಪ್ರಯೋಜನ? ಏನಾದರೂ ಲಾಭ ಇದೆಯಾ? ಏನಾದರೂ ಪ್ರಯೋಜನ ಆಗುತ್ತಾ? ಖಂಡಿತವಾಗ್ಲೂ ಪ್ರಯೋಜನ ಆಗೋದಿಲ್ಲ. ಪ್ರಯೋಜನ ಅಂದರೆ ನಾನು ಹೇಳಿದ್ದು, ಕ್ಯಾನ್ ಯು ಸ್ಟ್ಯಾಂಡ್ ಬಿಫೋರ್ ಗಾಡ್ ಇನ್ ಎ ವರ್ದಿ ಮ್ಯಾನರ್? ಅದು ಪ್ರಯೋಜನ. ಆ ಪ್ರಯೋಜನ ಆಗುತ್ತಾ? ಖಂಡಿತವಾಗಲೂ ಸಾಧ್ಯ ಆಗೋದಿಲ್ಲ. ಅದು ಆಗದಿದ್ದರೆ ನಾವಿಷ್ಟೆಲ್ಲ ಕಾರ್ಯಗಳನ್ನ ಮಾಡಿನೂ ಏನು ಪ್ರಯೋಜನ ಆಯಿತು? ವೇಸ್ಟ್ ಅಲ್ವಾ? ಗುಡ್ ಫಾರ್ ನಥಿಂಗ್. ಕೆಲವೊಮ್ಮೆ ಬೇಸರ ಆಗುತ್ತೆ. ಎಷ್ಟೋ ಜನ ಪ್ರಾರ್ಥನೆ, ಧ್ಯಾನ, ಬೇರೆ ಏನೇನೋ ಮಾಡ್ತಾರೆ, ಬಟ್ ಆತ್ಮದಲ್ಲಿ ರಕ್ಷಣೆ ಇಲ್ಲ. ಆತ್ಮದಲ್ಲಿ ರಕ್ಷಣೆ ಇಲ್ಲ. ಈ ಆತ್ಮದಲ್ಲಿ ರಕ್ಷಣೆ ಹೊಂದ್ಕೊಳ್ದೇನೆ ಇದೆಲ್ಲ ಮಾಡುವಾಗ ಇದರಿಂದ ಅವರಿಗೆ ಏನು ಲಾಭ ಕೇಳಿದರೆ ಏನೂ ಲಾಭ ಇಲ್ಲ. ಬಟ್ ದೇ ಡು ನಾಟ್ ನೋ. ಅವ್ರು ಅಂದ್ಕೊಂಡಿರೋದು ನಾವು ಇದೆಲ್ಲ ಮಾಡಿದರೆ ಸ್ವರ್ಗಕ್ಕೆ ಹೋಗ್ತೀವಿ. ಆಲ್ ದೀಸ್ ಗುಡ್ ವರ್ಕ್ಸ್, ಗುಡ್ ಡೀಡ್ಸ್, ರಿಚುವಲ್ಸ್ ವಿಲ್ ಟೇಕ್ ಅಸ್ ಟು ಹೆವೆನ್ ಆ್ಯಂಡ್ ಮೇಕ್ ಅಸ್ ಟು ಸ್ಟ್ಯಾಂಡ್ ಬಿಫೋರ್ ಗಾಡ್ ಇನ್ ಎ ವರ್ದಿ ಮ್ಯಾನರ್. ಈ ಎಲ್ಲ ಒಳ್ಳೆಯ ಕಾರ್ಯಗಳು, ಪುಣ್ಯ ಕಾರ್ಯಗಳು, ಪ್ರಾರ್ಥನೆಗಳು, ಜಪ, ತಪ, ಉಪವಾಸ, ಭಕ್ತಿ ಎಲ್ಲ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ? ಸ್ವರ್ಗಕ್ಕೆ ಕರ್ಕೊಂಡು ಹೋಗಿ ದೇವರ ಮುಂದೆ ಯೋಗ್ಯತೆಯಿಂದ ನಿಲ್ಲಿಸುತ್ತೆ ಎಂಬ ಒಂದು ಮೂಢನಂಬಿಕೆಯಲ್ಲಿ, ತಪ್ಪಾದ ಅರಿವಿನಲ್ಲಿ ಇವತ್ತು ಜನ ಬದುಕ್ತಾ ಇದ್ದಾರೆ. ಕ್ರೈಸ್ತ ಸಭೆ, ಕ್ರೈಸ್ತ ಜನರು ಇವತ್ತು ಬದುಕ್ತಾ ಇದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಆದರೆ ಬೈಬಲ್ ತುಂಬ ಕ್ಲಿಯರಾಗಿ ಹೇಳುತ್ತೆ, ನಮ್ಮ ಯಾವ ಪುಣ್ಯ ಕಾರ್ಯಗಳು ನಮಗೆ ರಕ್ಷಣೆ ತರಲಿಲ್ಲ, ನಮ್ಮನ್ನು ದೇವರ ಮುಂದೆ ಯೋಗ್ಯರನ್ನಾಗಿ ಮಾಡಲೂ ಇಲ್ಲ, ಮಾಡೋದೂ ಇಲ್ಲ ಅಂತ. ಮತ್ತು ಯೋಗ್ಯರಾಗದೆ ಅಲ್ಲಿ ಹೋಗ್ಲಿಕ್ಕೆ ಆಗೋದು ಇಲ್ಲ. ನಾನೊಂದು ಪ್ರಶ್ನೆ ಕೇಳಿದೆ, ವಾಟ್ ಮೇಕ್ಸ್ ಯು ವರ್ದಿ ಟು ಸ್ಟ್ಯಾಂಡ್ ಬಿಫೋರ್ ಗಾಡ್ ಅಂತ. ನೀವು ಒಂದೊಂದು ಉತ್ತರ ಕೊಟ್ರಿ, ಕರೆಕ್ಟ್, ನೀವೆಲ್ಲ ಹೇಳಿದ್ದು ಸರಿನೇ, ತಪ್ಪು ನಾನು ಹೇಳೋದಿಲ್ಲ. ಬಟ್ ವಿ ಶುಡ್ ಹ್ಯಾವ್ ಎ ಕನ್ವಿಕ್ಷನ್. ನಮಗೆ ಸರಿಯಾದ ಒಂದು ಮನವರಿಕೆ ಬೇಕು, ಅಥವಾ ನಮಗೊಂದು ಅನುಭವ ಬೇಕು. ವಾಟ್ ಮೇಕ್ಸ್ ಮೀ ಸ್ಟ್ಯಾಂಡ್ ವರ್ದಿಲಿ ಬಿಫೋರ್ ಗಾಡ್? ದೇವರ ಮುಂದೆ ನನ್ನನ್ನು ಯೋಗ್ಯತೆಯೊಂದಿಗೆ ನಿಲ್ಲಿಸುವಂಥದ್ದು ಏನಾಗಿದೆ ಕೇಳಿದರೆ ಒಂದೇ ಒಂದು ಉತ್ತರ, ಕ್ರೈಸ್ಟ್ ಇನ್ ಮೀ. ಓನ್ಲಿ ಕ್ರೈಸ್ಟ್, ಓನ್ಲಿ ಕ್ರೈಸ್ಟ್ ಇನ್ ಮೀ. ನನ್ನಲ್ಲಿ ಇರುವ ಕ್ರಿಸ್ತನ ಮುಖಾಂತರ ಮಾತ್ರವೇ. ಸುಮ್ಮನೆ ಕ್ರಿಸ್ತನ ಮುಖಾಂತರ ಅಂತ ಅಲ್ಲ, ಕ್ರೈಸ್ಟ್ ಇನ್ ಮೀ, ನನ್ನಲ್ಲಿರುವ ಕ್ರಿಸ್ತನ ಮುಖಾಂತರ ಮಾತ್ರವೇ. ಓನ್ಲಿ ಕ್ರೈಸ್ಟ್ ಇನ್ ಮೀ makes me worthy to stand before a holy, righteous God. Nothing else, nothing else. Because Christ is the only standard of God, makes me righteous before God. Christ in me is the only standard. ನನ್ನ ಒಳಗಡೆ ಇರತಕ್ಕಂಥ ಕ್ರಿಸ್ತನು ಮಾತ್ರನೇ ದೇವರ ಮುಂದೆ ನನ್ನನ್ನು ಯೋಗ್ಯನಾಗಿ ನಿಲ್ಲುವಂತೆ ಮಾಡೋದು. ಹಾಗಾದರೆ ನನ್ನ ಒಳಗಡೆ ಕ್ರಿಸ್ತನಿರುವುದೇ ದೊಡ್ಡ ಸೌಭಾಗ್ಯ. ದ ಹೈಯೆಸ್ಟ್ ಪ್ರಿವಿಲೇಜ್ ಫಾರ್ ಮೈ ಲೈಫ್ ಈಸ್ ಕ್ರೈಸ್ಟ್ ಇನ್ ಮೀ. ನಾನೊಬ್ಬ ಪಾಪಿ. ಈಗ ಪಾಪಿ ಒಳಗಡೆ ಕ್ರಿಸ್ತನು ಜೀವಿಸ್ತಾ ಇದ್ದಾನೆ ಅಂತ ಹೇಳುವಾಗ ದಟ್ ಈಸ್ ದ ಹೈಯೆಸ್ಟ್ ಪ್ರಿವಿಲೇಜ್ ಫಾರ್ ಎ ಸಿನ್ನರ್. ಒಂದು ಪಾಪಿಗೆ ದೊಡ್ಡ ಸೌಭಾಗ್ಯ ಏನು ಕೇಳಿದರೆ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇರೋದು. ಇನ್ ಮೈ ಹಾರ್ಟ್ ದ ಹೋಪ್ ಆಫ್ ಗ್ಲೋರಿ, ಕ್ರೈಸ್ಟ್ ಇನ್ ಮೀ ದ ಹೋಪ್ ಆಫ್ ಗ್ಲೋರಿ ಇಸ್ ದ ಹೈಯೆಸ್ಟ್ ಪ್ರಿವಿಲೇಜ್ ಫಾರ್ ಮೈ ಲೈಫ್. ನನ್ನ ಜೀವಿತದ ದೊಡ್ಡ
ದೊಡ್ಡ ಸೌಭಾಗ್ಯ. ನನಗೊಂದು ಸೌಖ್ಯ ಸಿಕ್ಕಿದ್ದಲ್ಲ, ಅದ್ಭುತ ಆಗಿದ್ದಲ್ಲ, ಬಾಹ್ಯವಾದ ಯಾವುದೇ ಅದ್ಭುತ ಆಗಿದ್ದಲ್ಲ, ಹೊಸ ಮನೆ ಸಿಕ್ಕಿದ್ದಲ್ಲ, ಏನು ನಾನು ಕೇಳಿದ್ದೆಲ್ಲ ನನಗೆ ದೇವರು ಕೊಟ್ಟಿದ್ದು ಯಾವುದೂ ಅಲ್ಲ. ದೊಡ್ಡ ಅದ್ಭುತ, ದೊಡ್ಡ ಸೌಭಾಗ್ಯ ನನ್ನ ಜೀವಿತದಲ್ಲಿ ಯಾವುದು ಕೇಳಿದರೆ, ಆತ್ಮದಲ್ಲಿ ಕ್ರಿಸ್ತನು ಬಂದು ಜೀವಿಸ್ತಾ ಇರೋದು, ದೇವರು ಆತ್ಮನು ಬಂದು ಜೀವಿಸ್ತಾ ಇರೋದು, ಪರಿಶುದ್ಧಾತ್ಮನು ಬಂದು ಜೀವಿಸ್ತಾ ಇರೋದು. ಸೊ ಆ ಒಂದು ಅನುಭವಕ್ಕೆ ನೀವು ಬಾರದೇ ಇದ್ದರೆ, ಯು ಆರ್ ಸ್ಟಿಲ್ ಇನ್ ಡಾರ್ಕ್ನೆಸ್, ಯು ಆರ್ ಸ್ಟಿಲ್ ಇನ್ ಸಿನ್, ಯು ಆರ್ ಸ್ಟಿಲ್ ದ ಚಿಲ್ಡ್ರನ್ ಆಫ್ ದ ಡೆವಿಲ್. ಇದೊಂದು ಕೆಟ್ಟ ರೀತಿಯಲ್ಲಿ ತಪ್ಪಾಗಿ ಇದು ಕೀಳಾಗಿ ಹೇಳ್ತಾ ಇರೋದಲ್ಲ. ದಿಸ್ ಇಸ್ ದ ಟ್ರೂತ್ ವಾಟ್ ದ ಬೈಬಲ್ ಪ್ರೀಚಸ್. ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ ಎಂಬ ಒಂದು ಕನ್ವಿಕ್ಷನ್, ಒಂದು ಮನವರಿಕೆ, ಒಂದು ಅನುಭವ ಥ್ರೂ ದ ಹೋಲಿ ಸ್ಪಿರಿಟ್ ನಮಗೆ ಸಿಗುತ್ತೆ. ಅದು ನಮ್ಗೆ ಇನ್ನೂ ಸಿಗ್ತಾ ಇಲ್ಲ. ನನ್ನಲ್ಲಿ ಕ್ರಿಸ್ತನು ಜೀವಿಸ್ತಾ ಇದ್ದಾನೆ, ಕ್ರೈಸ್ಟ್ ಲಿವ್ಸ್ ಇನ್ ಮೀ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ ಎಂಬ ಒಂದು ಅನುಭವ, ಅಥವಾ ಹೋಲಿ ಸ್ಪಿರಿಟ್ ಈಸ್ ಡ್ವೆಲ್ಲಿಂಗ್ ಇನ್ ಮೀ, ಪವಿತ್ರಾತ್ಮನು ನನ್ನಲ್ಲಿ ಇದ್ದಾನೆ, ಜೀವಿಸ್ತಾ ಇದ್ದಾರೆ ಎಂಬ, ಗಾಡ್ ಈಸ್ ಇನ್ ಮೀ, ಐ ಆಮ್ ದ ಟೆಂಪಲ್ ಆಫ್ ಗಾಡ್, ನಾನು ದೇವರ ಆಲಯ, ದೇವರು ನನ್ನಲ್ಲಿ ಜೀವಿಸ್ತಾ ಇದ್ದಾರೆ ಎಂಬ ಒಂದು ಮನವರಿಕೆ, ಒಂದು ಅನುಭವ ನಮ್ಮ ಒಳಗಡೆ ಸಿಗದೇ ಇದ್ದರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ನಾವಿನ್ನು ಸೈತಾನನ ವಶದಲ್ಲಿದ್ದೀವಿ ಅಂತಾನೆ ಅರ್ಥ. ವಿ ಆರ್ ಸ್ಟಿಲ್ ಇನ್ ಸಿನ್, ನಾವು ಪಾಪದಲ್ಲಿದ್ದೀವಿ ಅಂತಾನೆ ಅರ್ಥ. ವಿ ಆರ್ ಸ್ಟಿಲ್ ಕ್ಯಾರಿಂಗ್ ಡೆತ್ ಆ್ಯಂಡ್ ಡಾರ್ಕ್ನೆಸ್ ಇನ್ ಅಸ್. ನಾವು ಇನ್ನೂ ಕೂಡ ಮರಣವನ್ನು, ಕತ್ತಲೆಯನ್ನು ನಮ್ಮೊಳಗಡೆ ನಾವು ತುಂಬಿಸ್ಕೊಂಡು ಬದುಕ್ತಾ ಇದ್ದೀವಿ ಅಂತಲೇ ಅರ್ಥ. ಮೆನಿ ಕ್ರಿಶ್ಚಿಯನ್ಸ್ ವಿತೌಟ್ ದರ್ ನಾಲೆಡ್ಜ್, ಎಷ್ಟೋ ಜನ ಕ್ರೈಸ್ತರು ಅವರ ಅರಿವಿಲ್ಲದೆ ಅವರ ಒಳಗಡೆ ಈ ಕತ್ತಲೆಯನ್ನು, ಮರಣವನ್ನು ಇಟ್ಕೊಂಡು ದೇ ಆರ್ ಡೂಯಿಂಗ್ ಆಲ್ ಕೈಂಡ್ಸ್ ಆಫ್ ರಿಚುವಲ್ಸ್ ಆ್ಯಂಡ್ ಸೋ ಮೆನಿ ರಿಲಿಜಿಯಸ್ ಥಿಂಗ್ಸ್. ದರ್ ಇಸ್ ನೋ ಲೈಫ್ ಇನ್ ದೆಮ್. ಯಾಕೆ ಗೊತ್ತಾ? ರೀಸನ್ ವೈ they have not yet received that life, because the gospel is not being preached to them. Gospel brings this life. ಶುಭ ಸಂದೇಶ ಈ ಜೀವವನ್ನು ತರ್ತದೆ. ಅದಕ್ಕೆ ನಾನು ಹೇಳಿದ್ದು, ಶುಭ ಸಂದೇಶ ಕೇಳಲಿಕ್ಕೆ ನೀವು ಬಂದಿದ್ದೀರಲ್ಲ, ಇಟ್ಸ್ ಎ ಗ್ರೇಟ್ ಪ್ರಿವಿಲೇಜ್ ಫಾರ್ ಯು ಟುಡೇ. ನಿಮಗಿದೊಂದು ದೊಡ್ಡ ಸೌಭಾಗ್ಯ. ಯಾಕೆಂದರೆ ನಿಮಗೆ ಈ ಶುಭ ಸಂದೇಶ ಸಿಗ್ತಾ ಇದೆ. ಈ ಶುಭ ಸಂದೇಶವನ್ನು ಕೇಳಲಿಕ್ಕೆ ನೀವು ಬಂದಿದ್ದೀರಿ, ಇದೊಂದು ದೊಡ್ಡ ಸೌಭಾಗ್ಯ. ದಿಸ್ ಗಾಸ್ಪಲ್ ಈಸ್ ನಾಟ್ ಬೀಯಿಂಗ್ ಪ್ರೀಚ್ಡ್ ಇನ್ ಅವರ್ ಚರ್ಚಸ್ ಟುಡೇ. ಇನ್ ಮೆನಿ ಚರ್ಚಸ್ ಟುಡೇ, ಅನೇಕ ಚರ್ಚ್ಗಳಲ್ಲಿ, ಸಭೆಗಳಲ್ಲಿ, ಧ್ಯಾನಗಳಲ್ಲಿ, ರಿಟ್ರೀಟ್ಸ್, ಇನ್ ರಿಟ್ರೀಟ್ಸ್, ದಿಸ್ ಗಾಸ್ಪಲ್, ಗುಡ್ ನ್ಯೂಸ್ ಆಫ್ ಗ್ರೇಟ್ ಜಾಯ್, ಅತ್ಯಂತ ಪರಮಾನಂದವನ್ನು ತಂದುಕೊಡುವಂಥ ಈ ಶುಭ ಸಂದೇಶ ಇಂದು ಚರ್ಚ್ಗಳಲ್ಲಿ ಪ್ರಬೋಧನೆ ಆಗ್ತಾ ಇಲ್ಲ, ಸಾರಲ್ಪಡ್ತಾ ಇಲ್ಲ. ಯಾಕೆ ಸಾರಲ್ಪಡ್ತಾ ಇಲ್ಲ? ಯಾಕೆ ಅಂದರೆ ಸೈತಾನ ವಂಚಿಸಿ ಬಿಟ್ಟಿದ್ದಾನೆ ಸುಳ್ಳಿನಿಂದ. Satan has blinded the eyes of the people. ಶುಭ ಸಂದೇಶವನ್ನು ಸಾರದ ಹಾಗೇನು, ಶುಭ ಸಂದೇಶವನ್ನು ಆಲಿಸದ ಹಾಗೇನು ಪಿಶಾಚಿ ಏನು ಮಾಡಿದ್ದಾನೆ? ದ ಗಾಡ್ ಆಫ್ ದಿಸ್ ವರ್ಲ್ಡ್ ಮೀನ್ಸ್ ಸೈಟನ್ ಹ್ಯಾಸ್ ಬ್ಲೈಂಡೆಡ್ their eyes. ಕಣ್ಣುಗಳನ್ನ ಕುರುಡು ಮಾಡಿದ್ದಾನೆ, ಕಿವಿಗಳನ್ನು ಕುರುಡು ಮಾಡಿದ್ದಾನೆ. ಸ್ಪಿರಿಚುವಲ್ ಬ್ಲೈಂಡ್ನೆಸ್. ಅವಾಗೇನಾಗುತ್ತೆ? ನಮ್ಮ ಹೃದಯ, ಮನಸ್ಸು ಆ ಕಡೆ ಡೈರೆಕ್ಟೆಡ್ ಆಗಿರೋದಿಲ್ಲ. ಯಾವ ಕಡೆಗೆ? ವೆನ್ ಅವರ್ ಮೈಂಡ್ಸ್, ಅವರ್ ಹಾರ್ಟ್ಸ್ ಆರ್ ಬ್ಲೈಂಡೆಡ್, ವೆನ್ ವಿ ಆರ್ ಸ್ಪಿರಿಚುವಲಿ ಬ್ಲೈಂಡೆಡ್, ಅವರ್ ಹಾರ್ಟ್ಸ್ ಆ್ಯಂಡ್ ಮೈಂಡ್ಸ್ ಆರ್ ನಾಟ್ ಡೈರೆಕ್ಟೆಡ್ ಟುವರ್ಡ್ಸ್ ಕ್ರೈಸ್ಟ್, ಟುವರ್ಡ್ಸ್ ಕ್ರಾಸ್. ಅವರ್ ಹಾರ್ಟ್ಸ್ ಆ್ಯಂಡ್ ಮೈಂಡ್ಸ್ ಆರ್ ಟುವರ್ಡ್ಸ್ ಮನಿ, 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 ಲೋಕ, 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 ಲೋಕ. ಅದು ಬೇಕು, ಅದಷ್ಟು ಚೆನ್ನಾಗಿದೆ, ಅದು ಬೇಕು, ಇದು ಬೇಕು, ಹಾಗಾಗಬೇಕು, ಹೀಗಾಗಬೇಕು, ಲೈಫ್ ನಾಳೆ ಹೀಗಾಗಬೇಕು, ನಾವು ಇಲ್ಲಿ ಸೆಟ್ಲ್ ಆಗಬೇಕು, ಚೆನ್ನಾಗಿ ಸೆಟ್ಲ್ ಆಗಬೇಕು, 4 ಜನರ ಮಧ್ಯದಲ್ಲಿ ನಾವು ಚೆನ್ನಾಗಿ ಬದುಕಿ ತೋರಿಸ್ಬೇಕು. ಸೊ ಇದೇನು ಗೊತ್ತಾ? ಲಸ್ಟ್ ಆಫ್ ದ ಫ್ಲೆಶ್, ಪ್ರೈಡ್ ಆಫ್ ಲೈಫ್, ಲಸ್ಟ್ ಆಫ್ ದ ಐಸ್, ಕಣ್ಣಿನ ಕಾಮುಕತನ. ಕಣ್ಣಿಗೆ ಯಾವುದೆಲ್ಲ ಚೆನ್ನಾಗಿ ಕಾಣುತ್ತೋ ಅದೆಲ್ಲ ನಮಗೆ ಬೇಕು, ಅದೆಲ್ಲ ನಮ್ಗೆ ಇಷ್ಟ ಆಗುತ್ತೆ. ದೇಹದ ಇಚ್ಛೆ, ಶರೀರಕ್ಕೆ ಯಾವುದೆಲ್ಲ ಕಂಫರ್ಟ್ ಕೊಡುತ್ತೋ, ಸುಖ ಕೊಡುತ್ತೋ ಅದೆಲ್ಲ ನಮಗೆ ಬೇಕು. ಮನಸ್ಸಿಗೆ ಯಾವುದೆಲ್ಲ ಖುಷಿ ಕೊಡುತ್ತೋ ಅದೆಲ್ಲ ನಮಗೆ ಬೇಕು. ಯಾಕೆ ಜನರು ಹಣದ ಹಿಂದೆ ಇದ್ದಾರೆ? ಹಣ ಸಂಪಾದನೆ ಒಳ್ಳೆಯದೋ ಕೆಟ್ಟದೋ? ಒಳ್ಳೆಯದಾ? ಯಾವ ವಾಕ್ಯ ಎಲ್ಲಿದೆ ಹಣ ಸಂಪಾದನೆ ಒಳ್ಳೆಯದು ಅಂತ? ಬೈಬಲಲ್ಲಿ ತೋರಿಸಿ ನೋಡೋಣ. ದ ಪ್ರೈಡ್ ಆಫ್ ಲೈಫ್, ಲಸ್ಟ್ ಆಫ್ ದ ಐಸ್, ಲಸ್ಟ್ ಆಫ್ ದ ಫ್ಲೆಶ್ಗೆ ಸಂಬಂಧಪಟ್ಟಿದ್ದದು. ಹಣ ಸಂಪಾದನೆ, ನಿನ್ನ ಡ್ಯೂಟಿ ಹಣ ಸಂಪಾದನೆ ಅಲ್ಲ. ಕ್ರಿಸ್ತನನ್ನು ಸಂಪಾದಿಸು, ವಿಶ್ವಾಸವನ್ನು ಸಂಪಾದಿಸು, ಹಣ ಸಂಪಾದಿಸೋದಲ್ಲ. ಬೈಬಲ್ ಹೇಳುತ್ತೆ, ಸೋಂಬೇರಿಯಾಗಿ ಬದುಕಬಾರ್ದು, ಕಳ್ತನ ಮಾಡಬಾರ್ದು, ದುಡಿಬೇಕು, ನಿನ್ನ ಸ್ವಂತ ದುಡಿಮೆಯಿಂದ ನೀನು ತಿನ್ನಬೇಕು,
ಮಾತ್ರವಲ್ಲ, ಎಷ್ಟೋ ಜನ ಅಸಹಾಯಕರಿದ್ದಾರೆ, ಅವರಿಗೆ ನಿನ್ನ ದುಡಿಮೆಯಿಂದ ಹೆಲ್ಪ್ ಮಾಡಬೇಕು. ಯು ಶುಡ್ ವರ್ಕ್ ಹಾರ್ಡ್ ಅಂತ ಹೇಳಿದೆ, ಮೇಕ್ ಮನಿ ಅಂತ ಎಲ್ಲೂ ಹೇಳಿಲ್ಲ. ಅದು ನಾವು ಮಾಡ್ಕೊಂಡಿರೋದು. ಹೋಗ್ಲಿ, ಬೈಬಲ್ ಎಲ್ಲಾದರೂ ಹೇಳಿದ್ಯಾ ಯು ಶುಡ್ ಸ್ಟಡಿ ವೆಲ್ ಅಂತ ಎಲ್ಲಾದರೂ ಹೇಳಿದ್ಯಾ? ಹಾಂ, ಸ್ಟಡಿ 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 ಹೇಳಿದ್ಯಾ? ನಾವು ಹೇಳಲ್ಲ ಮಕ್ಕಳಿಗೆ. ಆವಾಗ ಯಾಕೆ ಸ್ಟಡಿ ವೆಲ್? ವೈ ದೇ ಶುಡ್ ಸ್ಟಡಿ ವೆಲ್? ಟು ನೋ ಗಾಡಾ? ಬಿಹೈಂಡ್ ದಟ್ ಸ್ಟಡಿ ವೆಲ್, ಅರ್ನ್ ವೆಲ್, ಗೆಟ್ ಮೋರ್ ಮನಿ, ಅಷ್ಟೇ, ಬೇರೆ ಏನೂ ಇಲ್ಲ. ಫುಲ್ಫಿಲ್ ಯುವರ್ ಲಸ್ಟ್ ಆ್ಯಂಡ್ ಆರ್ ಲಸ್ಟ್. ಲೆಟ್ ಅಸ್ ಫುಲ್ಫಿಲ್ ಆರ್ ಲಸ್ಟ್ಫುಲ್ ಡಿಸೈರ್ಸ್ ಟುಗೆದರ್. ಸ್ಟಡಿ ವೆಲ್, ಸ್ಟಡಿ ಸ್ಟಡಿ ಸ್ಟಡಿ. ಚೆನ್ನಾಗಿ ಓದು 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 ಓದು. ಓದಿದರೆ, ಚೆನ್ನಾಗಿ ಓದಿದರೆ ಏನು ಸಿಗುತ್ತೆ? ಒಳ್ಳೆ ಕೆಲಸ. ಒಳ್ಳೆ ಕೆಲಸ ಇದ್ರೇ ಒಳ್ಳೆ ಸಂಪಾದನೆ, ದುಡ್ಡು ಸಿಗೋದು. ಒಳ್ಳೆ ದುಡ್ಡಿದ್ರೆ ಏನು? ಒಳ್ಳೆ ದುಡ್ಡು ಅಂದರೆ ಜಾಸ್ತಿ ದುಡ್ಡಿದ್ರೆ ಏನು ಸಿಗುತ್ತೆ? ಜಾಸ್ತಿ ಸುಖ ಪಡ್ಬೋದು, ಶರೀರಕ್ಕೆ ಹೆಚ್ಚು ಕಂಫರ್ಟ್ ಕೊಡ್ಬೋದು, ಸುಖ ಕೊಡ್ಬೋದು. ಇದು ಸುಳ್ಳ ತಪ್ಪ? ಸರಿನಾ? ನಮ್ಮೊಳಗಡೆ ಪವಿತ್ರಾತ್ಮ ಇಲ್ಲದೆ ಇದ್ದರೆ ಇದೇ ಆಗೋದು. ವೆನ್ ದೆರ್ ಇಸ್ ಹೋಲಿ ಸ್ಪಿರಿಟ್ ಇನ್ ಅಸ್, ಅವರ್ ಹಾರ್ಟ್ಸ್ ಆ್ಯಂಡ್ ಮೈಂಡ್ಸ್ ಆರ್ ಡೈರೆಕ್ಟೆಡ್ ಟುವರ್ಡ್ಸ್ ಫ್ಲೆಶ್, ಓನ್ಲಿ ಟುವರ್ಡ್ಸ್ ಫ್ಲೆಶ್ ಆ್ಯಂಡ್ ದಿಸ್ ವರ್ಲ್ಡ್, ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್, ನಾಟ್ ಥಿಂಗ್ಸ್ ಆಫ್ ಗಾಡ್. ಕೊಲೋಷಿಯನ್ಸ್ 3:1 ಏನು ಹೇಳುತ್ತೆ? ಇಫ್ ಯು ಆರ್ ಟ್ರೂಲಿ ಬಾರ್ನ್ ಆಫ್ ಗಾಡ್, ಇಫ್ ಯು ಆರ್ ರೆಸರೆಕ್ಟೆಡ್ ವಿತ್ ಕ್ರೈಸ್ಟ್, ಫೋಕಸ್ ಆನ್ ಥಿಂಗ್ಸ್ ಅಬೌವ್. ನೀವು ಕ್ರಿಸ್ತ ಯೇಸುವಿನೊಂದಿಗೆ ನಿಜವಾಗಲೂ ಹೊಸ ಜನ್ಮ ಪಡೆದವರಾಗಿದ್ದರೆ ಅಥವಾ ಪುನರುತ್ಥಾನ ಹೊಂದಿದವರಾಗಿದ್ದರೆ, ಯಾವ ವಿಷಯ ಗಮನ ಕೊಡಿ? ಸ್ವರ್ಗೀಯ ವಿಷಯ. ನೀವು ಕ್ರೈಸ್ತ ಯೇಸುವಿನೊಂದಿಗೆ ಪುನರುತ್ಥಾನ ಹೊಂದಿದವರಾದರೆ ಸ್ವರ್ಗೀಯ ವಿಷಯಗಳ ಕಡೆಗೆ ಗಮನ ಕೊಡಿ. ಕ್ರಿಸ್ತ ಯೇಸು ಸ್ವರ್ಗದಲ್ಲಿ ದೇವರ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ನಾವು ಯಾವ ಕಡೆ ಗಮನ ಕೊಡಬೇಕು? ಸ್ವರ್ಗೀಯ. ಈಗ ನಮಗೆ ಕೊಡ್ಲಿಕ್ಕೆ ಆಗ್ತಾ ಇದೆಯಾ? ಕೊಡ್ಲಿಕ್ಕಾಗತ್ತಾ? ವಾಕ್ಯ ಕೇಳಿದಾಗ ಎಸ್ ಅಂತ ಅನಿಸುತ್ತೆ, ಮನೆಗೆ ಹೋದಾಗ ಮರೆತು ಬಿಡ್ತೀವಿ. ಯಾಕೆ ಅಂದರೆ ಮನೆಗೆ ಹೋದಾಗ ನಮ್ಮನ್ನು ಆ ಕಡೆಗೆ ಹೀಗೆ ಕುತ್ತಿಗೆ ಮೇಲ್ ಮಾಡುವ ಒಂದು ಆತ್ಮ ಒಳಗಡೆ ಇಲ್ಲ, ಇಲ್ಲಿ ಇರುತ್ತೆ. ಯಾಕೆ ಅಂದರೆ ಇಲ್ಲಿ ವಾಕ್ಯ ಕೇಳಿಸ್ಕೊಳ್ತಾ ಇದ್ದೀವಲ್ಲ, ಬೈ ದ ಪವರ್ ಆಫ್ ದ ವರ್ಡ್ ಆಫ್ ಗಾಡ್ somehow we can manage to look upward. ಆದರೆ ಮನೆಗೆ ಹೋಗಿ ಅಲ್ಲಿ ನಮ್ಮ ಸ್ವಂತದವ್ರ ಜೊತೆಗೆ ಹೀಗೆ ಸೇರಿಕೊಳ್ಳುವಾಗ ಅಗೇನ್ ಲುಕ್ಕಿಂಗ್ ಡೌನ್ವರ್ಡ್, ಮತ್ತೆ ಕೆಳಗಡೆ ನೋಡ್ತೀವಿ. ಇದೇ ನಮ್ಮ ಪರಿಸ್ಥಿತಿ. ಯಾಕೆ ಅಂದರೆ ನಮ್ಮ ಈ ಹಾರ್ಟನ್ನು ಯಾವಾಗಲೂ ಮೇಲ್ಗಡೆಗೆ ನೋಡಿಸುವ ಒಂದು ಆತ್ಮ ಒಳಗಡೆ ಇಲ್ಲ. ಆ ಆತ್ಮ ಇನ್ನೂ ಒಳಗಡೆ ಬಂದಿಲ್ಲ. ನಾವು ತಿಳ್ಕೊಂಡಿದ್ವಿ ನಮ್ಮೊಳಗಡೆ ಹೋಲಿ ಸ್ಪಿರಿಟ್ ಇದ್ದಾರೆ ಅಂದರೆ. ಲಾಜಿಕಲಿ ಯು ಆರ್ ಕ್ರಿಶ್ಚಿಯನ್ಸ್, ಯು ಆರ್ ದ ಚಿಲ್ಡ್ರನ್ ಆಫ್ ಗಾಡ್. ನೋ ಯೂಸ್, ನೋ ಲಾಜಿಕ್ ವಿಲ್ ಮೇಕ್ ಯು ಲೈಕ್ ದಟ್. ಇಟ್ಸ್ ಓನ್ಲಿ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್, ಟ್ರೂ ಹೋಲಿ ಸ್ಪಿರಿಟ್. ಆ್ಯಂಡ್ ಹೋಲಿ ಸ್ಪಿರಿಟ್ ಈಸ್ ಹೋಲಿ. ಹೋಲಿ ಸ್ಪಿರಿಟ್ ಈಸ್ ಸ್ಪಿರಿಟ್ ಆಫ್ ಗಾಡ್. ಆ್ಯಂಡ್ ಹೋಲಿ ಸ್ಪಿರಿಟ್ ಈಸ್ ನಾಟ್ ಎ ವೀಕ್ ಸ್ಪಿರಿಟ್ ಬಟ್ ದ ಮೈಟಿ ಸ್ಪಿರಿಟ್ ಆಫ್ ಗಾಡ್. Bible says, Spirit of God, Spirit of the Lord came upon David mightily. ಸಾಮುವೇಲ್ ಪ್ರವಾದಿ ದಾವೀದನ ಮೇಲೆ ಎಣ್ಣೆ ತೈಲವನ್ನು ಸುರಿದು ಅಭಿಷೇಕ ಮಾಡಿದಾಗ ದೇವರ ಆತ್ಮ ಶಕ್ತಿಯುಳ್ಳವನಾಗಿ, ಶಕ್ತಿಯುತವಾಗಿ ದಾವೀದನ ಮೇಲೆ ಇಳಿದು ಬಂದರು ಅಂತ. ಹಾಗೆ ದ ಹೋಲಿ ಸ್ಪಿರಿಟ್ ಈಸ್ ನಾಟ್ ಎ ವೀಕ್ ಸ್ಪಿರಿಟ್ ಬಟ್ ಎ ಸ್ಟ್ರಾಂಗ್ ಸ್ಪಿರಿಟ್ ಆಫ್ ಕ್ರೈಸ್ಟ್ ಜೀಸಸ್, ಎ ಮೈಟಿ ಗಾಡ್. Holy Spirit is a mighty God. ನಾವು ಹೇಳ್ತೀವಲ್ಲ ತುಂಬ ವೀಕ್. ಯು ಆರ್ ವೀಕ್, ಬಟ್ ಒನ್ ಹೂ ಈಸ್ ಇನ್ ಯು ಈಸ್ ನಾಟ್ ವೀಕ್. ಯು ಮೇ ಬಿ ವೀಕ್, ನಾವು ವೀಕ್ ಇರ್ಬೋದು. ವಿ ಆರ್ ಆಲ್ವೇಸ್ ವೀಕ್ ಓನ್ಲಿ, ಬಟ್ ದ ಸ್ಪಿರಿಟ್ ಯು ಹ್ಯಾವ್ ರಿಸೀವ್ಡ್ ಇಸ್ ನಾಟ್ ವೀಕ್. ಡೋಂಟ್ ಥಿಂಕ್ ದಟ್ ಹೋಲಿ ಸ್ಪಿರಿಟ್ ಇಸ್ ಅ ವೀಕ್ ಸ್ಪಿರಿಟ್. If you have the Holy Spirit,
Bible says 2 Thessalonians chapter 3 verse 5. May your hearts be directed towards the love of God and to the steadfastness of Christ Jesus. ದೇವರ ಪ್ರೀತಿಯನ್ನು ಕ್ರಿಸ್ತ ಯೇಸುವಿನ ಸಹನೆಯನ್ನು ನೀವು ಕಳಿತುಕೊಳ್ಳುವಂತೆ ಪ್ರಭುವೇ ನಿಮ್ಮ ಅಂತರಂಗವನ್ನು ಬೆಳಗಿಸಲಿ. ಹಾಗಿದೆಯಾ? ದೇವರು ನಿಮ್ಮ ಅಂತರಂಗವನ್ನು ಡೈರೆಕ್ಟ್ ಮಾಡಲಿ. ತುಂಬ ಚೆನ್ನಾಗಿದೆ ಅಲ್ವಾ? ಕೊಂಕಣಿಯಲ್ಲಿ ಹೇಗಿದೆ? ಹಾಗೆ ಇದೆಯಾ? 3:5 ಅಲ್ವಾ? 3:5. देवाच्या मोग आणि क्रिस्ताचे सोसणीकाय विशान तुम्ही शिक्षक सोमीन्स तुमची काळजां उजवाडाव. ಹಾಂ, ಇಂಗ್ಲೀಷಲ್ಲಿ ಏನಿದೆ? ಮೇ ದ ಲಾರ್ಡ್ ಡೈರೆಕ್ಟ್ ಯು, Direct your hearts to the your love hearts, to the love of God. may the Lord directs your hearts to the Love of God. love of God of God and to the steadfastness of Christ. and to the steadfastness of Christ. ನೋಡಿ ಎಷ್ಟು ಚೆನ್ನಾಗಿದೆ. Who is that Lord? Now the Lord is the Spirit. ಪ್ರಭು ಯಾರು? ದೇವರ ಆತ್ಮ. ಈಗ ನಿಮ್ಮ ಒಳಗಡೆ ಇರುವ ಪವಿತ್ರಾತ್ಮ ನಿಮ್ಮ ಹೃದಯವನ್ನು ಯಾವ ಕಡೆಗೆ ತಿರುಗಿಸಲಿ ಎಂದು ಹೇಳ್ತಾ ಇದ್ದಾರೆ. May the Lord, who is the Spirit now in you, direct your hearts towards where? Towards world? Towards the love of money. Huh? Love of husband, wife. Towards the love of God. ನಿಮ್ಮ ಹೃದಯವನ್ನು ದೇವರು ಯಾವ ಕಡೆಗೆ ತಿರುಗಿಸಲಿ? ಅವರ ಪ್ರೀತಿಯ ಕಡೆಗೆ. ದೇವರು ಅಥವಾ ಪವಿತ್ರಾತ್ಮರು ನಿಮ್ಮ ಹೃದಯಗಳನ್ನು ದೇವರ ಪ್ರೀತಿ ಕಡೆಗೆ ತಿರುಗಿಸಲಿ. Who will direct your hearts towards the love of God? Holy Spirit in you. ಅರ್ಥ ಆಗ್ತಾ ಇದೆ ನಿಮಗೆ ಹೇಳ್ತಾ ಇರೋದು? When Holy Spirit is in you, your hearts and minds are directed towards the love of the Father, the heart of Christ, things above. When there is no Spirit of God in you, your hearts and minds are directed towards this world. Lust of the eyes, lust of the flesh, pride of life. When there is Spirit of God in you, your hearts and minds are directed towards heaven. ನಮ್ಮ ಒಳಗಡೆ ದೇವರ ಆತ್ಮರಿದ್ದಾಗ ನಮ್ಮ ಹೃನ್ಮನಗಳು ದೇವರ ಕಡೆಗೆ, ದೇವರ ಪ್ರೀತಿ ಕಡೆಗೆ ತಿರುಗುವ ಹಾಗೆ ಮಾಡ್ತಾರೆ. ಯಾರು ಮಾಡ್ತಾರೆ? ಹೋಲಿ ಸ್ಪಿರಿಟ್. ದಟ್ ಈಸ್ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್. ಅದಕ್ಕೆ ನಾನು ಹೇಳಿದ ಪವಿತ್ರಾತ್ಮ ಏನೋ ಡಮ್ಮಿ ಸ್ಪಿರಿಟ್ ಅಲ್ಲ. ಇಸ್ ನಾಟ್ ಎ ಡಮ್ಮಿ ಸ್ಪಿರಿಟ್. Don't think that Holy Spirit will make you to light the candle every Sunday, every day. No. That is not the work of the Holy Spirit. That is the work of another spirit in you. ಪ್ರತಿದಿನ ಕ್ಯಾಂಡಲ್ ಅಂಟಿಸೋ ಹಾಗೆ ಮಾಡೋದು ಪವಿತ್ರಾತ್ಮ ಅಂತೆಲ್ಲ ತಿಳ್ಕೊಬೇಡಿ. ಅದು ಬೇರೆ ಆತ್ಮ. ಯಾವ ಆತ್ಮ ನನಗೆ ಗೊತ್ತಿಲ್ಲ. ಸಮ್ ಸ್ಪಿರಿಟ್. ದಟ್ ಈಸ್ ನಾಟ್ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್. ಹಾಗಾದರೆ ಕ್ಯಾಂಡಲ್ ಅಂಟಿಸಿದರೆ ಅವರಲ್ಲಿ ಪವಿತ್ರಾತ್ಮ ಇಲ್ವಾ ಅಂತ ಎಲ್ಲ ಕೇಳಬೇಡಿ. ಇರ್ಬೋದು, ಇಲ್ಲದೆ ಇರ್ಬೋದು. ಬಟ್ ದಟ್ ಈಸ್ ನಾಟ್ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್. ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್ ವಿಲ್ ಮೇಕ್ ಯು ಎ ಕ್ಯಾಂಡಲ್. ನಿನ್ನನ್ನು ಅವ್ರನ್ನ ಬೆಳಕಾಗಿ ಮಾಡ್ತಾರೆ. ದ್ಯಾಟ್ ಈಸ್ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್ ಇನ್ ಯು. ಕ್ಯಾಂಡಲ್ ಅಂಟಿಸೋ ಹಾಗೆ ಮಾಡೋದಲ್ಲ ಪವಿತ್ರಾತ್ಮ. ನಿನ್ನನ್ನೇ ಒಂದು ಕ್ಯಾಂಡಲ್ ಆಗಿ ಮಾಡ್ತಾರೆ. ಯು ಆರ್ ದ ಲೈಟ್ ಅಂತ ಹೇಳಿದ್ದು ಎಲ್ಲಾದರೂ ಬೈಬಲಲ್ಲಿ ಹೇಳಿದಾರಾ? ಇದು ಪ್ರಶ್ನೆಯಾಗಿ ಕೇಳ್ತಾ ಇರೋದಲ್ಲ. ದೇವರು ಹೇಳಿದಾರಾ ಯು ಗೋ ಆ್ಯಂಡ್ ಲೈಟ್ ಎ ಕ್ಯಾಂಡಲ್ ಅಂತ? ನೀವು ಹೋಗಿ ಒಂದು ಕ್ಯಾಂಡಲ್ ಅಂಟಿಸಿ ಅಂತ ಹೇಳಿದಾರಾ? ಕ್ಯಾಂಡಲ್ ಅಂಟಿಸೋದು ತಪ್ಪು ಅಂತ ಅಲ್ಲ ನಾನು ಹೇಳ್ತಾ ಇರೋದು. ಅದು ತಪ್ಪು ಸರಿ ವಿಮರ್ಶೆಗಲ್ಲ ನಾನು ಹೇಳ್ತಾ ಇರೋದು. ನೀವು ಅಂಟಿಸದೇ ಇರಿ, ಅದು ನಿಮಗೆ ಸಂಬಂಧಪಟ್ಟ ವಿಷಯ. ಅದಕ್ಕೆ ಪರನೂ ಇಲ್ಲ, ಅದಕ್ಕೆ ವಿರೋಧನೂ ಇಲ್ಲ. ನಾನು ಅದೆಲ್ಲ ಹೇಳ್ತಾ ಇರೋದು. ಇಲ್ಲಿ ದೇವರು ನಮಗೆ ಹೇಳಿರೋದು, ನೀನು ಬೆಳಕಾಗು. ಯು ಆರ್ ದ ಲೈಟ್ ನೌ. ದಟ್ ಈಸ್ ದ ಅಪಾಯಿಂಟ್ಮೆಂಟ್ ಫಾರ್ ಯು ಆನ್ ದಿಸ್ ಅರ್ತ್. ವಾಟ್ ಈಸ್ ಯುವರ್ ಅಪಾಯಿಂಟ್ಮೆಂಟ್ ಆನ್ ದಿಸ್ ಅರ್ತ್? ಈ ಭೂಮಿಯಲ್ಲಿ ನಿನಗೆ ಅಪಾಯಿಂಟ್ಮೆಂಟ್ ಏನಾಗಿ ಅಪಾಯಿಂಟ್ಮೆಂಟ್ ಸಿಕ್ಕಿದೆ? ಯು ಆರ್ ದ ಲೈಟ್. ಈ ಲೋಕಕ್ಕೆ ನೀವು ಬೆಳಕಾಗಿದ್ದೀರಿ. ಏನು ಕೊಡಬೇಕಾಗಾದ್ರೆ ಲೋಕಕ್ಕೆ? ಬೆಳಕನ್ನು ಕೊಡಬೇಕು. ಕತ್ತಲೆ ಎಲ್ಲ ಕೊಡಬೇಕಾಗಿರೋದು. ಈ ಲೋಕಕ್ಕೆ ಬೆಳಕು ಕೊಡಬೇಕಾದವನೇ ಕ್ರೈಸ್ತ ವಿಶ್ವಾಸಿಗಳಾದ ನಾವು ಈ ಲೋಕಕ್ಕೆ ಏನು ಕೊಡಬೇಕು? ಬೆಳಕು ಕೊಡಬೇಕು. ಈ ಬೆಳಕು ಕೊಡಬೇಕಾದ್ರೆ
That source of light must be in you. Without having the source of light in you, how you can give light to the dark world and eliminate the darkness from your family, from this world? ಸುಮ್ಮನೆ ಪ್ರಾರ್ಥನೆ ಮಾಡಿದ ತಕ್ಷಣ ಕತ್ಲೆ ಹೋಗಲ್ಲ. ಸುಮ್ಮನೆ ಪ್ರಾರ್ಥನೆ ಮಾಡಿದ ತಕ್ಷಣ ಕತ್ಲೆ ಎಲ್ಲೂ ಹೋಗೋದಿಲ್ಲ. ಕತ್ಲೆಗೆ ಹೋಗಬೇಕಾದ್ರೆ ಒಂದೇ ಒಂದು ದಾರಿ, ಬೆಳಕಾಗಬೇಕು. ಬೆಳಕು ಬೇಕು, ಬೆಳಕು ತರಬೇಕು. ಶುಡ್ ಬ್ರಿಂಗ್ light into darkness so that darkness can be eliminated. And now Jesus says, I want you to be the light. He wants every one of us to be the light. He doesn't want every one of us should light the candle, but we should be the light. ನಾವೆಲ್ಲರೂ ಕ್ಯಾಂಡಲ್ ಅಂಟಿಸ್ಬೇಕು ಅನ್ನೋದಲ್ಲ ದೇವರ ಆಸೆ, ನಾವೆಲ್ಲರೂ ಕ್ಯಾಂಡಲ್ ಆಗಬೇಕು, ಬೆಳಕಾಗಬೇಕು ಅನ್ನೋದು ದೇವರ ಆಸೆ. ಬೆಳಕಾಗೋದು ಹೇಗೆ? How it is possible? It's only through the Holy Spirit. ಪವಿತ್ರಾತ್ಮ ನಮ್ಮಲ್ಲಿಗೆ ಬರುವಾಗ ನಮ್ಮ ಜೀವನ ಏನಾಗುತ್ತೆ? ಎನ್ಲೈಟನ್ಡ್. We can be enlightened only through the word of God, means the Spirit of God. ದೇವರ ಆತ್ಮನ ಮುಖಾಂತರ ನಮ್ಮೊಳಗಡೆ ಕ್ರಿಸ್ತನ ಸಾನ್ನಿಧ್ಯ ಬರುವಾಗ we receive that lost glory. ಏದೇನು ತೋಟದಲ್ಲಿ ಆದಾಮನಲ್ಲಿ ಕಳೆದುಕೊಂಡಂಥ ಆ ಮಹಿಮೆ ಯೇಸು ಕ್ರಿಸ್ತನ ಮುಖಾಂತರ ನಮಗೆ ಸಿಗುತ್ತೆ. ಯಾವಾಗ? ವೆನ್ ಹೋಲಿ ಸ್ಪಿರಿಟ್ ಕಮ್ಸ್ ಇನ್. ಪರಿಶುದ್ಧಾತ್ಮನು ಬರುವಾಗ ನಮ್ಮೊಳಗಡೆ ಏನು ಬರುತ್ತೆ? ವಿ ರಿಸೀವ್ ದಟ್ ಲೈಫ್. ಒನ್ಸ್ ವಿ ರಿಸೀವ್ ದಟ್ ಲೈಟ್, ದಟ್ ಲೈಫ್ ವಿಚ್ ಇಸ್ ದ ಹೋಲಿ ಸ್ಪಿರಿಟ್, ಅವರ್ ಹಾರ್ಟ್ಸ್ ಆರ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಲವ್ ಆಫ್ ಗಾಡ್. ಅದನ್ನೇ ರೋಮನ್ಸ್ 5:5 ಹೇಳೋದು. ರೋಮ 5:5 ವಾಕ್ಯ ಹೇಳುತ್ತೆ, ಏನಂತ ಹೇಳುತ್ತೆ? ಪವಿತ್ರಾತ್ಮನು ದೇವರ ಪ್ರೀತಿಯನ್ನು ನಮ್ಮ ಹೃದಯಗಳಲ್ಲಿ, ಈ ನಂಬಿಕೆ ನಿರೀಕ್ಷೆಯು ನಮಗಿರುವುದರಿಂದ ನಮಗೆ ಆಶಾಭಂಗವಾಗುವುದಿಲ್ಲ. ಏಕೆಂದರೆ ನಮಗೆ ದಾನವಾಗಿ ದಯಪಾಲಿಸಿರುವ ಪವಿತ್ರಾತ್ಮ ಅವರ ಮುಖಾಂತರ, ನಮಗೆ ದಾನವಾಗಿ ಫ್ರೀಯಾಗಿ ದೇವರು ಕೊಟ್ಟ ಪವಿತ್ರಾತ್ಮ ಮುಖಾಂತರ ದೇವರು ತಮ್ಮ ಪ್ರೀತಿಯನ್ನು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿಸಿದ್ದಾರೆ. The love of God is poured out into our hearts by the Holy Spirit. ಪವಿತ್ರಾತ್ಮ ಅವರ ಮುಖಾಂತರ ದೇವರ ಪ್ರೀತಿಯ ಅನುಭವ ನಮ್ಮ ಹೃದಯಗಳಲ್ಲಿ ಉಂಟಾಗ್ತದೆ. ನಾವು ಈಗ ನಮ್ಮ ಹೃದಯದಲ್ಲಿ ಏನು ಅನುಭವ ಇದೆ? ನಮ್ಮ ಹೃದಯದ ಅನುಭವ ಏನು? ಒಂದು ಡ್ರೈನೆಸ್ ಫೀಲ್ ಆಗುತ್ತಾ, ಅಥವಾ ಲವ್ ಆಫ್ ಗಾಡ್ ಫೀಲ್ ಆಗ್ತಾ ಇದೆಯಾ? ಇಫ್ ಯು ಆರ್ ಫೀಲಿಂಗ್ ಡ್ರೈನೆಸ್ ಮೀನ್ಸ್ ಯು ನೀಡ್ ದ ಹೋಲಿ ಸ್ಪಿರಿಟ್. Why you are feeling dryness? Having the Holy Spirit inside. The living water inside and feeling the dryness means foolishness. No. That means you don't have the living water, the source of the living water inside. ಅಷ್ಟೇ, ಬೇರೆ ಏನಿಲ್ಲ. You may be Christians for many years. ನೀವು ಅನೇಕ ವರ್ಷಗಳಿಂದ ಕ್ರೈಸ್ತರಾಗಿರ್ಬೋದು, ಸಂತೋಷನೇ, ಲಾಜಿಕಲಿ, ಇನ್ ಎ ರಿಲಿಜಿಯಸ್ ವೇ, ಧಾರ್ಮಿಕವಾಗಿ ಅಥವಾ ಯಾಂತ್ರಿಕವಾಗಿ, ಮಾಂತ್ರಿಕವಾಗಿ, ಯಾವುದೋ ರೀತಿಯಲ್ಲಿ. ಆದರೆ ದೇವರಾತ್ಮನ ಮುಖಾಂತರ ಒಳಗಡೆ ನಾವು ನಿಜವಾಗಲೂ ಕ್ರೈಸ್ತರಾಗಿದ್ದೀವ? ಆಗದೇ ಇದ್ದರೆ ಇಟ್ಸ್ ಎ ಡೇಂಜರ್. ಅದೊಂದು ದೊಡ್ಡ ದುರಂತದ ಪರಿಸ್ಥಿತಿ ಅದು. ನಾನು ಹೇಳ್ತಾ ಇರೋದು ಎಲ್ಲೂ ಕ್ರಿಶ್ಚಿಯನ್ ಆಗಿ ಜಾತಿ ಚೇಂಜ್ ಮಾಡಬೇಕು, ಕನ್ವರ್ಟ್ ಆಗಬೇಕು, ಅದಲ್ಲ. ಅದು 5 ಪೈಸೆ ಪ್ರಯೋಜನ ಇಲ್ಲ, ಯಾವ ಪ್ರಯೋಜನಕ್ಕೂ ಬರೋದಿಲ್ಲ ಅದು. ಆದರೆ ಆಗಬೇಕಾಗಿರೋದು ಒಳಗಡೆ ಲೈಫ್ ಬರಬೇಕು. ಒಳಗಡೆ ಇರ್ತಕ್ಕಂಥ ಕತ್ತಲೆ ಹೋಗಬೇಕು, ಒಳಗಡೆ ಲೈಟ್ ಬರಬೇಕು, ಒಳಗಡೆ ಇರ್ತಕ್ಕಂಥ ಕತ್ತಲೆ ಹೋಗಬೇಕು. ಇದು ಆಗೋದು ಯಾವಾಗ? ವೆನ್ ಸ್ಪಿರಿಟ್ ಕಮ್ಸ್, ವೆನ್ ದ ಸ್ಪಿರಿಟ್ ಆಫ್ ಗಾಡ್ ಕಮ್ಸ್. ಪವಿತ್ರಾತ್ಮನು ನಮ್ಮ ಒಳಗಡೆ ಬರುವಾಗ ಇದಾಗತ್ತೆ. ಸ್ವಲ್ಪ ಹೋಲಿ ಸ್ಪಿರಿಟ್ ಇಸ್ ದ ಮೋಸ್ಟ್ ಪ್ರೆಷಸ್ ಗಿಫ್ಟ್ ದಟ್ ಗಾಡ್ ಹ್ಯಾಸ್ ಗಿವನ್ ಟು ಅಸ್. ಅತ್ಯಂತ ಬೆಲೆಯುಳ್ಳ ಒಂದು ದೊಡ್ಡ ಕೊಡುಗೆ ದೇವರು ನಮಗೆ ಕೊಟ್ಟಿದ್ದು ಏನು ಕೇಳಿದರೆ, ಹೋಲಿ ಸ್ಪಿರಿಟ್, ತನ್ನ ಆತ್ಮ, ಹಿಸ್ ಓನ್ ಸ್ಪಿರಿಟ್ ಆಫ್ ಹಿಸ್ ಓನ್ಲಿ ಸನ್, ಪುತ್ರನ ಆತ್ಮ, ಪರಿಶುದ್ಧ ಆತ್ಮ. ಇಫ್ ಯು ಹ್ಯಾವ್ ನಾಟ್ ಯೆಟ್ ರಿಸೀವ್ಡ್ ದ ಹೋಲಿ ಸ್ಪಿರಿಟ್ ಟುಡೇ, ಯು ಮಸ್ಟ್ ರಿಸೀವ್. ಆ ಪವಿತ್ರ ಆತ್ಮನ ನೀವು ಇದುವರೆಗೂ ಪಡ್ಕೊಳ್ಳದೇ ಇದ್ದರೆ ಇವತ್ತು ಪಡ್ಕೊಂಡು ಹೋಗ್ಬೇಕು. ನೀವು ಇಲ್ಲಿಂದ ಹೋಗುವಾಗ ಪವಿತ್ರ ಆತ್ಮನ ಪಡ್ಕೊಳ್ದೆ ನಾವು ಏನು ಮಾಡಿ ಏನು ಪ್ರಯೋಜನ? ಏನು ಹಾಡಿ ಏನು ಪ್ರಯೋಜನ? ಏನು ಧ್ಯಾನ ಮಾಡಿ ಏನು ಪ್ರಯೋಜನ? ಏನು ಪುಣ್ಯ ಕಾರ್ಯ ಮಾಡಿ ಏನು ಪ್ರಯೋಜನ? ಹ್ಯಾವಿಂಗ್ ದ ಹೋಲಿ ಸ್ಪಿರಿಟ್ ಇಸ್ ವೆರಿ ಇಂಪಾರ್ಟೆಂಟ್. ಪವಿತ್ರಾತ್ಮ ಬಂದ ಮೇಲೆ ನಮ್ಮ ಲೈಫ್ ಜೀಸಸ್ ದಾರಿಲಿ ಹೋಗೋದು.
Without having the Holy Spirit in us, we cannot walk in the ways of God. We cannot. ನಾವು ಹೇಳ್ಬೋದು ಅಷ್ಟೇ, ನೀವು ದೇವ್ರ ದಾರಿಯಲ್ಲಿ ನಡಿಬೇಕಾಯ್ತಾ, ನೀವು ದೇವ್ರ ದಾರಿಯಲ್ಲಿ ನಡಿಬೇಕಾಯ್ತಾ, ನೀವು ದೇವ್ರ ದಾರಿಯಲ್ಲಿ ಬದುಕಬೇಕಾಯ್ತಾ ಅಂತೆಲ್ಲ ಹೇಳ್ಬೋದು. ನಿಮಗೆ ಹೌದು ಅನಿಸುತ್ತೆ, ಟ್ರೈ ಮಾಡ್ಲಿಕ್ಕೆ ಹೋಗ್ತೀರಿ, ಫೇಲ್ ಆಗ್ತೀರಿ. ಆಮೇಲೆ ಏನು ಹೇಳ್ತೀರಿ ಗೊತ್ತಾ, ನಾವು ತುಂಬ ಟ್ರೈ ಮಾಡ್ತಾ ಇದ್ದೀವಿ ದೇವ್ರ ದಾರಿಲಿ ನಡಿಲಿಕ್ಕೆ, ನಾವು ಟ್ರೈ ಮಾಡ್ತಾ ಇದ್ದೀವಿ. ಈವನ್ ಇಫ್ ಯು ಟ್ರೈ ಟಿಲ್ ಯು ಡೈ, ಯು ವಿಲ್ ನೆವರ್ ವಾಕ್ ಇನ್ ಗಾಡ್ಸ್ ವೇ. ನೋ, ಇಂಪಾಸಿಬಲ್. ನೀವೆಷ್ಟೇ ಟ್ರೈ ಮಾಡಿ, ಸಾಯೋ ತನಕ ಟ್ರೈ ಮಾಡಿ, ದೇವರ ದಾರಿಯಲ್ಲಿ ಯಾವತ್ತೂ ನಡೀಲಿಕ್ಕೆ ಆಗೋದಿಲ್ಲ. ಮತ್ತು ಹೇಗೆ ದೇವರ ದಾರಿಯಲ್ಲಿ ನಡೆಯೋದು? ದ್ಯಾಟ್ ಈಸ್ ನಾಟ್ ಯುವರ್ ಟ್ರೈ, ದ್ಯಾಟ್ ಈಸ್ ದ ವರ್ಕಿಂಗ್ ಆಫ್ ದ ಹೋಲಿ ಸ್ಪಿರಿಟ್ ಇನ್ ಯು. ನಿನ್ನೊಳಗಡೆ ದೇವರ ಆತ್ಮನು ಮಾಡುವ ಕಾರ್ಯ. ಹೋಲಿ ಸ್ಪಿರಿಟ್ ವಿಲ್ ಲೆಟ್ ಯು ಟು ವಾಕ್ ಇನ್ ಗಾಡ್ಸ್ ವೇ. ಹಿ ವಿಲ್ ಹೆಲ್ಪ್ ಯು, ಹಿ ವಿಲ್ ಎಂಪವರ್ ಯು, ಹಿ ವಿಲ್ ಎನೇಬಲ್ ಯು, ಹಿ ವಿಲ್ ಮೇಕ್ ಯು ಟು ವಾಕ್ ಇನ್ ದ ವೇಸ್ ಆಫ್ ಗಾಡ್. ದೇವರ ದಾರಿಯಲ್ಲಿ ನಿನ್ನನ್ನು ನನ್ನನ್ನು ನಡೆಯುವಂತೆ ಮಾಡೋದು ಯಾರು ಕೇಳಿದ್ರೆ ದೇವರ ಆತ್ಮ. ಇಟ್ ಈಸ್ ನಾಟ್ ಯುವರ್ ಟ್ರೈ, ಇಟ್ ಈಸ್ ದ ವರ್ಕಿಂಗ್ ಆಫ್ ದ ಹೋಲಿ ಸ್ಪಿರಿಟ್ ಇನ್ ಅಸ್. ಲೆಟ್ ಹಿಮ್ ವರ್ಕ್ ಥ್ರೂ ಅಸ್. ಅದು ಪವಿತ್ರಾತ್ಮರು ನಮ್ಮಲ್ಲಿ ಮಾಡುವ ಕಾರ್ಯ ಪ್ರಿಯರೇ. ಇವತ್ತು ಎಷ್ಟೋ ಪ್ರೊಟೆಸ್ಟೆಂಟ್ಸ್ ಅಥವಾ ಪ್ರೊಟೆಸ್ಟೆಂಟ್ಸಲ್ಲಿ ಈ ಪೆಂಟೆಕೋಸ್ಟಲ್ಸ್ ಇದ್ದಾರಲ್ಲ, ಪೆಂಟೆಕೋಸ್ಟ್ ಡಿನಾಮಿನೇಷನ್, ಅವರು ಬಾಯಿ ಬಿಟ್ಟರೆ ಬರೀ ಅನ್ಯ ಭಾಷೆ ಅಂತ ಹೇಳ್ತಾರೆ ಅಷ್ಟೇ. ಶಲ ಬಲ 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 ರ. ಪವಿತ್ರಾತ್ಮ ಇದ್ದರೆ ಇದು ಅನ್ಯ ಭಾಷೆ ಮಾತಾಡಲೇಬೇಕು ಅಂತ ಈ ರೀತಿ ಇನ್ನೂ ವಿಚಿತ್ರವಾಗಿ ಏನೇನೋ. ಪವಿತ್ರಾತ್ಮ ಇದ್ದರೆ ಅನ್ಯ ಭಾಷೆ ಮಾತಾಡಬೇಕು ಅಂತ ಬೈಬಲ್ ಎಲ್ಲೂ ಹೇಳಲಿಲ್ಲ, ಅಪೊಸ್ತಲರ ಬೋಧನೆ ಎಲ್ಲೂ ಹೇಳಲಿಲ್ಲ, ಚರ್ಚ್ ಟೀಚಿಂಗ್ ಎಲ್ಲೂ ಹೇಳಲಿಲ್ಲ. ಪವಿತ್ರಾತ್ಮರು ನಮ್ಮಲ್ಲಿರುವಾಗ ನಾವು ದೇವರ ದಾರಿಯಲ್ಲಿ ಅವರು ನಮ್ಮನ್ನು ನಡೆಸ್ತಾರೆ. When the Spirit of the Lord is in us, He will lead us in God's way. You will be able to know His way. Holy Spirit is the revealer of God's way. Unless He reveals, how can you walk? ಪವಿತ್ರಾತ್ಮರಾಗಿದ್ದಾರೆ, ದೇವರ ದಾರಿಯನ್ನು ನಮಗೆ ಪ್ರಕಟಪಡಿಸಿಕೊಡುವವರು, ತಿಳಿಸಿಕೊಡುವವರು. ಅವರು ತಿಳಿಸಿಕೊಟ್ಟರೆ ಮಾತ್ರನೇ ನಮಗೆ ನಡಿಲಿಕ್ಕಾಗ್ತದೆ. ಅದರ್ವೈಸ್ ವಿ ಥಿಂಕ್ ದಿಸ್ ಈಸ್ ಗಾಡ್ಸ್ ವೇ, ದಿಸ್ ಮಸ್ಟ್ ಬಿ ಗಾಡ್ಸ್ ವೇ. ಇದಿರ್ಬೋದು ದೇವರ ದಾರಿ, ದಿಸ್ ಮಸ್ಟ್ ಬಿ ದ ವಿಲ್ ಆಫ್ ಗಾಡ್, ಇದು ದೇವರ ಇಚ್ಛೆ ಇರ್ಬೋದು. ಆ್ಯಂಡ್ ವಿ ಡೂ ಇಟ್. ನಾವು ಅದನ್ನು ಮಾಡ್ತಾ ಹೋಗ್ತೀವಿ ಆ್ಯಂಡ್ ವಿ ಫೇಲ್. ನಾವು ಸೋತು ಹೋಗ್ತೀವಿ. ವಿ ಆರ್ ಡಿಸಪಾಯಿಂಟೆಡ್ ಬಿಕಾಸ್ ವಿ ಆರ್ ನಾಟ್ ಡೈರೆಕ್ಟೆಡ್ ಬೈ ದ ಲವ್ ಆಫ್ ಗಾಡ್. ಆ ದೇವರ ಪ್ರೀತಿಯಿಂದ ಮೋಟಿವೇಟ್ ಆಗಿ ಹೋಗ್ತಾ ಇರೋದಲ್ಲ, ಬೇರೆ ಯಾವುದೋ. ವಿ ಡು ನಾಟ್ ನೋ. ಆದರೆ ಪವಿತ್ರ ಆತ್ಮ ನಮ್ಮಲ್ಲಿರುವಾಗ the Lord will direct our hearts and mind towards the love of God. ದೇವರ ಪ್ರೀತಿ ಕಡೆಗೆ ಡೈರೆಕ್ಟ್ ಮಾಡ್ತಾರೆ. ನೀವೊಂದು ಪವಿತ್ರಾತ್ಮ ನಮ್ಮಲ್ಲಿರುವಾಗ ಪಾಪ ಮಾಡೋದೇ ಇಲ್ವಾ ಅಂತಲ್ಲ, ಪಾಪ ಮಾಡಿದರೂ ಕೂಡ the moment you commit sin, immediately the Holy Spirit in you direct your hearts and minds towards Christ, towards the love of God. ನಿನ್ನಲ್ಲಿ ಪವಿತ್ರಾತ್ಮ ಇದ್ದಾರೆ. ಪವಿತ್ರಾತ್ಮ ಇದ್ದರೂ ಕೂಡ ನೀನು ಪಾಪ ಮಾಡಿಬಿಟ್ಟೆ, ಶರೀರದಿಂದ ಪಾಪ ಮಾಡಿದೆ. ಓಕೆ, ಪಾಪ ಮಾಡಿದ ತಕ್ಷಣ ಪವಿತ್ರಾತ್ಮ ಏನು ಮಾಡ್ತಾರೆ? ಇಮಿಡಿಯೇಟ್ಲಿ ಹಿ ವಿಲ್ ಡೈರೆಕ್ಟ್ ಯುವರ್ ಹಾರ್ಟ್ಸ್ ಟುವರ್ಡ್ಸ್ ದ ಲವ್ ಆಫ್ ಗಾಡ್ ಆ್ಯಂಡ್ ಟುವರ್ಡ್ಸ್ ದ ಸ್ಟೆಡ್ಫಾಸ್ಟ್ನೆಸ್ ಆಫ್ ಕ್ರೈಸ್ಟ್ ಜೀಸಸ್. ಪಾಪ ಮಾಡಿದ್ಯಾ? ನೋಡು, ನಿನಗೋಸ್ಕರ ಬಲಿಯಾಗಿದ್ದಾರೆ ಯೇಸು. ಬಿಲೀವ್. ಪಾಪ ಮಾಡಿದ್ಯಾ? ಬಿದ್ದಿದ್ಯಾ? ನೀನು ಪಾಪ ಮಾಡಿದ್ಯಾ? ನಿನ್ನ ಪಾಪ ನೋಡು, ಯೇಸುವಿನ ಶಿಲುಬೆ ಮರಣ. ದಟ್ ಇಸ್ ದ ಗಾಡ್ಸ್ ಲವ್, ದೇವರ ಪ್ರೀತಿ. ನೀನು ಪಾಪಿ ಆಗಿದ್ದಾಗಲೇ ಕ್ರಿಸ್ತ ಯೇಸು ನಿನಗೋಸ್ಕರ ಪ್ರಾಣತ್ಯಾಗ ಮಾಡಿದ್ದಾರೆ. ಲುಕ್ ಎಟ್ ದಟ್ ಕ್ರಾಸ್. ನೋಡು, ದೇವರು ಎಷ್ಟಾಗಿ ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ. ತನ್ನ ಒಬ್ಬನೇ ಮಗನನ್ನು ಬಲಿ ಕೊಟ್ಟು ನಿನ್ನನ್ನು ಕಾಪಾಡಿದ್ದಾರೆ. ಪಾಪ ಮಾಡಿದ್ಯಾ? ಯೇಸು ನಿನಗಾಗಿ ಸತ್ತಿದ್ದಾರೆ. ಕಮ್ ಆನ್, ರಿಪೆಂಟ್, ಲುಕ್ ಎಟ್ ಹಿಮ್ ಆ್ಯಂಡ್ ಬಿ ರೇಡಿಯಂಟ್. ಆತನಂತ ತಿರುಗು, ಪ್ರಕಾಶ ಪಡ್ಕೋ. ದ್ಯಾಟ್ ಈಸ್ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್. ಅದು ಪವಿತ್ರಾತ್ಮನ ಕೆಲಸ. ಆ್ಯಂಡ್ ಹಿ ವಿಲ್ ಹೆಲ್ಪ್ ಯು ಟು ಫೋಕಸ್ ಟುವರ್ಡ್ಸ್ ದ ಸ್ಟೆಡ್ಫಾಸ್ಟ್ನೆಸ್ ಆಫ್ ಕ್ರೈಸ್ಟ್ ಜೀಸಸ್. ನೋಡು, ಯೇಸು ಹೆಂಗೆ ಎಲ್ಲವನ್ನು ಸಹಿಸ್ಕೊಂಡು ನಿಂತ್ಕೊಂಡ್ರು ಕಷ್ಟದ ಸಮಯದಲ್ಲಿ. ಕಷ್ಟ ಬಂತು ಅಂತ ಪಾಪ ಮಾಡ್ಲಿಕ್ಕೆ ಹೋದ್ಯಾ? ನೋಡು, ಯೇಸು ಕಷ್ಟವನ್ನು ಹೇಗೆ ಸಹಿಸ್ಕೊಂಡ್ರು ಶಿಲುಬೆಯ ಮೇಲೆ. ಅವರು ಶಿಲುಬೆಗೆ ಹಾಕಿದ ತಕ್ಷಣ ಸತ್ತೋಗಿಲ್ಲ. ನರಳಿ 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 ಎಲ್ಲವನ್ನು ಅವರು ಸಹಿಸ್ಕೊಂಡ್ರು. ಒಂದೊಂದು ಏಟು ಬೀಳುವಾಗ, ಪಿತನೇ, ಇವರೇನು ಮಾಡ್ತಿದ್ದಾರೋ ಇವ್ರಿಗೆ ಗೊತ್ತಿಲ್ಲ, ಇವ್ರನ್ನ ಕ್ಷಮಿಸಿ. ಯು ವಾಸ್ ಪ್ರೇಯಿಂಗ್ ದಟ್ ಪ್ರೇಯರ್. ಆಲ್ವೇಸ್ ಯು ವಾಸ್ ಸೇಯಿಂಗ್. ಒಂದೊಂದು ಏಟು ಬಿದ್ದಾಗಲೂ ಯೇಸು ಹೇಳ್ತಾ ಇದ್ದಿದ್ದು ಒಂದೇ, ಅಪ್ಪ, ಇವ್ರಿಗೆ ಗೊತ್ತಿಲ್ಲ. What they are doing, they do not know. They do not know that they are beating to the Son of God. They do not know that they are beating to the love of God. They do not know what they are doing. ಅವ್ರು ಏನು ಮಾಡ್ತಾ ಇದ್ದಾರೆ? ಮುಖದ ಮೇಲೆ ಉಗುಳುವಾಗ ಯೇಸು ಹೇಳಿದ್ದು, ಫಾದರ್ ಫರ್ಗಿವ್ ದೆಮ್.
ಮುಳ್ಳಿನ ಕಿರೀಟ ಇಟ್ಟಾಗ ತಂದೆ ಯೇಸು ಹೇಳಿದ ಒಂದೇ, ಫಾದರ್ ಫರ್ಗಿವ್ ದೆಮ್. ಎವ್ರಿ ಟೈಮ್, ಎವ್ರಿ ಬೀಟಿಂಗ್ ಜೀಸಸ್ ಸೆಡ್, ಫಾದರ್ ಫರ್ಗಿವ್ ದೆಮ್, ಫರ್ಗಿವ್ ದೆಮ್, ಫರ್ಗಿವ್ ದೆಮ್, ದೇ ಡು ನಾಟ್ ನೋ. ಫರ್ಗಿವ್, 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 ಫರ್ಗಿವ್. See the steadfastness of Christ Jesus, how he suffered, how he stood strong. ಒಬ್ಬೊಬ್ಬರು ಅವಮಾನ ಮಾಡಿದಾಗ, ತಿರಸ್ಕಾರ ಮಾಡಿದಾಗ, ಏಟು ಕೊಟ್ಟಾಗ, ಅನೇಕ ಸಂಕಟಗಳಿಗೆ ಒಳಗಾದಾಗ, ಅವಮಾನಕ್ಕೆ ಒಳಗಾದಾಗ ಯೇಸು ಬಿದ್ದಿಲ್ಲ, ಯೇಸು ನಿಂತ್ಕೊಂಡು ಕ್ಷಮಿಸಿದರು. ಲುಕ್ ಅಟ್ ದ ಸ್ಟೆಡ್ಫಾಸ್ಟ್ನೆಸ್ ಆಫ್ ಕ್ರೈಸ್ಟ್. ದ ಹೋಲಿ ಸ್ಪಿರಿಟ್ ವಿಲ್ ಲೀಡ್. Holy Spirit will direct your hearts and minds towards the steadfastness of Christ Jesus. ಯೇಸು ಕ್ರಿಸ್ತನು ಹೇಗೆ ನಿಂತ್ಕೊಂಡೋ ಆ ರೀತಿಯಲ್ಲಿ ಕಷ್ಟ ಸಂಕಟಗಳನ್ನು ಸಹಿಸಿ ನಿಂತುಕೊಳ್ಳುವಂತೆ ಮಾಡ್ತಾರೆ. ಅದನ್ನೇ ರೋಮನ್ಸಲ್ಲಿ 5 ಕೂಡ ಇದೆ. ಕಷ್ಟ ಸಂಕಟಗಳು ಏನನ್ನು ಉಂಟು ಮಾಡುತ್ತದೆ? 3ನೇ ವಾಕ್ಯದಿಂದ ಅಲ್ವಾ, ರೋಮನ್ಸ್ 5:3 ಆನ್ವರ್ಡ್ಸ್. ಕಷ್ಟ ಸಂಕಟ ಅಷ್ಟೇ ಅಲ್ಲ, ನಮಗೆ ಬಂದೊದಗುವ ಕಷ್ಟ ಸಂಕಟಗಳಲ್ಲೂ ನಮಗೆ ಬಂದೊದಗುವ ಸಂಕಷ್ಟಗಳಲ್ಲಿ we boast in our sufferings. See, how can you boast in our sufferings? Is it possible? Do you think that we can boast in our sufferings? ನಮಗೆ ಬರುವ ಕಷ್ಟ ಸಂಕಟಗಳು ನಾವು ಹೆಮ್ಮೆ ಪಡಲಿಕ್ಕೆ ಆಗುತ್ತಾ? ಹೆಮ್ಮೆ ಪಡಲಿಕ್ಕೆ ಆಗುತ್ತಾ? ನಾವು ಕಷ್ಟ ಸಂಕಟ ಆದರೆ ನಾವು ತುಂಬ ದುಃಖ ಪಡ್ತೀವಲ್ವಾ? ವಿ ಫೀಲ್ ಸ್ಯಾಡ್. ಒಂದು ಹುಚ್ಚುತನ ಅನ್ಸೋದಿಲ್ವಾ ನಿಮಗೆ ಕಷ್ಟ ಸಂಕಟಗಳಲ್ಲಿ ಹೆಮ್ಮೆ ಪಡೋದು? ಈಗ ಪಕ್ಕದ ಮನೆಯವರು ನಿಮಗೆ ಬಾಯಿಗೆ ಬಂದಂಗೆಲ್ಲ ಚೆನ್ನಾಗಿ ಬೈದರೆ ನೀವು ಅದರಲ್ಲಿ ಹೆಮ್ಮೆ ಪಡ್ತೀರಾ, ದುಃಖ ಪಡ್ತೀರಾ? ನೀವು ಒಳ್ಳೇದು ಮಾಡಿನೂ ನಿಮ್ಮ ಕುಟುಂಬದವರು, ಬಂಧುಗಳು, ಅಕ್ಕಪಕ್ಕದವರು, ನೆರೆಹೊರೆಯವರು, ನಿಮ್ಮ ಪ್ರೇಯರ್ ಗ್ರೂಪ್ ಅವರು, ನಿಮ್ಮ ಚರ್ಚ್ ಮೆಂಬರ್ಸ್ಗಳು ನಿಮಗೆ ಬಾಯಿಗೆ ಬಂದಾಗೆ ಬೈದರೆ, ನಿಮಗೆ ಅವಮಾನ ಮಾಡಿದರೆ, ಇಫ್ ಪಬ್ಲಿಕ್ಲಿ ಯು ಆರ್ ಹ್ಯೂಮಿಲಿಯೇಟೆಡ್, ಅನೇಕ ಜನರ ಮುಂದೆ ನಿಮ್ಮನ್ನು ಕಟ್ಟಿ ಹಾಕಿ 2 ಕೊಟ್ಟು ಅವಮಾನ ಪಡಿಸಿದರೆ ನಿಮಗೆ ಏನಾಗುತ್ತೆ? ಹೌ ಡು ಯು ಫೀಲ್? ಯು ಫೀಲ್ ಲೈಕ್ ಫರ್ಗಿವಿಂಗ್ ದೆಮ್, ಬ್ಲೆಸ್ಸಿಂಗ್ ದೆಮ್. ಅದರಿಂದ ಹೊರಗೆ ಬಿಟ್ಟ ಮೇಲೆ ನೀವೊಂದು ಯಾವುದೋ ಒಂದು ವಿಕ್ಟೋರಿಯಸ್ ಆಗಿ ಬರೋ ಥರ ನೀವು ಹೀಗೆ ಯಾ ಅಂತ ಬರ್ತೀರಾ? ಅಥವಾ ತಲೆ ಕೆಳ ಹಾಕ್ಕೊಂಡು ಬೇಜಾರಲ್ಲಿ, ದುಃಖದಲ್ಲಿ, ಇಷ್ಟೆಲ್ಲ ಅವಮಾನ ಮಾಡಿದಾರಲ್ಲ ದೇವರೇ, ನೀನು ಅವ್ರನ್ನ ನೋಡ್ಕೋಬೇಕು, ನಾನು ಏನು ಮಾಡಲ್ಲ, ನೀನು ಸರ್ವಶಕ್ತನು, ಶತ್ರುಗಳ ಮುಂದೆ ಔತಣವನ್ನು ಏರ್ಪಡಿಸುವ ದೇವರು ನೀನು, ಅದನ್ನು ಮಾಡಿ ತೋರಿಸಲೇಬೇಕು ದೇವರೇ ಅಂತ ಹೇಳಿ ಅವ್ರನ್ನ ಬ್ಲೆಸ್ ಮಾಡಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ ಕಣ್ಣೀರು ಹಾಕಿ ಬರ್ತೀರಾ? ಅಥವಾ ಜಯ ಗಳಿಸಿ ಬಂದ ಹಾಗೆ ಬರ್ತೀರಾ? ಅರ್ಥ ಆಗ್ತಾ ಇದೆಯಾ ಹೇಳ್ತಾ ಇರೋದು? ಕೆಲವರಿಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಇದೆ, ಕೆಲವರಿಗೆ ಪೂರ್ತಿ ಅರ್ಥ ಆಗ್ತಾ ಇದೆ, ಕೆಲವರಿಗೆ ಏನೂ ಅರ್ಥ ಆಗ್ತಾ ಇಲ್ಲ. ಪರವಾಗಿಲ್ಲ, ಎಲ್ಲ ಜನರು ಬೇಕು, ಆಲ್ ಆರ್ ವೆಲ್ಕಮ್. ಎಲ್ಲರಿಗೂ ಕೂಡ ಸ್ವಾಗತ ಇದೆ. ಇವತ್ತೇನು ಅರ್ಥ ಆಗದಿದ್ದವರಿಗೇ ನಾಳೆ ಪೂರ್ತಿ ಅರ್ಥ ಆಗುತ್ತೆ. ನೀವು ಬೇರೆಯವ್ರಿಗೆ ಅರ್ಥ ಮಾಡಿಸೋರು ಆಗ್ತೀರಿ. ಹಿಂದೊಮ್ಮೆ ನಮಗೇನೂ ಅರ್ಥ ಆಗ್ತಾ ಇರಲಿಲ್ಲ, ಏನೇನೂ ಅರ್ಥ ಆಗ್ತಾ ಇರಲಿಲ್ಲ. ಮೋಶೆ ಕೆಂಪು ಸಮುದ್ರ ದಾಟಿಸಿದ್ದು ಮಾತ್ರ ಅರ್ಥ ಆಗ್ತಾ ಇತ್ತು. ದಾವಿದ ಗೋಲಿಯಾತನ ತಲೆ ಕಡ್ದಿದ್ದು ಮಾತ್ರ ಅರ್ಥ ಆಗ್ತಾ ಇತ್ತು. ಯೇಸು 5 ರೊಟ್ಟಿ 2 ಮೀನು ಕೊಟ್ಟಿದ್ದು ಮಾತ್ರ ಗೊತ್ತಾಗ್ತಾ ಇತ್ತು. ಲಾಜರ ಎದ್ದಿದ್ದು ಮಾತ್ರ ಗೊತ್ತಾಗ್ತಾ ಇತ್ತು. ಈಗ ಕೇಳಿಸ್ಕೊಳ್ತಾ ಇರೋ ವಾಕ್ಯ ಒಂದು ಗೊತ್ತಾಗ್ತಾ ಇರಲಿಲ್ಲ. ಯಾವುದು? ಈಗ ಓದಿದ್ರಲ್ಲ, ರೀಡ್ ಒನ್ಸ್ ಅಗೇನ್. ಅಷ್ಟೇ ಅಲ್ಲ, ನಮಗೆ ಬಂದೊದಗುವ ಕಷ್ಟ ಸಂಕಟಗಳಲ್ಲೂ ಹೆಮ್ಮೆ ಪಡುತ್ತೇವೆ. ಇದೇನೂ ಅರ್ಥ ಆಗ್ತಾ ಇರಲಿಲ್ಲ. ಇದೊಂದು ರೀತಿ ಮೂರ್ಖತನ ಆಗ್ತಾ ಇತ್ತು. ಎಂತ ಇದು? ಹುಚ್ಚುತನ ಅಲ್ವಾ? ನಮಗೆ ಬಂದೊದಗುವ ಕಷ್ಟ ಸಂಕಟಗಳಲ್ಲೂ ಹೆಮ್ಮೆ ಪಡುತ್ತೇವೆ ಆಗುವಂಥ ವಿಷಯನೇ ಇದು. ಇದೆಲ್ಲ ಯೇಸುವಿಗೆ ಮಾತ್ರ ಸಂಬಂಧಪಟ್ಟಿದ್ದು. ಇದು ನಮ್ದಲ್ಲ, ಇದು ಅಪೊಸ್ತಲರಿಗೆ ಆಗಿದ್ದವರಿಗೆ, ಇದು ನಮಗಲ್ಲ. ನಮಗೆ ಹೆಮ್ಮೆ ಪಡ್ಲಿಕ್ಕೆ ಆಗೋದು ಯಾವಾಗ? ನನ್ನ ಮಗಳು ಎಕ್ಸಾಮಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಅಂತ ಹೆಮ್ಮೆ ಪಡ್ತೀವಿ. ಆ ಹೆಮ್ಮೆ ಪಟ್ಟಿದ್ರ ಸಂಕೇತವಾಗಿ ಎಲ್ರಿಗೂ ಚಾಕ್ಲೇಟ್ ಕೊಡ್ತೀವಿ. ಮತ್ತೆ ಯಾಕೆ ಚಾಕ್ಲೇಟ್ ಕೊಡೋದು ನೀವು? ನಮಗೊಂದು ಹೆಮ್ಮೆ, ನನ್ನ ಮಗ ಗೆದ್ದಿದ್ದಾನೆ ಅಲ್ವಾ? ಹಾಂ, ನಿನ್ನ ಬರ್ತಡೇ ಆಚರಿಸುವಾಗ ಹೆಮ್ಮೆ ಅಲ್ವಾ? ಇನ್ನೂ 99 ವಯಸ್ಸಾದರೂ ಅಜ್ಜಿ ಸತ್ತಿಲ್ಲ, ಅಜ್ಜಿದು ಬರ್ತಡೇ ಮಾಡ್ತಾ ಇದ್ದೀವಿ, ಹೆಮ್ಮೆಯಿಂದ. ಈ ಬರ್ತಡೇ ಸೆಲೆಬ್ರೇಷನ್ ಎಲ್ಲ ಹೆಮ್ಮೆದೆ, ಮತ್ತೆಂತ ಬೇರೆ ಏನಿದೆ? ಇನ್ನೂ ಸತ್ತಿಲ್ಲ, ದೇವರು ಉಳಿಸಿದ್ದಾರೆ, ಒಂದು ಹೆಮ್ಮೆ ನಮಗೆ, ಉಳಿದಿದ್ದೀವಿ. ವೆಡ್ಡಿಂಗ್ ಆ್ಯನಿವರ್ಸರಿ 59 ವರ್ಷ ಅಥವಾ 49 ವರ್ಷ ದಾಟಿ 50 ಇಯರ್ಸ್ಗೆ ಬಂದಿದ್ದಾರೆ. ಗ್ರೇಟ್ ಅಚೀವ್ಮೆಂಟ್. 50 ವರ್ಷ ಶುಭ ಸಂದೇಶ ಸಾರಿದ್ದಾದರೆ ಪರವಾಗಿದ್ದಿಲ್ಲ ಅಲ್ವಾ? ಎಲ್ಲದರಲ್ಲೂ ನಾವು ಹೆಮ್ಮೆ ಪಡ್ತೀವಿ. ನಾವು ದೊಡ್ಡ ಮನೆ ಕಟ್ಟಿದಾಗ ಎಲ್ಲರನ್ನೂ ಇನ್ವಿಟೇಷನ್ ಕೊಟ್ಟು ಕರಿತೀವಿ. ಯಾಕೆ ಹೇಳಿ?
ನಮಗೆ ಜಾಸ್ತಿ ಯಾರು ಆಗೋದಿಲ್ಲ ಅವ್ರನ್ನೆಲ್ಲ ಕರಿತೀವಿ, ಆಮೇಲೆ ದೊಡ್ಡ ಬಿಲ್ಡಪ್ ಕೊಡ್ತೀವಿ. ನಾವೆಲ್ಲರನ್ನೂ ಫರ್ಗಿವ್ ಮಾಡಿ ಎಲ್ಲರನ್ನೂ ಕರೆದಿದ್ದೀವಿ ಬ್ರದರ್ ಮನೆ ಓಪನಿಂಗಿಗೆ ಅಂತ. ಯಾಕೆ ಅಂದರೆ ನೀವು ಕಟ್ಟಿದ ಮನೆ ಅವ್ರು ನೋಡಬೇಕು ಅಂತ, ಅವ್ರಿಗೆ ಹೊಟ್ಟೆ ಉರಿ ಆಗಬೇಕು ಅಂತ, ಬೇರೆ ಯಾವುದಕ್ಕೂ ಅಲ್ಲ. ಹಾಂ, ನಾವು ಹೊಸ ಕಾರ್ ತಗೊಂಡು ಬ್ಲೆಸ್ಸಿಂಗಿಗೆ ಹೋಗ್ತೀವಿ. ಯಾಕೆ? ಅದು ಭಾನುವಾರನೇ ಬ್ಲೆಸ್ಸಿಂಗ್ ಆಗಬೇಕು. ಯಾಕೆ? ಎಲ್ಲರೂ ಚರ್ಚಿಗೆ ಬರೋದು ಯಾವತ್ತು? ಭಾನುವಾರ. ಈ ಕಾರಿಗೆ ಬ್ಲೆಸ್ಸಿಂಗ್ ಮಾಡಬೇಕಾದ್ರೆ ಫಾದರ್ನೋ ಪಾಸ್ಟರ್ನೋ ಬ್ರದರ್ನೋ ಮನೆ ಕರೆಸಿ ಬ್ಲೆಸ್ ಮಾಡಿಸ್ಬೋದಲ್ಲ, ಇಲ್ಲ ಯಾರೂ ಇಲ್ದಿದ್ದಾಗ ಹೋಗಿ ಬ್ಲೆಸ್ ಮಾಡಿಸ್ಕೊಬರ್ಬೋದಲ್ಲ. ಭಾನುವಾರ ಮುಂಚೆ ತಗೊಂಡೋಗಿ ನಿಲ್ಲಿಸಿರ್ತೀವಿ, ಆಮೇಲೆ ಎಲ್ಲರ ಮುಂದೆ ಬ್ಲೆಸ್ಸಿಂಗ್ ಮಾಡಿ. ಯಾಕೆ? ಎಲ್ಲರೂ ನಮ್ಗೆ ಅದರಲ್ಲಿ ಹೆಮ್ಮೆ ಪಡಲಿಕ್ಕೆ ಅಲ್ವಾ? ಇದೆಲ್ಲ ಹೆಮ್ಮೆಗಾಗಿ. ಆದರೆ ಬೈಬಲ್ ಹೇಳುತ್ತೆ, ನಮಗೆ ಬಂದಿರುವ ಕಷ್ಟ ಸಂಕಟಗಳಲ್ಲಿ ನಾವು ಹೆಮ್ಮೆ ಪಡ್ತೀವಿ ಇಂದ. ಪಡಬೇಕು ಅಲ್ಲ, ಪಡಬೇಕು ಅಂತ ಹೇಳಿದ್ರೆ ಪಡಲಿಕ್ಕಾಗಲ್ಲ, ನಾವು ಪಡ್ತೀವಿ. ಕಾರಲ್ಲಿ ಎಲ್ಲ ಹೆಮ್ಮೆ ಪಡೋದು, ಮನೆಯಲ್ಲಿ ಎಲ್ಲ ಹೆಮ್ಮೆ ಪಡೋದು, ಆ್ಯನಿವರ್ಸರಿಯಲ್ಲಿ ಹೆಮ್ಮೆ ಪಡೋದು, ಪರೀಕ್ಷೆಯಲ್ಲಿ ಪಾಸಾಗಿದ್ದೆಲ್ಲ ಹೆಮ್ಮೆ ಪಡೋದು. ಕ್ರೈಸ್ತ ವಿಶ್ವಾಸಿಗಳಾದ ನಾವು ಬಂದಿರುವ ಕಷ್ಟ ಸಂಕಟಗಳಲ್ಲಿ ನಾವೇನು ಪಡ್ತೀವಿ? ವಿ ಬೋಸ್ಟ್ ಇನ್ ಆರ್ ಸಫರಿಂಗ್ಸ್. ನಾಟ್ ಯು ಮಸ್ಟ್ ಬೋಸ್ಟ್, ವಿ ಬೋಸ್ಟ್ ಇನ್ ಆರ್ ಸಫರಿಂಗ್ಸ್. ನಾವು ಹೆಮ್ಮೆ ಪಡ್ತೀವಿ. ನಮಗೆ ಬಂದಿರುವ ಕಷ್ಟ ಸಂಕಟಗಳಲ್ಲಿ ನಾವು ಹೆಮ್ಮೆ ಪಡ್ತೀವಿ. ಹೌ ಇಸ್ ದಿಸ್ ಪಾಸಿಬಲ್? ಹೇಗೆ ಅಂದರೆ, our hearts and minds are directed towards the steadfastness of Christ Jesus through the Holy Spirit, so that we can boast in our sufferings. And that suffering will produce endurance, and endurance produces character, and character produces and hope, and that hope will not disappoint us. ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು ನಮ್ಮ ಇದು ಅರ್ಥ ಆಗಬೇಕಾದ್ರೆ ಯಾರು ಬರಬೇಕು? ಪವಿತ್ರಾತ್ಮ ಬಂದ ಮೇಲೆ ನಮಗಿದೇ ಅರ್ಥ ಆಗೋದು. ನಮಗೆ ಲಾಜರ್ನ ಎಬ್ಸಿದ್ದು ಬೇಕಾಗಿರಲ್ಲ, ಆವಾಗ 5 ರೊಟ್ಟಿ 2 ಮೀನು ಬೇಕಾಗಿರಲ್ಲ, ಆವಾಗ ನಮಗೆ ಕೆಂಪು ಸಮುದ್ರ ಇಬ್ಬಾಗ ಆಗಿದ್ದು ಬೇಕಾಗಿರೋದಿಲ್ಲ. ಬಟ್ ಅದರಲ್ಲೆಲ್ಲ ಯೇಸು ಕ್ರಿಸ್ತರಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅಲ್ಲೆಲ್ಲ ನಮಗೆ ಏನು ಕಾಣಿಸುತ್ತೆ? ಯೇಸು ಕಾಣಿಸ್ತಾರೆ. ಅದ್ಭುತ ಅಲ್ಲ ಕಾಣಿಸೋದು. ವಿ ಕ್ಯಾನ್ ಸಿ ಜೀಸಸ್. ರೊಟ್ಟಿ ಮತ್ತು 2 ಮೀನು, ಅಲ್ಲಿ ಜೀಸಸ್. ಪ್ರತಿಯೊಂದರಲ್ಲೂ ಕೆಂಪು ಸಮುದ್ರ ಇಬ್ಬಾಗವಾಗಿದೆ, ಅಲ್ಲೂ ಜೀಸಸ್. ಪ್ರತಿಯೊಂದರಲ್ಲೂ ಕ್ರಿಸ್ತನನ್ನು ನೋಡಲಿಕ್ಕಾಗತ್ತೆ. ಅದ್ಭುತವನ್ನಲ್ಲ, ಕ್ರಿಸ್ತನನ್ನು ನೋಡಲಿಕ್ಕಾಗತ್ತೆ. ದೇವರ ಮಹಿಮೆಯನ್ನು ನೋಡಲಿಕ್ಕಾಗತ್ತೆ. ಯಾವಾಗ ಸಾಧ್ಯ? ನಮ್ಮಲ್ಲಿ ಯಾರು ಬಂದಾಗ? ಪವಿತ್ರಾತ್ಮರು ಬಂದಾಗ. ಪವಿತ್ರಾತ್ಮರೊಂದು ಭ್ರಮೆ ಅಲ್ಲ, ಆಯಿತಾ? ಹೋಲಿ ಸ್ಪಿರಿಟ್ ಈಸ್ ನಾಟ್ ಎ ಡೆಲಿಮಾ ಆರ್ ಇಮ್ಯಾಜಿನೇಷನ್. Holy Spirit is true God, Almighty God, powerful God, the Spirit of Jesus Christ. ಇವತ್ತು ನಮ್ಮ ಒಂದು ಭ್ರಮೆಯಾಗಿ ಪವಿತ್ರಾತ್ಮ ಇದ್ದಾರೆ. ಟುಡೇ ಹೋಲಿ ಸ್ಪಿರಿಟ್ ಈಸ್ ಓನ್ಲಿ ಅನ್ ಐಡಿಯಾಲಜಿ, ಲಾಜಿಕ್, ಎ ಥಿಂಕಿಂಗ್, ಎ ಥಾಟ್. No. Holy Spirit is not a thought or an ideology. He is very real person, Christ in us. ನಮ್ಮ ಒಳಗಡೆ ಜೀವಿಸುವ ಕ್ರಿಸ್ತನೇ ಆ ಪರಿಶುದ್ಧಾತ್ಮ. ದೇವರೇ ನಮ್ಮೊಳಗಡೆ ಜೀವಿಸ್ತಾ ಇದ್ದಾರೆ. ಇಟ್ಸ್ ವೆರಿ ರಿಯಲ್. ಇಲ್ಲದೇ ಇದ್ದರೆ ಈಗ ನೀವು ಕೇಳಿಸ್ಕೊಂಡಿದ್ದೆಲ್ಲ ನಾಟಕ ಆಗಿಬಿಡುತ್ತೆ, ವೇಸ್ಟ್ ಆಗಿಬಿಡುತ್ತೆ, ಅದು ಸುಮ್ಮನೆ ಆಗಿಬಿಡುತ್ತೆ. ಅದು ಲೆಟರ್ಸ್, ಓನ್ಲಿ ಲೆಟರ್ಸ್, ಅಲ್ಲಿದೆ ಅಷ್ಟೇ. ಅದು ಎಕ್ಸ್ಪೀರಿಯನ್ಸ್ ಆಗಬೇಕಾದ್ರೆ ಹೋಲಿ ಸ್ಪಿರಿಟ್ ನಮ್ಮಲ್ಲಿರುವಾಗ ವಿ ಕ್ಯಾನ್ ಲೀವ್ ದಟ್, ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ದಟ್. ಅದು ಎಲ್ಲಿ ಪ್ರಾರಂಭ ಆಗುತ್ತೆ ಕೇಳಿದರೆ, ನೀವು ಯಾರೋ ಒಬ್ರು ಹೇಳಿದ್ರಲ್ಲ 1:1, ಅಲ್ಲಿ ಪ್ರಾರಂಭ ಆಗುತ್ತೆ. 5:1, Romans 5:1. Therefore, ಆದ್ದರಿಂದ ಹೀಗಿರಲಾಗಿ ವಿಶ್ವಾಸದ ಮೂಲಕ ದೇವರೊಡನೆ ಸತ್ಸಂಬಂಧದಲ್ಲಿರುವ ನಾವು ಸಾಕು. ವಿಶ್ವಾಸದ ಮೂಲಕ ದೇವರೊಂದಿಗೆ ಸತ್ಸಂಬಂಧದಲ್ಲಿರುವವರಿಗೆ, those who are justified by faith, for them all these things are possible. ವಿಶ್ವಾಸದ ಮುಖಾಂತರ ನೀತೀಕರಿಸಲ್ಪಟ್ಟವರಿಗೆ, ವಿಶ್ವಾಸದ ಮುಖಾಂತರ ನೀತೀಕರಿಸಲ್ಪಟ್ಟವರು. ಓಕೆ, ದೋಸ್ ಆರ್ ಜಸ್ಟಿಫೈಡ್ ಬೈ ಫೇತ್ ಕೆನ್ ಹ್ಯಾವ್ ದೀಸ್ ಎಕ್ಸ್ಪೀರಿಯನ್ಸಸ್. ಈ ಅನುಭವಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಥ್ರೂ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮ ಅವರ ಮುಖಾಂತರ. ಅದರಿಂದ ಈ ಪ್ರಪಂಚದಲ್ಲಿರುವ ಜನರನ್ನೆಲ್ಲ ನಾವು ಕ್ಯಾಟಗರೈಸ್ ಮಾಡಿದರೆ, ಒಂದು ಪೀಪಲ್ ದೋಸ್ ಹೂ ಆರ್ ನಾಟ್ ಯಟ್ ಸೇವ್ಡ್, ರಕ್ಷಣೆ ಹೊಂದದೇ ಇರುವ
ಒಂದು ಜನಾಂಗ, ಇನ್ನೊಂದು ಜನರು ರಕ್ಷಣೆ ಹೊಂದಿದವರು. ರಕ್ಷಣೆ ಹೊಂದದವರು ಆದಾಮನಲ್ಲಿರುವವರು, ರಕ್ಷಣೆ ಹೊಂದಿದವರು ಕ್ರಿಸ್ತನಲ್ಲಿರುವವರು, ಯೇಸು ಕ್ರಿಸ್ತನಲ್ಲಿ ಇರುವವರು. ಇದು ಯಾವುದು ಜಾತಿಗೆ ಸಂಬಂಧಪಟ್ಟಿದ್ದಲ್ಲ, ಕ್ರಿಶ್ಚಿಯನ್ಸ್ ನಾನ್ ಕ್ರಿಶ್ಚಿಯನ್ಸ್ ಅಂತಲ್ಲ ನಾನು ಹೇಳ್ತಾ ಇರೋದು. ರಕ್ಷಣೆ ಹೊಂದಿದ ಜನಾಂಗ, ರಕ್ಷಣೆ ಹೊಂದದೇ ಇರುವ ಜನಾಂಗ. ಇನ್ನೊಂದು ಜನಾಂಗ ಯಾವುದು ಗೊತ್ತಾ? ಇನ್ನೊಂದು ತುಂಬ ಒಂದು ರೀತಿ ವರ್ಸ್ಟ್ ಜನಾಂಗ ಅಂತ ಹೇಳ್ಬೋದು. ವರ್ಸ್ಟ್ ಯಾವುದು? ವರ್ಸ್ಟ್ ಯಾರು ಗೊತ್ತಾ? ರಕ್ಷಣೆ ಹೊಂದಿಯೂ ಆ ರಕ್ಷಣೆಗೆ ವಿರುದ್ಧವಾಗಿ ಬದುಕುತ್ತಿರುವವರು. ದೇ ಆರ್ ಸೇವ್ಡ್ ಬಟ್ ನಾಟ್ continuing in that way of salvation. They don't want a sanctified life. People, those who are refused the sanctification work of the Holy Spirit in their lives, they are the worst people. ಎಷ್ಟೋ ಜನ ರಕ್ಷಣೆ ಹೊಂದದೇ ಇರುವವರು, ಪಾಪ ಅವ್ರಿಗೆ ಗೊತ್ತಿಲ್ಲ. ದೇ ನೀಡ್ ಗಾಸ್ಪಲ್, ಅವ್ರಿಗೆ ಶುಭ ಸಂದೇಶ ಬೇಕು. ಸೊ ಥ್ರೂ ದ ಗಾಸ್ಪಲ್ ದೇ ಕೆನ್ ಹ್ಯಾವ್ ಫೇತ್, ವಿಶ್ವಾಸ ಇಟ್ಟು ಅವ್ರು ರಕ್ಷಣೆಗೆ ಬರ್ತಾರೆ. ಆದರೆ ರಕ್ಷಣೆಗೆ ಬಂದ ಮೇಲೆ ಆ ರಕ್ಷಣೆಯ ದಾರಿಯಲ್ಲಿ ಹೋಗದೆ, ಯೇಸುವಿನ ಜೊತೆಯಲ್ಲಿ ಬದುಕದೆ ಬೇರೆ ಥರ ಬದುಕ್ತಾರಲ್ವಾ, ದಟ್ ಈಸ್ ವರ್ಸ್ಟ್ ಕಂಡೀಷನ್ ಆಫ್ ಕ್ರಿಶ್ಚಿಯಾನಿಟಿ. ಶ್ರಿಂಕಿಂಗ್ ಬ್ಯಾಕ್, ಹಿಂಜಾರಿ ಹೋಗುವಂಥದ್ದು. ಅದು ನಮ್ಮಲ್ಲಿ ಇದೆಯಾ ಕೇಳಿದರೆ, ರಕ್ಷಣೆ ಹೊಂದಿದವರಲ್ಲಿ ಮೆಜಾರಿಟಿ ಅವರೇ ಇವತ್ತಿರೋದು. ರಕ್ಷಣೆ ಹೊಂದಿದವರಲ್ಲಿ ಮೆಜಾರಿಟಿ ಯಾರಿದ್ದಾರೆ ಕೇಳಿದರೆ, ಗೋಯಿಂಗ್ ಬ್ಯಾಕ್, ಡ್ರಿಫ್ಟಿಂಗ್ ಅವೇ ಫ್ರಮ್ ದ ಸಾಲ್ವೇಷನ್, ಗೋಯಿಂಗ್ ಅವೇ ಫ್ರಮ್ ದ ಟ್ರೂ ರೈಚಸ್ನೆಸ್. ನಿಜವಾದ ದೇವರ ನೀತಿಯಿಂದ, ನಿಜವಾದ ಆ ಪವಿತ್ರೀಕರಣದ ಜೀವನದಿಂದ ತಪ್ಪಿ ಹೋಗ್ತಾ ಇರುವ, ಜಾರಿ ಹೋಗ್ತಾ ಇರುವ ರಕ್ಷಣೆ ಹೊಂದಿದವರೇ ಎಷ್ಟೋ ಜನ ಇದ್ದಾರೆ. ಅವರ ಸಂಪೂರ್ಣ ವಿಮೋಚನೆ ಆಗಬೇಕಿನ್ನು. ರಕ್ಷಣೆ ದಾರಿಯಲ್ಲಿದ್ದಾರೆ, ಕ್ರಿಸ್ತನಲ್ಲಿ ಬಂದರು, ಆದರೆ ಕ್ರಿಸ್ತನಲ್ಲಿ ನೆಲೆಗೊಂಡಿಲ್ಲ. ದೇ ಕೇಮ್ ಇನ್ ಟು ಕ್ರೈಸ್ಟ್ ಬೈ ಫೇತ್ ಬಟ್ ದೇ ಆರ್ ನಾಟ್ ಅಬೈಡಿಂಗ್ ಇನ್ ಹಿಮ್. ಕ್ರಿಸ್ತನಲ್ಲಿ ಅವರು ನೆಲೆಸಿಲ್ಲ. ನೆಲೆಸದವನನ್ನು ಏನು ಮಾಡ್ತೀನಿ ಅಂತ ಯೇಸು ಹೇಳಿದ್ದಾರೆ. ಜಾನ್ 15:6 ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಇಫ್ ಯು ಡು ನಾಟ್ ಅಬೈಡ್ ಇನ್ ಮೀ ಐ ವಿಲ್ ಕಟ್ ಯು ಆಫ್. ಕತ್ತರಿಸಿ ಹಾಕ್ತೇನೆ, ಕತ್ತರಿಸಿದ್ದು ಒಣಗಿ ಹೋಗ್ತದೆ. ನನ್ನಲ್ಲಿ ನೆಲೆಸದವನನ್ನು ಕವಲು ಬಳ್ಳಿಯಂತೆ ಕತ್ತರಿಸಿ ಹಾಕಲಾಗುವುದು. ಕತ್ತರಿಸಿ ಹಾಕಿದ್ದು ಒಣಗಿ ಹೋಗ್ತದೆ, ಒಣಗಿದ್ದು ಲಾಸ್ಟಿಗೆ ಬೆಂಕಿಗೆ ಆಹುತಿ ಆಗ್ತದೆ. मुझे तर रामानातल्या पांट्या बरी कातर नुडयतले आणि तो सुकोन वेतलो. तसले सुके पांटे आरयतात आणि उजान घालून लासतात. ಕನ್ನಡದಲ್ಲಿ ಓದ್ಬಿಡಿ ಒಂದ್ಸರಿ. ನನ್ನಲ್ಲಿ ನೆಲೆಸದವನನ್ನು, ನನ್ನಲ್ಲಿ ಬಾರದವನು ಅಂತ ಅಲ್ಲ, ನನ್ನಲ್ಲಿ ನೆಲೆಸದವನು. ಬರಬೇಕು, ಬಂದು ನೆಲೆಸಬೇಕು. ಬರೋದೇ ನೆಲೆಸಲಿಕ್ಕೆ. ಕವಳು ಬಳ್ಳಿಯಂತೆ ಕತ್ತರಿಸಿ ಎಸೆಯಲಾಗುವುದು. ಓಕೆ, ಅವನು ಒಣಗಿ ಹೋಗುವನು. ಒಣಗಿದ ಕವಳುಗಳನ್ನೆಲ್ಲ ಒಟ್ಟುಗೂಡಿಸಿ ಬೆಂಕಿಯಲ್ಲಿ ಸುಟ್ಟು ಹಾಕುವುದು. ಮತ್ತೆ ಅವನು ಚಿಗುರೋದಿಲ್ಲ. ಅದಕ್ಕೆ ಬೇಕಾದಷ್ಟು ಬೈಬಲ್ ವಾಕ್ಯಗಳು ಆಧಾರ ಇದೆ. ದೇವರ ಚಿತ್ತ ಇದ್ದರೆ ಆಮೇಲೆ ನೋಡೋಣ. ಓಕೆ, ಆ ರೀತಿ ಪರಿಸ್ಥಿತಿಗೆ ನಾನು ನೀವು ಹೋಗುವ ಸಾಧ್ಯತೆ ಇದೆಯಾ ಕೇಳಿದರೆ ಸಾಧ್ಯತೆ ಇದೆ, ಆದರೆ ಹೋಗಬಾರ್ದು. ಅದಕ್ಕೇನೆ ನಮಗೆ ಕಂಟಿನ್ಯೂಸ್ ಆಗಿ ದೇವರ ವಾಕ್ಯದ ಉಪದೇಶಗಳು ಬೇಕು ಮತ್ತು ಒಳ್ಳೆಯ ಆತ್ಮಿಕ ಸಭೆ ಬೇಕು. ಒಳ್ಳೆಯ ಸಭೆ ಬೇಕು. ಒಳ್ಳೆಯ ಸಭೆ ಅಂದ್ರೇನು? ಈ ರಕ್ಷಣೆಯ ದಾರಿಯಲ್ಲಿ ನಡೆಸುವ ಸಭೆ. ಸ್ಯಾಂಕ್ಟಿಫಿಕೇಶನ್ ಇರುವ ಚರ್ಚೆ ಒಳ್ಳೆಯ ಚರ್ಚ್. The church which gives importance to the sanctification and glorification is the good church. Others not at all a church. ಮಿಕ್ಕಿದ್ದೆಲ್ಲ ಚರ್ಚ ಕೇಳಿದೆ ಚರ್ಚೆ ಅಲ್ಲ. ಚರ್ಚ್ ಥರ ಬಿಲ್ಡಿಂಗ್ ಇರುತ್ತೆ, ಎಲ್ಲ ಇರುತ್ತೆ. ಚರ್ಚ್ ಅಂದರೆ ಏನಿರಬೇಕು? ಚರ್ಚ್ ಶುಡ್ ಹೆಲ್ಪ್ ಮೀ ಟು ಗ್ರೋ ಇನ್ ಕ್ರೈಸ್ಟ್, ವಾಕ್ ಇನ್ ಕ್ರೈಸ್ಟ್, ಕಂಟಿನ್ಯೂ ಇನ್ ಕ್ರೈಸ್ಟ್. ದಟ್ ಈಸ್ ಚರ್ಚ್. ಆ ರೀತಿ ಒಳ್ಳೆಯ ಒಂದು ಚರ್ಚ್ ನಿಮಗೆ ಬೇಕು, ಒಳ್ಳೆಯ ಸಭೆ ಬೇಕು. ಅದಲ್ಲದೆ ಅದ್ಭುತ ಆಗೋದು, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್ ಅಲ್ಲ ಚರ್ಚ್. ಅದೆಲ್ಲ ಇರ್ಬೋದು, ಇಲ್ಲದೆ ಇರ್ಬೋದು. ಬಟ್ ಏನಿರಬೇಕು? ಅಪಸ್ತೋಲರ ಉಪದೇಶಗಳಿರಬೇಕು. ಟೀಚಿಂಗ್ಸ್ ಆಫ್ ದ ಅಪಾಸಲ್ಸ್, ಅಪಸ್ತೋಲಿಕ ಉಪದೇಶಗಳು, ದೇವರ ವಾಕ್ಯದ ಉಪದೇಶ. ಯಾಕೆ ಬೇಕು?
ಫಾರ್ ಅವರ್ ಸ್ಯಾಂಕ್ಟಿಫಿಕೇಶನ್. ನಮ್ಮ ಸಂಪೂರ್ಣ ವಿಮೋಚನೆಗೆ ನಾವು ಹೋಗಬೇಕು. ನಮ್ಮ ಹೃದಯ ಮನಸ್ಸು ಯಾವಾಗಲೂ ದೇವರ ಪ್ರೀತಿ ಕಡೆಗೆ ಮತ್ತು ಯೇಸು ಕ್ರಿಸ್ತನ ಆ ತಾಳ್ಮೆಯ ಕಡೆಗೆ ಫೋಕಸ್ಡ್ ಆಗಿ ನಾವು ಬದುಕಲಿಕ್ಕೆ ಆಗಬೇಕು. ಅದಕ್ಕೆ ಬೇಕಾದ ಉಪದೇಶ ಬೇಕು ನಮಗೆ. ವಿ ನೀಡ್ ದಟ್ ಟೀಚಿಂಗ್. ವರ್ಡ್ ಆಫ್ ಗಾಡ್ ಇಸ್ ಲೈಟ್ ಆ್ಯಂಡ್ ಲ್ಯಾಂಪ್ ಟು ಅವರ್ ಫೀಟ್. ಅದಿಲ್ಲದೆ ಇದ್ದರೆ ನಾವು ನಾಶವಾಗಿ ಹೋಗುವ ಸಾಧ್ಯತೆ ಇದೆ. ಆದ್ದರಿಂದ ವಿ ಶುಡ್ ಬಿ ದ ಪಾರ್ಟ್ ಆಫ್ ಎ ಗುಡ್ ಚರ್ಚ್. ಒಂದು ಒಳ್ಳೆಯ ಸಭೆ ಒಂದು ಅಂಗ ಆಗಬೇಕು. ಪ್ರಾರ್ಥಿಸೋಣ, ನಿಂತ್ಕೊಳ್ಳೋಣ. ಪ್ರೀತಿಮಯನಾದ ಒಳ್ಳೆಯ ದೇವರೇ, ನೀವು ನಮಗೆ ತಿಳಿಸಿಕೊಟ್ಟ ಆತ್ಮಿಕ ಸತ್ಯಗಳಿಗಾಗಿ ಸ್ತೋತ್ರಪ್ಪ. ನಿನ್ನ ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ದಾಹದಿಂದ ಬಂದ ಪ್ರತಿಯೊಬ್ಬರಿಗಾಗಿ ಸ್ತೋತ್ರ ಮಾಡ್ತಾ ಇದ್ದೇವೆ ಅಪ್ಪ. ತಂದೆಯ ವಿಶ್ವಾಸದ ಮುಖಾಂತರವಾಗಿ ನೀವು ನಮ್ಮೆಲ್ಲರನ್ನ ನೀತೀಕರಿಸಿ ಯೋಗ್ಯರನ್ನಾಗಿ ಮಾಡಿದ್ದಕ್ಕಾಗಿ ಯೇಸುವೆ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಮಾಡ್ತಾ ಇದ್ದೇವಪ್ಪ. ನಾವೆಲ್ಲರೂ ಪಾಪದ ನಿಮಿತ್ತವಾಗಿ ಮರಣವನ್ನು ಅನುಭವಿಸ್ತಾ ಇರುವಾಗ ಯೇಸುವೆ ನೀವು ಬಂದು ನಮಗೆ ಜೀವವನ್ನು ಕೊಟ್ಟಿದ್ದೀರಿ. ಆ ಜೀವ ನಿನ್ನ ಪವಿತ್ರಾತ್ಮನ ಮುಖಾಂತರವಾಗಿ ನಮ್ಮ ಹೃದಯದಲ್ಲಿ ಅನುಭವಿಸುವಂತೆ ಮಾಡಿದ್ದೀರಿ ಅಪ್ಪ. ಅದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್ ಫಾರ್ ಇನ್ ಅಸ್. ನಮ್ಮಲ್ಲಿರುವ ದೇವರೇ ನಿಮಗೆ ಸ್ತೋತ್ರ 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 ಸ್ತೋತ್ರ. ಹಿಂದೊಮ್ಮೆ ನಮ್ಮ ಹೃದಯ ನಮ್ಮ ಮನಸ್ಸು ಲೋಕಮಯವಾಗಿತ್ತಪ್ಪ. ಲೋಕದ ಕಡೆಗೆ ತಿರುಗಿ ನಾವು ಬದುಕ್ತಾ ಇದ್ವಿ. ಲೌಕಿಕವಾದವುಗಳನ್ನು ಮಾತ್ರ ಗುರಿಯಾಗಿಟ್ಟುಕೊಂಡು ಅವುಗಳನ್ನೇ ಬಯಸುತ್ತಾ ನಾವು ಬದುಕಿದ್ವಿ. ಆದರೆ ಇಂದು ನಿನ್ನ ಪವಿತ್ರಾತ್ಮನನ್ನು ನಮಗೆ ಕೊಟ್ಟು ನಮ್ಮನ್ನು ಲೋಕದಿಂದ ಬೇರ್ಪಡಿಸಿದ್ದೀರಿ. ಲೌಕಿಕವಾದವುಗಳಿಂದ ನಮ್ಮನ್ನು ಬೇರ್ಪಡಿಸಿದ್ದೀರಿ. ಲೋಕದ ಚಿಂತೆ ವ್ಯಾಮೋಹಗಳಿಂದ ನಮ್ಮನ್ನು ಬೇರ್ಪಡಿಸಿದ್ದೀರಿ. ನಮ್ಮ ರನ್ಮನಗಳು ಯೇಸುವಿನ ಪ್ರೀತಿಯ ಕಡೆಗೆ, ಯೇಸುವಿನ ಆ ಸಹನೆ ತಾಳ್ಮೆಯ ಕಡೆಗೆ ನಾವು ಗಮನಿಸುತ್ತಾ ಬದುಕುವಂತೆ ಮಾಡಿದ್ದೀರಿ ಪವಿತ್ರಾತ್ಮರೇ. ಅದಕ್ಕಾಗಿ ಸ್ತೋತ್ರ. ಯಾರೆಲ್ಲ ಇನ್ನೂ ಕೂಡ ಅಪ್ಪ ರಕ್ಷಣೆ ಹೊಂದಿಕೊಂಡಿಲ್ಲವೋ ಈ ಒಂದು ಸಮಯದಲ್ಲಿ ಅಪ್ಪ ರಕ್ಷಣೆಗೆ ಬೇಕಾದ ಸಂದೇಶ ಅವರ ಹೃದಯದಲ್ಲಿ ಸ್ವೀಕಾರವಾಗಲಿ ಅಪ್ಪ. ಶುಭ ಸಂದೇಶದ ಬೆಳಕು ಅವರು ಕಾಣುವಂತೆ ಆಗಲಿ ಅಪ್ಪ. ಬೋಧಿಸಿದ ಬೋಧನೆ ಅವರಿಗೆ ಅರ್ಥ ಆಗುವಂತೆ ಆಗಲಿ ಅಪ್ಪ. ಅದರ ಮುಖಾಂತರ ಕರ್ತನೆ ನಿನ್ನ ಆತ್ಮರನ್ನು ಅವರು ಪಡೆದುಕೊಳ್ಳಲಿ ಸ್ವಾಮಿ. ರಕ್ಷಣೆ ಆನಂದವನ್ನು ಅವರು ಹೊಂದಿಕೊಳ್ಳುವಂತೆ ಆಗಲಿ ಅಪ್ಪ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಯೇಸುವೇ ಸ್ತೋತ್ರ 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 ಸ್ತೋತ್ರ. ಪವಿತ್ರಾತ್ಮನೇ ಸ್ತೋತ್ರ. ಹಾಲೆಲೂಯಾ. ಒಳ್ಳೆಯ ದೇವರೇ ಸ್ತೋತ್ರ ಅಪ್ಪ. ಎಲ್ಲ ಮಾನವರು ಆ ಒಂದು ನೀತೀಕರಣವನ್ನು ಪಡೆದುಕೊಂಡು ಕರ್ತನೆ ಒಂದು ರಕ್ಷಣೆಯ ದಾರಿಯಲ್ಲಿ ಪವಿತ್ರೀಕರಣದ ಜೀವನವನ್ನು ಪ್ರತಿಯೊಬ್ಬರು ಜೀವಿಸುವಂತೆ ಆಗಲಿ ಅಪ್ಪ. ಜೀವಿಸಲು ಬೇಕಾದ ಪವಿತ್ರಾತ್ಮನ ಶಕ್ತಿ ಒಬ್ಬೊಬ್ಬರಲ್ಲಿಯೂ ತುಂಬಲ್ಪಡಲಿ ಯೇಸು ನಾಮದಲ್ಲಿ. ಹಾಲೆಲೂಯಾ. ಯೇಸುವೇ ಸ್ತೋತ್ರ 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 ಅಪ್ಪ ಸ್ತೋತ್ರ ಅಪ್ಪ. ಪವಿತ್ರಾತ್ಮರೇ ದೇವರ ಪ್ರೀತಿಯ ಅನುಭವವನ್ನು ನಮ್ಮಲ್ಲಿ ಪ್ರತಿದಿನ ಉಂಟು ಮಾಡುತ್ತಿರುವವರೇ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಆ ದೇವರ ಪ್ರೀತಿಯ ಅನುಭವದ ಮುಖಾಂತರ ನಮ್ಮಲ್ಲಿ ಮಾನಸಾಂತರ ತರುತ್ತಿರುವವರೇ ನಿಮಗೆ ಸ್ತೋತ್ರ. ಆ ಮಾನಸಾಂತರದ ಮತ್ತು ವಿಶ್ವಾಸದ ಜೀವನವನ್ನು ಕೈಗೊಂಡು ಜೀವಿಸಲು ನಮಗೆ ಸಹಾಯ ಮಾಡುತ್ತಿರುವ ಪವಿತ್ರಾತ್ಮನೇ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಹಾಲೆಲೂಯಾ. ಸ್ತೋತ್ರ ಅಪ್ಪ ಸ್ತೋತ್ರ ಅಪ್ಪ ಸ್ತೋತ್ರ ಅಪ್ಪ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಪ್ರೈಸ್ ಯು ಜೀಸಸ್. ಹಾಲೆಲೂಯಾ. ಸ್ತೋತ್ರ ಅಪ್ಪ ಸ್ತೋತ್ರ ಅಪ್ಪ ಸ್ತೋತ್ರ ಅಪ್ಪ ಸ್ತೋತ್ರ ಅಪ್ಪ ಸ್ತೋತ್ರ ಅಪ್ಪ. ಸ್ತೋತ್ರ 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 ಸ್ತೋತ್ರ.